ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಹಿಸ್ಟ್ರಿ ಈಸ್ ಮೇಜರ್ಲಿ ಡಿವೈಡೆಡ್ ಇಂಟು 4 ಕಾಂಪೊನೆಂಟ್ಸ್. ಇತಿಹಾಸವನ್ನು 4 ಭಾಗಗಳಾಗಿ ನಾವು ಡಿವೈಡ್ ಮಾಡಿರ್ತೀವಿ. ಒಂದು ಪ್ರಾಚೀನ ಭಾರತದ ಇತಿಹಾಸ, ಇನ್ನೊಂದು ಮಧ್ಯಕಾಲೀನ ಇತಿಹಾಸ, ಇನ್ನೊಂದು ಆಧುನಿಕ ಭಾರತದ ಇತಿಹಾಸ, ಮತ್ತು 4ನೇದು ಕರ್ನಾಟಕ ಇತಿಹಾಸ. ಸೊ ಈ 4 ಕಾಂಪೊನೆಂಟ್ಸಲ್ಲಿ, ಸೊ ಇಫ್ ಯು ಲುಕ್ at the trend of the recent question papers, most of the questions which arise from the history are from modern history. ಅಂದರೆ we need to read all 4 components. ಮೇಜರ್ಲಿ ನಾವು ಮಾಡರ್ನ್ ಹಿಸ್ಟ್ರಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಹೆಚ್ಚು ಪ್ರಶ್ನೆಗಳು ಮಾಡರ್ನ್ ಹಿಸ್ಟ್ರಿಯಿಂದನೇ ಬರ್ತಾ ಇರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಯು ನೀಡ್ ಟು ರಿಮೆಂಬರ್ ಈಸ್, now as I told you in the beginning itself, we are going to discuss about the modern history, that is ಆಧುನಿಕ ಭಾರತದ ಇತಿಹಾಸ ಅಥವಾ modern history of India ನಾವು ಓದ್ತಾ ಬರ್ತೀವಿ. Now next question would be, what books or which books do we have to refer? ನಾವು ಯಾವ ಬುಕ್ಸ್ನ ನಾವು ಓದಬೇಕು ಮಾಡರ್ನ್ ಹಿಸ್ಟ್ರಿಗೆ ತಯಾರಿ ನಡೆಸಬೇಕಂದ್ರೆ? ಸಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ರಿಸೋರ್ಸಸ್ ಆಫ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಓಕೆ, ಸೊ ಎರಡರಲ್ಲೂ ನಾನು ರಿಸೋರ್ಸಸ್ ಹೇಳ್ತಾ ಬರ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನು ಅಂದರೆ, ಸಿ, ಇನ್ ಟುಡೇಸ್ ವರ್ಲ್ಡ್ ದೆರ್ ಇಸ್ ನೋ ಡೆಪ್ತ್ ಫಾರ್ ಮೆಟೀರಿಯಲ್. ಅಂದರೆ ನಮಗೆ ಸಾಕಷ್ಟು ಮೆಟೀರಿಯಲ್ ಸಿಗುತ್ತೆ ಫ್ರಮ್ ವೇರಿಯಸ್ ಸೋರ್ಸಸ್, ಬಟ್ ವಾಟ್ ಮೆಟೀರಿಯಲ್ ಯು ಚೂಸ್ ಫಾರ್ ಯುವರ್ ಪ್ರಿಪ್ರೇಷನ್ ಆಫ್ ದಿ ಎಕ್ಸಾಮಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ultimately you need to pass in the examination. So adukosra the material which you are going to be choosing should be perfect or appropriate. Now how to find out which material is correct? So to do that you need to talk to your people who have already passed the examinations. ಅಂದ್ರೆ ಪರೀಕ್ಷೆಗಳನ್ನ ಆಲ್ರೆಡಿ ಸಕ್ಸಸ್ ಆಗಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಕೇಳಿದ್ರೆ ಅವರು ರೈಟ್ ರಿಸೋರ್ಸಸ್ನ ಕೊಡ್ತಾರೆ. ಅಂಡ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದಿ ಸಬ್ಜೆಕ್ಟ್ ಆಫ್ ಹಿಸ್ಟ್ರಿ, history is a kind of subject where you will get, there is a lot of differences in information with respect to various textbooks. ಒಂದು ಟೆಕ್ಸ್ಟ್ ಬುಕ್ಕಿಂದ ಇನ್ನೊಂದು ಟೆಕ್ಸ್ಟ್ ಬುಕ್ಗೆ ತುಂಬ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದರೆ ಇತಿಹಾಸ ಮಾತ್ರ. ಅರ್ಥ ಆಯ್ತಲ್ವಾ? ಸೊ ಅದರಿಂದ ಡೇಟ್ಸಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ನೇಮ್ಸಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ಇನ್ಸಿಡೆಂಟ್ಸಲ್ಲಿ ಡಿಫ್ರೆನ್ಸಸ್ ಇರ್ಬೋದು. ಈ ಥರ ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ ನಾವು ವ್ಯತ್ಯಾಸಗಳನ್ನ ನೋಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ most importantly when we are preparing for competitive examinations, history subject ಅಲ್ಲಿ ನಾವು ಕಂಪಲ್ಸರಿ ಗವರ್ನಮೆಂಟ್ ರಿಲೀಸ್ಡ್ ಟೆಕ್ಸ್ಟ್ ಬುಕ್ಸ್ನ ಕಂಪಲ್ಸರಿ ಓದಬೇಕಾಗುತ್ತೆ. ದಟ್ ಮೀನ್ಸ್ ಸ್ಕೂಲ್ ಬುಕ್ಸ್ ಆಫ್ ಹಿಸ್ಟ್ರಿನ ನಾವು ಕಂಪಲ್ಸರಿ ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ರಿಪೇರಿಂಗ್ ಇನ್ ಇಂಗ್ಲಿಷ್, ಯು ನೀಡ್ ಟು ರೀಡ್ NCERT ಟೆಕ್ಸ್ಟ್ ಬುಕ್ಸ್. ಓಕೆ, ಸೊ ನೀವು NCERT ಟೆಕ್ಸ್ಟ್ ಬುಕ್ಸ್ನ ಕಂಪಲ್ಸರಿ ಓದಲೇಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಯು, if you are preparing for competitive examinations, you need to read NCERT textbooks. And especially apart from NCERT textbooks, not apart from, along with NCERT textbooks, modern history ge ನೀವು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂದರೆ, I would suggest you to read Bipin Chandra, and I would also suggest you to read Spectrum for modern history. ಅಥವಾ if you are preparing in ಕನ್ನಡ, ನೀವು ಕನ್ನಡದಲ್ಲಿ ಅಭ್ಯಾಸ ನಡೆಸ್ತಾ ಇದ್ರೆ ನೀವು ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ ಕೆ ಸದಾಶಿವ್ ಓದ್ಬೋದು, ಅಥವಾ KNA ಭಾರತ ಇತಿಹಾಸ KNA ಅನ್ನೋ 2 ಬುಕ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ DSCRT ಟೆಕ್ಸ್ಟ್ ಬುಕ್ಸ್ನ ನಾವು ಓದಬೇಕಾಗುತ್ತೆ. ಓಕೆ, ಸೊ ಯು ಕ್ಯಾನ್ ಕೀಪ್ ದೀಸ್ ರಿಸೋರ್ಸಸ್, ಆ್ಯಂಡ್ ಒನ್ ಸಿನ್ಸಿಯರ್ ಅಡ್ವೈಸ್ ಇಸ್ ಕೀಪ್ ಯುವರ್ ರಿಸೋರ್ಸಸ್ ವೆರಿ ಲೆಸ್. ಓಕೆ, ಸಿಕ್ಕಿದ ಬುಕ್ನೆಲ್ಲ ಪರ್ಚೇಸ್ ಮಾಡಬೇಡಿ. ಸೊ ಮಿನಿಮಮ್ ರಿಸೋರ್ಸಸ್ನ ಇಟ್ಕೊಂಡು ಅದನ್ನು ಮ್ಯಾಕ್ಸಿಮಮ್ ಟೈಮ್ ರಿವೈಸ್ ಮಾಡಿ, ಆ್ಯಂಡ್ ಹೆಚ್ಚು MCQsನ ರಿವೈಸ್ ಮಾಡ್ತಾ ಬನ್ನಿ. ಸೊ ಯು ನೀಡ್ ಟು ಪ್ರಾಕ್ಟೀಸ್ ಮೋರ್ ಆಫ್ ದಿ multiple choice questions along with reading these kind of books. Don't just accumulate all the books at the end of the day if we don't read anything. Artha aitalva? So keep minimum resources and revise them multiple number of times. So this is what is the secret of success with respect to competitive examinations. So with respect to, with this small introduction, so I would start with discussion on modern history. So modern history alli, before I jump into the first chapter, so there are people who come to India from various countries. ಅನೇಕ ದೇಶಗಳಿಂದ ಭಾರತಕ್ಕೆ, ಅನೇಕ ರಾಷ್ಟ್ರದ ಕಿಂಗ್ಡಮ್ಸ್ ಭಾರತಕ್ಕೆ ವಿಸಿಟ್ ಮಾಡ್ತಾರೆ. ಅದರಲ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ವಿಸಿಟ್ ಆಫ್ ದಿ ಯುರೋಪಿಯನ್ಸ್. ಸೊ ಯುರೋಪಿಯನ್ನರು ಭಾರತಕ್ಕೆ ಆಗಮನ ಯಾರ್ಯಾರು ಬರ್ತಾರೆ, ಯಾವ ಸೀಕ್ವೆನ್ಸಲ್ಲಿ ಬರ್ತಾರೆ, ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಅದಾದಮೇಲೆ
ದ ಫಸ್ಟ್ ಕಿಂಗ್ಡಮ್ ವಿಚ್ ಕಮ್ಸ್ ಟು ಇಂಡಿಯಾ ಟು ರೂಲ್ ಅಥವಾ ಟ್ರೇಡ್ ಪರ್ಪಸ್, ವ್ಯಾಪಾರದ ಪರ್ಪಸ್ಗಾಗಲಿ ಅಥವಾ ರೂಲಿಂಗ್ ಪರ್ಪಸ್ಗಾಗಲಿ ಯಾರು ಬರ್ತಾರೆ, ಸೊ ಆ ಚಾಪ್ಟರ್ನ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಅಮಾಂಗ್ ಯುರೋಪಿಯನ್ಸ್, ಓಕೆ, ಸೊ ಯುರೋಪಿಯನ್ಸ್ ಅಲ್ಲಿ ದ ಫಸ್ಟ್ ಕಿಂಗ್ಡಮ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಟು ಇಂಡಿಯಾ. ಸೊ ಫಸ್ಟ್ ಬರೋರು ಯಾರು ಅಂದರೆ ಇಟ್ ಈಸ್ ಪೋರ್ಚುಗೀಸ್. ಅವರು 1498 ಅಲ್ಲಿ ಬರ್ತಾರೆ ಅಂಡ್ ದೇ ಗೋಯಿಂಗ್ ಟು ಸ್ಟೇ ಇನ್ ಇಂಡಿಯಾ ಟಿಲ್ 1961. ಅಂದರೆ ಅಮಾಂಗ್ ಆಲ್ ದ ಯುರೋಪಿಯನ್ಸ್ ಫಸ್ಟ್ ಬರೋದು ಅವರೇ, ಲಾಸ್ಟ್ ಹೋಗೋದು ಅವರೇ, ನಾಟ್ ಬ್ರಿಟಿಷ್. ಓಕೆ, ಬ್ರಿಟಿಷ್ ಎಲ್ಲ ಲಾಸ್ಟ್ ಆಗಿ ಹೋಗೋದು, ಬ್ರಿಟಿಷ್ ಹೋದ್ಮೇಲೆ ಕೂಡ ಅವರು ಇಲ್ಲೇ ಇರ್ತಾರೆ. ದಟ್ ಮೀನ್ಸ್ ಯು ಕ್ಯಾನ್ ಸಿ ದ ಡೇಟ್, ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947, ಬಟ್ ಪೋರ್ಚುಗೀಸ್ ಇಂಡಿಯಾನ ವೆಕೇಟ್ ಮಾಡೋದು 1961 ಅಲ್ಲಿ. ಸೊ ಯು ನೀಡ್ ಟು ರಿಮೆಂಬರ್ ದಟ್ first to come to India and last to go from India, that is nothing but Portuguese. Okay, so ಅದಾದ್ಮೇಲೆ ಯಾರು ಬರ್ತಾರೆ ಅಂದ್ರೆ ಡಚ್ ಬರ್ತಾರೆ. ಸೊ ದೇ ಕಮ್ ಇನ್ ದ ಇಯರ್ 1596, 1596ರಲ್ಲಿ ಭಾರತಕ್ಕೆ ಬರ್ತಾರೆ. ಅದಾದ್ಮೇಲೆ ಬ್ರಿಟಿಷ್ ಬರ್ತಾರೆ. ಸೊ ಅವರು 1600ರಲ್ಲಿ ಬರ್ತಾರೆ ಅಂಡ್ ದೇ ಆರ್ ದ ಒನ್ ಹೂ ಎಕ್ಸ್ಪ್ಲಾಯ್ಟ್ ಇಂಡಿಯಾ ಟು ದಿ ಮ್ಯಾಕ್ಸಿಮಮ್. ಓಕೆ, ನಾವು ಅದಾದ್ಮೇಲೆ ಡೇನ್ಸ್ ಬರ್ತಾರೆ. ಸೊ ದೇ ಕಮ್ ಇನ್ ದ ಇಯರ್ 16 and 16 ಅಂಡ್ ಅದಾದ್ಮೇಲೆ ಫೈನಲಿ ಫ್ರೆಂಚ್ ಬರ್ತಾರೆ. ಸೊ ದೇ ಗೋಯಿಂಗ್ ಟು ಕಮ್ ಇನ್ 1664. ಓಕೆ, ಸಪೋಸ್ ನಿಮಗೆ ಪರೀಕ್ಷೆಯಲ್ಲಿ ರೈಟ್ ದಿ ಕಿಂಗ್ಡಮ್ಸ್ ಆಫ್ ಯುರೋಪ್ ಹೂ ಕಮ್ ಇನ್ ದಿ ಪರ್ಟಿಕ್ಯುಲರ್ ಆರ್ಡರ್, ಕ್ರೊನಾಲಜಿಕಲಿ ಬರೀರಿ ಅಂದ್ರೆ ಯು ಶುಡ್ ರಿಮೆಂಬರ್ ದಿಸ್ ಕೋಡ್. ಸೊ ಯು ಕ್ಯಾನ್ ರಿಮೆಂಬರ್ PDF, ಮಧ್ಯದಲ್ಲಿ BD. ಓಕೆ, P ಅಂದ್ರೆ ಪೋರ್ಚುಗೀಸ್, D ಅಂದ್ರೆ ಡಚ್, ದೆನ್ ಬ್ರಿಟಿಷ್, ಡೇನ್ಸ್ ಅಂಡ್ French. So this is the sequence in which they are going to visit India. Okay, now who came first to India? So it is nothing but the Portugal. Okay, so today I am going to discuss the first chapter, which is advent of Europeans in India. Adu Bharatake Europeanara Agamana. Okay, now before I start with the actual lesson, ನನ್ನ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಹೇಳ್ತೀನಿ, ಅಂದರೆ ಫ್ರಮ್ ವಿಚ್ ಬುಕ್ಸ್ ಐ ಟುಕ್ ದಿ ಇನ್ಫಾರ್ಮೇಷನ್ ಇಸ್ ಐ ಹ್ಯಾವ್ ರೆಫರ್ಡ್ ಸ್ಪೆಕ್ಟ್ರಮ್ ಆ್ಯಂಡ್ NCERT ಟೆಕ್ಸ್ಟ್ ಬುಕ್ಸ್. ಸೊ ಸ್ಪೆಕ್ಟ್ರಮ್ ಈಸ್ ಓನ್ಲಿ ಇನ್ ಇಂಗ್ಲೀಷ್, ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಮೈ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಬಿಫೋರ್ ಆಸ್ಕಿಂಗ್, ಯು ಪ್ಲೀಸ್ ರೆಫರ್ ಟು ಸ್ಪೆಕ್ಟ್ರಮ್ ಅಥವಾ NCERTನ ರೆಫರ್ ಮಾಡಿ. ಸೊ ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನು ಈ ಎರಡು ಬುಕ್ಸಿಂದನೇ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದ ಥಿಂಗ್. ನಾವು ವೆನೆವರ್ ವಿ ಸ್ಟಾರ್ಟ್ ಲರ್ನಿಂಗ್ ಎನಿ ಚಾಪ್ಟರ್, ಆ ಚಾಪ್ಟರ್ ಅಲ್ಲಿ ನಾವು ಏನು ಓದಬೇಕು ಅನ್ನೋದನ್ನ ಬ್ಲೂ ಪ್ರಿಂಟ್ ಮಾಡ್ಕೊಬೇಕು. ಇಟ್ ಈಸ್ ನಾಟ್ ದಟ್ ಸಿಂಪ್ಲಿ ವಿ ಜಂಪ್ ಇನ್ ಟು ರೀಡಿಂಗ್ ಸಮಥಿಂಗ್. ಓಕೆ, ಯು ಶುಡ್ ನೋ ವಾಟ್ ಆಲ್ ದಿ ಥಿಂಗ್ಸ್ ವಿಚ್ ಯು ಆರ್ ಸಪೋಸ್ ಟು ರೀಡ್ ಇನ್ ಎನಿ ಚಾಪ್ಟರ್. ಸೊ ಈ ಥರ ಸಿಸ್ಟಮ್ಯಾಟಿಕ್ ಆಗಿ ನೀವು ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಸೊ ನಿಮಗೆ ಮೆಮರಿ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಯು ವಿಲ್ ಹ್ಯಾವ್ ಯುವರ್ ಪ್ರಿಪ್ರೇಷನ್ ಇನ್ ದಿ ಆರ್ಗನೈಸ್ಡ್ ಮ್ಯಾನರ್. ಸೊ ಒಂದು ಪ್ಲಾನ್ ಪ್ರಕಾರ ನೀವು ಓದ್ತಾ ಇರ್ತೀರಾ. ಆ್ಯಂಡ್ ಹಿಸ್ಟ್ರಿಯಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಸೀಕ್ವೆನ್ಸ್ ಆಫ್ಟರ್ ಸೀಕ್ವೆನ್ಸ್. ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕೂಡ, ಅದ್ರ ಜೊತೆ ಅದು ಹೆಚ್ಚು ಕಾಲ ನಿಮಗೆ ನೆನಪಿನಲ್ಲಿರುತ್ತೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಟ್ ಈಸ್ ದಿ advent of Europeans to India, I am going to talk about the first kingdom which came to India, which is Portuguese ಬಗ್ಗೆ ನಾನು ಮಾತಾಡ್ತೀನಿ. ಸೊ ಪೋರ್ಚುಗೀಸ್ ಅಂತ ಲೆಸನ್ ಬಂದಿದ್ದ ಕೂಡಲೇ ವಾಟ್ ಶುಡ್ ಬಿ ಯುವರ್ ಸ್ಟಡಿ ಪ್ಲಾನ್ ಆರ್ ವಾಟ್ ಆರ್ ಯು ಸಪೋಸ್ ಟು ರೀಡ್? ಫಸ್ಟ್ ಥಿಂಗ್ ಯು ನೀಡ್ ಟು ರೀಡ್ ಇಸ್ ವೈ ದೇ ವಾಂಟೆಡ್ ಟು ಕಮ್ ಟು ಇಂಡಿಯಾ. ಓಕೆ, ಅವರು ಭಾರತಕ್ಕೆ ಬರೋದಕ್ಕೆ ಯಾಕೆ ಬಯಸಿದ್ರು ಅನ್ನೋದನ್ನ ನಾವು ಓದ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸೊ ವಾಸ್ ದಟ್ ಈಸಿ ಫಾರ್ ದೆಮ್ ಟು ಕಮ್ ಟು ಇಂಡಿಯಾ? ಸೊ ಅವರು ತುಂಬಾ ಸುಲಭವಾಗಿ ಭಾರತಕ್ಕೆ ಬಂದ್ಬಿಟ್ರ? ಇಲ್ಲ. ಸೊ ಇಟ್ ವಾಸ್ ನಾಟ್ ಈಸಿ. ಯಾಕಂದ್ರೆ ದೋಸ್ ಡೇಸ್ ಕಮ್ಯುನಿಕೇಶನ್ ವಾಸ್ ನಾಟ್ ಲೈಕ್ ವಾಟ್ ವಿ ಹ್ಯಾವ್ ಇಟ್ ಟುಡೇ. ಓಕೆ, ಸೊ ಐ ಆಮ್ ಟಾಕಿಂಗ್ ಅಬೌಟ್ 14th 15th century. ಓಕೆ, ಆ ಕಾಲದಲ್ಲಿ ಅಷ್ಟು ಈಸಿ ಕಮ್ಯುನಿಕೇಶನ್ ಇರಲಿಲ್ಲ and there were so many enemies. Okay, so there was hostility between different countries. So ಅದರಿಂದ ಅವರು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ. ಓಕೆ, ನಾವು ಅವರು ಎದುರಿಸಿದ ಸವಾಲುಗಳು ಏನು ಅಂದ್ರೆ ಭಾರತಕ್ಕೆ ರೀಚ್ ಆಗೋದಕ್ಕೆ ಅವ್ರು ಏನೇನು ಸವಾಲುಗಳನ್ನ ಎದುರಿಸ್ತಾರೆ ಅನ್ನೋದನ್ನ ನೆಕ್ಸ್ಟ್ ಕಾಂಪೊನೆಂಟ್ ಓದ್ತಾ ಬರ್ತೀವಿ. ಅದಾದ್ಮೇಲೆ ಅವರು ಯಾವ ರೂಟಲ್ಲಿ ಬರ್ತಾರೆ ಅಂದ್ರೆ ಸಿ ರೂಟಲ್ಲಿ ಬರ್ತಾರೆ. ಅಂದ್ರೆ ಅವರು ಭಾರತಕ್ಕೆ ಜಲಮಾರ್ಗದಿಂದ ಬರ್ತಾರೆ. ಅವ್ರು ಯಾಕೆ ಸಿ ರೂಟ್ನೇ ಚೂಸ್ ಮಾಡ್ತಾರೆ? ದೇ ಡಿಡ್ ನಾಟ್ ಕಮ್ ಥ್ರೂ ಲ್ಯಾಂಡ್ ರೂಟ್ ಅಂಡ್ ಏರ್ ರೂಟ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್ ಅಟ್ ಆಲ್. ಆ ಸೆಂಚುರಿಯಲ್ಲಿ ಏರ್ ರೂಟ್ಸ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಅವರು ಜಲಮಾರ್ಗದಲ್ಲಿ ಯಾಕೆ ಬರ್ತಾರೆ ಅಥವಾ ಸಮುದ್ರ ಮಾರ್ಗವನ್ನೇ ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರಬೇಕು. ಅದಾದ್ಮೇಲೆ ಹೂ ಕೇಮ್ ಫಸ್ಟ್ ಟು ಇಂಡಿಯಾ ಅಮಾಂಗ್ ಆಲ್ ದ ಪೋರ್ಚುಗೀಸ್? ಪ್ರಪ್ರಥಮ ಬಾರಿಗೆ ಭಾರತಕ್ಕೆ ಬಂದವರು ಯಾರು ಅಂತ ತಿಳ್ಕೊಬೇಕು. ಅದಾದ್ಮೇಲೆ
ಅವರು ಭಾರತಕ್ಕಾಗಿ ಅಪಾಯಿಂಟ್ ಮಾಡಿದ ಗವರ್ನರ್ಸ್ ಯಾರ್ಯಾರು ಅಂಡ್ ಅವರ ಕೊಡುಗೆ ಏನು. ಓಕೆ, ಕೊಡುಗೆ ಏನು ಅಂದ್ರೆ ತಮ್ಮ ರಾಷ್ಟ್ರಕ್ಕೆ ನೀಡಿದ ಕೊಡುಗೆ ಏನು ಅನ್ನೋದನ್ನ ನಾವು ಓದ್ತಾ ಬರಬೇಕು. ಅದಾದ್ಮೇಲೆ ಫೇವರಬಲ್ ಕಂಡೀಷನ್ಸ್ ಫಾರ್ ಪೋರ್ಚುಗೀಸ್, ಅಂದ್ರೆ ಅವರು ಭಾರತದಲ್ಲಿ ನೆಲೆಸಲಿಕ್ಕೆ ಪ್ರತಿಕೂಲವಾದ ಪರಿಸ್ಥಿತಿಗಳು ಯಾವ್ಯಾವಿದ್ವು, ಅಂದ್ರೆ ಇಲ್ಲಿ ಅವ್ರಿಗೆ ಅಡ್ವಾಂಟೇಜಸ್ ಏನಾಗಿತ್ತು ಇಲ್ಲಿ ಸ್ಟೇ ಮಾಡೋದಕ್ಕೆ ಅನ್ನೋದನ್ನ ಓದ್ಬೇಕು. ಅದಾದ್ಮೇಲೆ ಪೋರ್ಚುಗೀಸ್ ವಶಪಡಿಸಿಕೊಂಡ ನೆಲೆಗಳು, ದ ಸ್ಟೇಟ್ಸ್ ಆಫ್ ಪೋರ್ಚುಗೀಸ್ ಇಸ್ ವಾಟ್ ವಿ ನೀಡ್ ಟು ರೀಡ್ ನೆಕ್ಸ್ಟ್. ಅದಾದ್ಮೇಲೆ ಪೋರ್ಚುಗೀಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನಾವು ಓದ್ಬೇಕು. ಅದಾದ್ಮೇಲೆ ರಿಲಿಜಿಯಸ್ ಪಾಲಿಸಿ ಆಫ್ ದಿ ಪೋರ್ಚುಗೀಸ್, ಅವರ ಧಾರ್ಮಿಕ ನಡೆ ಹೇಗಿತ್ತು ಅದನ್ನ ನಾವು ಓದ್ಬೇಕಾಗುತ್ತೆ. ಅದಾದ್ಮೇಲೆ ಡಿಕ್ಲೇನ್ ಆಫ್ ಪೋರ್ಚುಗೀಸ್. ಓಕೆ, ಸೊ ದೇ ಡಿಡ್ ನಾಟ್ ಸ್ಟೇ ಹಿಯರ್ for their entire lifetime, so after some time they had to get back to their country. ಸೊ ಇದಕ್ಕೆ ಕಾರಣಗಳೇನು, ಓಕೆ, ಅವರು ಯಾಕೆ ಡಿಕ್ಲೇನ್ ಆದ್ರು ಭಾರತದಲ್ಲಿ, ಅದಕ್ಕೆ ಏನೇನ್ ರೀಸನ್ಸ್ ಅನ್ನೋದನ್ನ ಓದ್ಬೇಕಾಗತ್ತೆ. ಅದಾದ್ಮೇಲೆ ಸಿಗ್ನಿಫಿಕೆನ್ಸ್ ಆಫ್ ದಿ ಪೋರ್ಚುಗೀಸ್ ಇನ್ ಇಂಡಿಯಾ, ಅಂದ್ರೆ ಪೋರ್ಚುಗೀಸರ ಪ್ರಾಮುಖ್ಯತೆ ಏನು, ಅಂದ್ರೆ ಅವರು ಭಾರತ ದೇಶಕ್ಕೆ ಬಂದಿದ್ರಿಂದ ಅವರಿಂದ ನಾವು ಏನೇನ್ ಕಲ್ತ್ವಿ ಅನ್ನೋದೇ ನಮಗೆ ಪ್ರಾಮುಖ್ಯತೆ ಆಗುತ್ತೆ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ರೀಡ್. ಅಂಡ್ ಫೈನಲಿ ಎಲ್ಲಾ ಇನ್ಸಿಡೆಂಟ್ಸ್ ನಾನು ಸಮರಿ ಮಾಡಿದ್ದೀನಿ ಇನ್ ದಿ ಕ್ರೋನಾಲಜಿಕಲ್ ಆರ್ಡರ್, ಅದು ಕೊನೆಯಲ್ಲಿ ಬರುತ್ತೆ. ಸೊ ಯಾವ ಇನ್ಸಿಡೆಂಟ್ ಆದ್ಮೇಲೆ ಯಾವ್ದಾಯ್ತು, ಯಾವ ಇಸ್ವಿಯಲ್ಲಿ ಆಯ್ತು ಅನ್ನೋದನ್ನ ಸಮರೈಸ್ ಮಾಡಿರ್ತೀನಿ. ಸೊ ದಟ್ಸ್ ವಾಟ್ ಯು ಕ್ಯಾನ್ ಸಿ ಇಟ್ ಇನ್ ದಿ ಲಾಸ್ಟ್ ಸ್ಲೈಡ್. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಸ್ಟಡೀಸ್. ಸೊ ಈ ತರ ಪ್ರತಿಯೊಂದು ಚಾಪ್ಟರ್ಗೂ ನೀವು ಸಿಸ್ಟಮ್ಯಾಟಿಕ್ ನೋಟ್ಸ್ ಮಾಡ್ಕೊಳ್ತಾ ಬರಬೇಕು. ಯು ನೀಡ್ ಟು ನೋ ವಾಟ್ ಯು ನೀಡ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಚಾಪ್ಟರ್ನಿಂದ ನಾನು ಏನೇನು ಓದಬೇಕು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಈ ತರ ರೆಡಿ ಮಾಡ್ಕೊಂಡಿರಿ. ಅದಾದ್ಮೇಲೆ ಅದರದೇ ಹೆಡ್ಡಿಂಗ್ಸ್ ಕೆಳಗಡೆ ನೀವು ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ಸೊ ಅದು ನಿಮ್ಮ ತಯಾರಿಗೆ ಉತ್ತಮವಾಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ದಿ ಸ್ಟಡಿ ಪ್ಲಾನ್ ಫಾರ್ ಯು. ಅಂಡ್ ಲೆಟ್ ಮಿ ಗೋ ಟು ದ ಫಸ್ಟ್ ಕ್ವೆಶನ್. ಫಸ್ಟ್ ಕ್ವೆಶನ್ ಏನಂದ್ರೆ, ವೈ ಯುರೋಪಿಯನ್ಸ್ ವಾಂಟೆಡ್ ಟು ಕಮ್ ಟು ಇಂಡಿಯಾ, ಅವರು ಭಾರತಕ್ಕೆ ಯಾಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರು. ಸೊ ಐ ವಿಲ್ ಬಿ ಗಿವಿಂಗ್ ಯು ದ ರೀಸನ್ಸ್. ಏನೇನು ರೀಸನ್ಸ್ ಇತ್ತು ಅವ್ರು ಭಾರತ ದೇಶಕ್ಕೆ ಬರಬೇಕು ಅನ್ನೋದನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಲೆಟ್ ಸ್ಟಾರ್ಟ್ ವಿತ್ ರೀಸನ್ ನಂಬರ್ 1. ರೀಸನ್ ನಂಬರ್ 1 ಏನಂದ್ರೆ, ಇಂಡಿಯಾ ವಾಸ್ ಅಬಂಡೆಂಟ್ ಇನ್ ವೇರಿಯಸ್ ರಿಸೋರ್ಸಸ್. ಭಾರತ ದೇಶ ಸಂಪನ್ಮೂಲ ಭರಿತ ರಾಷ್ಟ್ರವಾಗಿತ್ತು. ಇವಾಗಲೂ ಕೂಡ ಸಂಪನ್ಮೂಲ ಭರಿತ ರಾಷ್ಟ್ರವಾಗಿದೆ. ಬಟ್ ಆ ಶತಮಾನದಲ್ಲಿ ಇನ್ನೂ ಹೆಚ್ಚು ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಇತ್ತು. ಓಕೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು ಯುರೋಪಿಯನ್ ಕಂಟ್ರಿಯಲ್ಲಿ ಇರಲಿಲ್ಲ. ಆದ್ರಿಂದ ಮೇಜರ್ಲಿ ಯುರೋಪಿಯನ್ಸ್ ಭಾರತಕ್ಕೆ ಯಾಕೆ ಬರಬೇಕು ಅನ್ಕೊಳ್ತಾರಂದ್ರೆ, ಬಿಕಾಸ್ ಆಫ್ ಆರ್ ರಿಸೋರ್ಸಸ್. ಯಾವ ರಿಸೋರ್ಸಸ್, ಯಾವ ಸಂಪನ್ಮೂಲಗಳಿಗೆ ಅವರು ಅಟ್ರಾಕ್ಟ್ ಆಗ್ತಾರಂದ್ರೆ, ಮೇಜರ್ಲಿ ಅವರು ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು, ಅದಾದ್ಮೇಲೆ ಕ್ಯಾಲಿಕೋಸ್ ಅಂದ್ರೆ ಹತ್ತಿಯಿಂದ ಮಾಡಿರ್ತಕ್ಕಂಥ ಬಟ್ಟೆ, ಸಿಲ್ಕ್ ರೇಷ್ಮೆ, ಮತ್ತು ವೇರಿಯಸ್ ಪ್ರೆಷಿಯಸ್ ಸ್ಟೋನ್ಸ್, ವಿವಿಧ ಅಮೂಲ್ಯವಾದ ಕಲ್ಲುಗಳು ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಭಾರತಕ್ಕೆ ಬರಬೇಕು ಅನ್ಕೊಂತಾರೆ. ಓಕೆ, ಸೊ ಸ್ಪೈಸಸ್ ಅಂದ್ರೆ ಬ್ಲ್ಯಾಕ್ ಪೆಪ್ಪರ್, ಕಪ್ಪು ಮೆಣಸು ತುಂಬಾ ಅಟ್ರಾಕ್ಟ್ ಆಗಿರುತ್ತೆ, ಅಂದ್ರೆ ಅವ್ರಿಗೆ ತುಂಬಾ ಬೇಕಾಗಿರುತ್ತೆ. ಅದಾದ್ಮೇಲೆ ಏಲಕ್ಕಿ ಬೇಕಾಗಿರುತ್ತೆ, ಕಾರ್ಡಮಮ್ ಬೇಕಾಗಿರುತ್ತೆ, ಅದಾದ್ಮೇಲೆ ಜಿಂಜರ್ ಶುಂಠಿ. ಸೊ ಈ 3 ಸ್ಪೈಸಸ್ಗೆ ಅಲ್ಲಿ ಅತ್ಯಂತ ಅಧಿಕ ಬೇಡಿಕೆ ಇರುತ್ತೆ. ಸೊ ಅದರಿಂದ ಅವರು ಭಾರತಕ್ಕೆ ಬರ್ಬೇಕು ಅನ್ಕೊಂತಾರೆ. ಅದಾದ್ಮೇಲೆ ರೇಷ್ಮೆ, ಸಿಲ್ಕ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಪ್ರೆಷಿಯಸ್ ಸ್ಟೋನ್ಸ್ಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ಎಲ್ಲಾ ಪದಾರ್ಥಗಳಿಗೋಸ್ಕರ ಅವರು ಭಾರತಕ್ಕೆ ಬರಬೇಕು ಅಂತ ಅನ್ಕೊಂತಾರೆ. ಅಂದ್ರೆ ನಿಮ್ಗೊಂದು ಮೈಂಡಲ್ಲಿ ಇವಾಗ ಕ್ವೆಶನ್ಸ್ ಬರ್ಬೋದು, ಅದನ್ನ ಯಾಕೆ ಅವರು ಭಾರತಕ್ಕೆ ಬಂದು ತಗೋಬೇಕು, ವರ್ ದೇರ್ ನೋ ಮೀಡಿಯೇಟರ್ಸ್, ಅಂದ್ರೆ ಬೇರೆಯವ್ರು ಯಾರು ಅವ್ರಿಗೆ ಸಪ್ಲೈ ಮಾಡೋರು ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಡೆಫಿನೆಟ್ಲಿ ಸಪ್ಲೈ ಮಾಡೋರು ಇದ್ರು, ಅರಬ್ಸ್ ಇದ್ರು, ಇಟಾಲಿಯನ್ಸ್ ಇದ್ರು. ಇವರೆಲ್ಲ ಇವರಿಗಿಂತ ಮುಂಚೆನೆ ಭಾರತದಲ್ಲಿ ಟ್ರೇಡ್ ವ್ಯಾಪಾರ ನಡೆಸ್ತಾ ಇದ್ರು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಇವರಿಂದ ಇವರು ಸಪೋಸ್ ಈ ಪದಾರ್ಥಗಳನ್ನ ಪರ್ಚೇಸ್ ಮಾಡಿದ್ರೆ ಅವರು 10 times ಮೋರ್ ಅಂದ್ರೆ 10 ಪಟ್ಟು ಅಧಿಕ ಬೆಲೆಗೆ ಇವರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಯುರೋಪಿಯನ್ ಮರ್ಚೆಂಟ್ಸ್ ಅಂದ್ರೆ ಯುರೋಪದ ವ್ಯಾಪಾರಿಗಳಿಗೆ ಯಾವುದೇ ಅಧಿಕ ಮಟ್ಟದ ಲಾಭ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಇವರು ಸ್ಟ್ರೇಟ್ ಅವೇ ನಾವೇ ಭಾರತಕ್ಕೆ ಹೋಗಿ ತಗೊಂಡ್ರೆ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ಆಲೋಚನೆ ಬರುತ್ತೆ. ಸೊ ದಿಸ್ ಇಸ್ ರೀಸನ್ ನಂಬರ್ 1. ನಾವ್ ವಾಟ್ ಈಸ್ ರೀಸನ್ ನಂಬರ್ 2? ಓಕೆ, ಸೊ ಎರಡನೇ ರೀಸನ್ ಏನು? ದಿ ಸೆಕೆಂಡ್ ರೀಸನ್ ಇಸ್ ಯುರೋಪ್ ವಾಸ್ gripped by a spirit of renaissance with its call for exploration. Okay, so ಇಲ್ಲಿ ಈ ಪದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿನೈಸೆನ್ಸ್, ವಾಟ್ ಯು ಮೀನ್ ಬೈ
ರಿನೈಸೆನ್ಸ್. ದ ಮೀನಿಂಗ್ ಆಫ್ ರಿನೈಸೆನ್ಸ್ ಇಸ್ ನವೋದಯ ಅಥವಾ ಪುನರುಜ್ಜೀವನ ಅಂತ ಹೇಳ್ತೀವಿ. ಅಂದ್ರೆ ಯುರೋಪಿನಲ್ಲಿ ನವೋದಯದ ಅಥವಾ ಪುನರುಜ್ಜೀವನದ ಪರಿಶೋಧನೆಗಾಗಿ ಉತ್ಸಾಹದಿಂದ ಕೂಡಿದ್ದರು. ಅಂದ್ರೆ ದೇ ವಾಂಟೆಡ್ ಸಮಥಿಂಗ್ ನ್ಯೂ, ದೇ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಿ ವರ್ಲ್ಡ್. ಪ್ರಪಂಚವನ್ನ ಅವರಿಗೆ ಅನ್ವೇಷಣೆ ಮಾಡ್ತಕ್ಕಂಥ ಉತ್ಸಾಹ ಬರುತ್ತೆ. ಇದು ಯಾಕೆ ಬರುತ್ತೆ ಅಂದ್ರೆ ದೇರ್ ಇಸ್ ಒನ್ ರೀಸನ್ ಫಾರ್ ದಿಸ್. ಬಿಕಾಸ್ ಯುರೋಪ್ ಹ್ಯಾಸ್ ಸ್ಟಾರ್ಟೆಡ್ ಗ್ರೋಯಿಂಗ್ ಎಕನಾಮಿಕಲಿ. ಅಂದ್ರೆ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಅಗ್ರಿಕಲ್ಚರ್ ರೆವಲ್ಯೂಷನ್. ಅಂದ್ರೆ ಕೃಷಿ ಕ್ರಾಂತಿಯಿಂದ ಮತ್ತೆ ಕೈಗಾರಿಕರಣದಿಂದ ಯುರೋಪ್ ಸ್ಟಾರ್ಟೆಡ್ ಬಿಕಮಿಂಗ್ ರಿಚ್. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನನಗೆ ಮಂತ್ಲಿ ಸ್ಯಾಲ್ರಿ 1000 ರೂಪೀಸ್ ಇದ್ರೆ ಆ 1000 ರೂಪೀಸ್ ಲಿಮಿಟೆಡ್ ಅನ್ನೋ ಅದೇ ಲಿಮಿಟ್ ಅಲ್ಲೇ ನನ್ನ ಎಕ್ಸ್ಪೆನ್ಸಸ್ನ ನಾನು ಪ್ಲಾನ್ ಮಾಡ್ಕೊಳ್ತೀನಿ. ಲೆಟ್ಸ್ ಸೇ 1 ಮಂತ್ಗೆ ನನಗೆ 1 lakh ಬಂದ್ರೆ ಸೊ ಮೈ ಪ್ಲಾನ್ಸ್ ವಿಲ್ ಬಿ ಬಿಗ್. ಸೊ ಸೇಮ್ ವೇ ಯುರೋಪ್ ಯಾವಾಗ ಆರ್ಥಿಕವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸ್ಟಾರ್ಟ್ ಆಯಿತು ಅವಾಗ ಅವ್ರ ರಿಕ್ವೈರ್ಮೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ದೇ ವಾಂಟೆಡ್ ಟು ಬೈ ನ್ಯೂ ಥಿಂಗ್ಸ್, ದೇ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಿ ನ್ಯೂ ಪ್ಲೇಸಸ್. ಸೊ ಇದೆಲ್ಲ ಆದಾಗ ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ರಿನೈಸೆನ್ಸ್, ಪುನರುಜ್ಜೀವನ ಅಥವಾ ನವೋದಯದ ವಾತಾವರಣ ಉಂಟಾಗಿತ್ತು ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಿಸ್ ರೀಸನ್ ಆಲ್ಸೋ ದೇ ವಾಂಟೆಡ್ ಟು ಕಮ್ ಟು ಇಂಡಿಯಾ. ಓಕೆ, ಸೊ ದಿಸ್ ಇಸ್ ರೀಸನ್ ನಂಬರ್ 2. ನಾವು ವಾಟ್ ಈಸ್ ರೀಸನ್ ನಂಬರ್ 3? ನಾನು ಮುಂಚೆನೆ ಹೇಳ್ದಾಗೆ ಅಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರುತ್ತೆ, ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಾವು ವಾಟ್ ಆರ್ ದಿ ರೀಸನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್? ಅಲ್ಲಿ ಆರ್ಥಿಕ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣಗಳೇನು? ಫಸ್ಟ್ ರೀಸನ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ಲ್ಯಾಂಡ್ ಅಂಡರ್ ಕಲ್ಟಿವೇಶನ್. ಅಂದ್ರೆ ಸಾಗುವಳಿಯ ಭೂಮಿಯ ವಿಸ್ತರಣೆ ಆಗುತ್ತೆ. ಅಂದ್ರೆ ಬೇರೆ ಲ್ಯಾಂಡ್ಸ್ ಏನೇನಿರುತ್ತೋ, ಅಂದ್ರೆ ಅನ್ಯೂಸ್ಡ್ ಲ್ಯಾಂಡ್ಸ್ ಏನೇನಿರುತ್ತೋ ಅದನ್ನೆಲ್ಲ ಅವರು ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಜಾಸ್ತಿ ಇಳುವರಿ ಬರುತ್ತೆ. ಅದಾದ್ಮೇಲೆ ಇಂಪ್ರೂವ್ಡ್ ಪ್ಲವ್, ಸುಧಾರಿತ ಉಳುಮೆಯ ಪರಿಚಯ ಮಾಡ್ತಾರೆ. ಅಂದ್ರೆ ದೇ ಹ್ಯಾವ್ ಸ್ಟಾರ್ಟೆಡ್ ಇಂಪ್ರೂವಿಂಗ್ ದೇರ್ ಪ್ಲೋವಿಂಗ್ ಟೆಕ್ನಾಲಜೀಸ್. ಸೊ ಅದರಿಂದ ಕೂಡ ಅವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ಅಂಡ್ ದೇ ಸ್ಟಾರ್ಟೆಡ್ ಇನ್ಕ್ಲೂಡಿಂಗ್ ಸೈಂಟಿಫಿಕ್ ಕ್ರಾಪ್ ಮ್ಯಾನೇಜ್ಮೆಂಟ್, ವೈಜ್ಞಾನಿಕ ಬೆಳೆ ನಿರ್ವಹಣೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಕೂಡ ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅವರು ಕ್ರಾಪ್ ರೊಟೇಷನ್ ಅಂದ್ರೆ ಬೆಳೆ ಪರ್ಯಾಯ ವ್ಯವಸ್ಥೆ. ಅಂದ್ರೆ ಇಟ್ಸ್ ನಾಟ್ ದಟ್ ಯು ಆರ್ ಗ್ರೋಯಿಂಗ್ ದಿ ಸೇಮ್ ಕ್ರಾಪ್ ಇಯರ್ಸ್ ಟುಗೆದರ್ ಇನ್ ದಿ ಸೇಮ್ ಲ್ಯಾಂಡ್. ಅಂದ್ರೆ ಒಂದೇ ಭೂಮಿಯಲ್ಲಿ ಒಂದೇ ಕ್ರಾಪ್ನೇ ವರ್ಷಾನುಗಟ್ಲೆ ಬೆಳೆಯಲ್ಲ. ಅವರು ಇಳುವರಿ ಬಂದ ಕೂಡಲೇ ಆ ಕ್ರಾಪ್ ಬದಲು ಆಲ್ಟರ್ನೇಟ್ ಕ್ರಾಪ್ಸ್ ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ಹೆಚ್ಚು ಲಾಭ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ದಿರ್ ಈಸ್ ಸಪ್ಲೈ ಆಫ್ ಮೀಟ್, ಮಾಂಸದ ಪೂರೈಕೆ ಆಗುತ್ತೆ. ಆಬ್ವಿಯಸ್ಲಿ ಮಾಂಸದ ಪೂರೈಕೆ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಟು ಈಟ್ ಇಟ್ ಡಿಲಿಷಿಯಸ್ಲಿ ಅದಕ್ಕೆ ಸ್ಪೈಸಸ್ ಹಾಕಬೇಕಾಗುತ್ತೆ. ಸೊ ಆ ಸ್ಪೈಸಸ್ ಎಲ್ಲಿರುತ್ತೆ? ಭಾರತ ದೇಶದಲ್ಲಿ ಇರುತ್ತೆ. ಸೊ ಅದರಿಂದ ಅವರು ಭಾರತಕ್ಕೆ ಬರಬೇಕು ಅಂತ ಇಚ್ಛಿಸ್ತಾರೆ. ಸೊ ದಿಸ್ ಇಸ್ ಒನ್ ಉತ್ತಮ ಉಳುಮೆ ಪದ್ಧತಿ, ಕ್ರಾಪ್ ರೊಟೇಷನ್ ಮತ್ತೆ ಸಪ್ಲೈ ಆಫ್ ಮೀಟ್. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ರೀಸನ್ ನಂಬರ್ 2. ನೌ ವಾಟ್ ಈಸ್ ರೀಸನ್ ನಂಬರ್ 3? ಮೂರನೇ ಕಾರಣ ಏನು? ಮೂರನೇ ಕಾರಣ ಏನು ಅಂದ್ರೆ ವಿ ಕಾಲ್ ದಿಸ್ ಆಸ್ ದಿ ಟ್ರೀಟಿ ಆಫ್ ಟೋರ್ಡೆಸಿಲಾಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಟ್ರೀಟಿ ಆಫ್ ಟೋರ್ಡೆಸಿಲಾಸ್. ನೌ ವಾಟ್ ಯು ಮೀನ್ ಬೈ ಟ್ರೀಟಿ ಆಫ್ ಟೋರ್ಡೆಸಿಲಾಸ್? ಸೊ ಈ ಒಪ್ಪಂದ 1494ರಲ್ಲಿ ನಡೆಯುತ್ತೆ. ಯಾರ್ಯಾರ ಮಧ್ಯ ನಡೆಯುತ್ತೆ ಅಂದ್ರೆ ಇಟ್ ಹ್ಯಾಪನ್ಸ್ ಬಿಟ್ವೀನ್ ಸ್ಪೇನ್ ಅಂಡ್ ಪೋರ್ಚುಗಲ್. ಇದು ಪೋರ್ಚುಗಲ್ ಮತ್ತೆ ಸ್ಪೇನ್ ರಾಷ್ಟ್ರಗಳ ನಡುವೆ ನಡೆಯುತ್ತೆ. ಈ ಒಪ್ಪಂದದ ಪ್ರಕಾರ ಅವ್ರು ಏನ್ ಮಾಡ್ತಾರಂದ್ರೆ ಒಂದು ಇಮ್ಯಾಜಿನರಿ ಲೈನ್ ಹಾಕ್ತಾರೆ. ಅಂದ್ರೆ ಅಟ್ಲಾಂಟಿಕ್ ಓಷನ್ ಮೇಲೆ ಒಂದು ಇಮ್ಯಾಜಿನರಿ ಲೈನ್ ಅಂದ್ರೆ ಕಾಲ್ಪನಿಕ ರೇಖೆನ ಹಾಕ್ತಾರೆ. ಆ ಕಾಲ್ಪನಿಕ ರೇಖೆಗಿಂತ ಈಸ್ಟ್ ಅಲ್ಲಿ ಪೂರ್ವದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳನ್ನು ಪೋರ್ಚುಗೀಸ್ ಆಕ್ರಮಣ ಮಾಡಬೇಕು. ಅದಾದ್ಮೇಲೆ ಪಶ್ಚಿಮಕ್ಕೆ ಬರ್ತಕ್ಕಂಥ ಎಲ್ಲಾ ದೇಶಗಳನ್ನು ಸ್ಪೇನ್ ಇನ್ವೇಡ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಅವ್ರ ಬೇಸಿಕ್ ಇಂಟೆನ್ಷನ್ ಬಂದಿದ್ದು ಫಾರ್ ಪ್ರಮೋಷನ್ ಆಫ್ ದೇರ್ ರಿಲಿಜಿಯನ್. ಅಂದ್ರೆ ಕ್ರೈಸ್ತೇತರ ರಾಷ್ಟ್ರಗಳು ಅಂದ್ರೆ ನಾನ್ ಕ್ರಿಶ್ಚಿಯನ್ ಕಂಟ್ರೀಸ್ ಯಾವ್ದಾವ್ದು ಇರುತ್ತೋ ಅದನ್ನೆಲ್ಲ ಇನ್ವೇಡ್ ಮಾಡಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ ಅಗ್ರಿಮೆಂಟ್ ನ ನಾವು ಟ್ರೀಟಿ ಆಫ್ ಟೋರ್ಡೆಸಿಲಾಸ್ ಅಂತ ಕರಿತೀವಿ. ಸೊ ಇದಾಗಿದ್ದೆ ಯಾವಾಗ 1494ರಲ್ಲಿ ಈ ಅಗ್ರಿಮೆಂಟ್ ಆಗುತ್ತೆ. ಆ ಇಮ್ಯಾಜಿನರಿ ಲೈನ್ ಏನಿತ್ತಲ್ವಾ, ಆ ಇಮ್ಯಾಜಿನರಿ ಲೈನ್ ಇಟ್ ಈಸ್ ಸಮ್ವೇರ್ ಅಟ್ 1300 ಮೈಲ್ಸ್ ವೆಸ್ಟ್ ಆಫ್ ಕೇಪ್ ವರ್ಡೆ ಐಲ್ಯಾಂಡ್ಸ್ ಅಂತ ಕರಿತೀವಿ. ಅಂದ್ರೆ ಕೇಪ್ ವರ್ಡೆ ದ್ವೀಪಗಳು ಏನಿರುತ್ತೋ ಅದರ ಪಶ್ಚಿಮಕ್ಕೆ 1300 ಮೈಲಿಗಳಲ್ಲಿ ಆ ಇಮ್ಯಾಜಿನರಿ ಲೈನ್ ನ ಅವರು ಮಾಡ್ಕೊಂಡಿರ್ತಾರೆ. ಸೊ
To get more clarity on this, I have the map here. Okay, so this is what I told you about the imaginary line. Okay, ಇದೊಂದು ಕಾಲ್ಪನಿಕ ರೇಖೆ. ಈ ಕಡೆಗೆ ಬಂದ್ರೆ ಈಸ್ಟ್ ಅಂಡ್ ಈ ಕಡೆಗೆ ಬಂದ್ರೆ ವೆಸ್ಟ್. ಇದು ಪೂರ್ವ, ಇದು ಪಶ್ಚಿಮ. ಸೊ ಈ ಕಡೆ ಬರೋ ರಾಷ್ಟ್ರಗಳನ್ನೆಲ್ಲ ಯಾರು ಅಕ್ವೈರ್ ಮಾಡ್ಕೋಬೇಕು? ಪೋರ್ಚುಗೀಸ್ ಅಕ್ವೈರ್ ಮಾಡ್ಕೋಬೇಕು. ಈ ಕಡೆ ಬರ್ತಕ್ಕಂಥ ರಾಷ್ಟ್ರಗಳನ್ನೆಲ್ಲ ಸ್ಪೇನ್ ಅಕ್ವೈರ್ ಮಾಡ್ಕೋಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಇಂಡಿಯಾ ಕಮ್ಸ್ ಟು ದಿ ಈಸ್ಟ್ ಆಫ್ ದಿಸ್ ಲೈನ್. ಅಂದ್ರೆ ಯಾರಿಗೆ ಬಿಲಾಂಗ್ ಆಗುತ್ತೆ? ಅದು ಪೋರ್ಚುಗೀಸ್ಗೆ ಬಿಲಾಂಗ್ ಆಗುತ್ತೆ. ಸೊ ಅದರಿಂದ ಅವರು ಭಾರತಕ್ಕೆ ಬರ್ಬೇಕಂತ ನಿರ್ಧಾರ ಮಾಡ್ತಾರೆ. ಸೊ ಈ ಒಪ್ಪಂದ ಏನಂತ ಕರಿತೀವಿ ಅಂದ್ರೆ ದಿ ಟ್ರೀಟಿ ಆಫ್ ಟೋರ್ಡೆಸಿಲಾಸ್ ಅಥವಾ ಟೋರ್ಡೆಸಿಲಾಸ್ ಒಪ್ಪಂದ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಒನ್ ಆಫ್ ದಿ ರೀಸನ್ಸ್ ಅಗೇನ್. ಇದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಸೊ ಇಸ್ ದಟ್ ದ ಜರ್ನಿ ವಾಸ್ ವೆರಿ ಈಸಿ? ಅವರ ಪ್ರಯಾಣ ಈಸಿ ಆಗಿತ್ತಾ? ಡೆಫಿನೆಟ್ಲಿ ನಾಟ್. ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ. ದೇ ಹ್ಯಾಡ್ ಟು ಸ್ಟ್ರಗಲ್ ಎ ಲಾಟ್ ಬಿಫೋರ್ ದೇ ಕುಡ್ ರೀಚ್ ಇಂಡಿಯಾ. ಓಕೆ, ಅಂದ್ರೆ ಅವರು ಎದುರಿಸಿದ್ದಂತಹ ಸವಾಲುಗಳೇನು? ವಾಟ್ ಆರ್ ದಿ ಚಾಲೆಂಜಸ್ ವಿಚ್ ದೇ ಫೇಸ್ಡ್ ಇಸ್ ವಾಟ್ ವಿ ಗೋಯಿಂಗ್ ಟು ಡಿಸ್ಕಸ್ ನೌ. ಸೊ ದ ಚಾಲೆಂಜ್ ನಂಬರ್ 1, ಪ್ರಪ್ರಥಮ ಚಾಲೆಂಜ್ ಏನು ಅಂದ್ರೆ ದ ಡಿಕ್ಲೈನ್ ಆಫ್ ರೋಮನ್ ಎಂಪೈರ್ ಇನ್ ದಿ 7th century. 7ನೇ ಶತಮಾನದಲ್ಲಿ ರೋಮನ್ ಸಾಮ್ರಾಜ್ಯ ಅವನತಿ ಉಂಟಾಯಿತು. ಇದೇ ಟೈಮಲ್ಲಿ ಏನ್ ಮಾಡ್ತಾರಂದ್ರೆ ಅರಬ್ ಆಲ್ರೆಡಿ ಭಾರತದಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ, ಅಂದ್ರೆ ವ್ಯಾಪಾರ ಮಾಡ್ತಾ ಇರ್ತಾರೆ. ದೇ ಎಸ್ಟಾಬ್ಲಿಷ್ಡ್ ದೇರ್ ಡಾಮಿನೇಷನ್ ಇನ್ ಈಜಿಪ್ಟ್ ಅಂಡ್ ಪರ್ಷಿಯಾ. ಈಜಿಪ್ಟ್ ಮತ್ತು ಪರ್ಷಿಯಾ ರಾಷ್ಟ್ರಗಳ ಮೇಲೆ ಅವರ ಡಾಮಿನೇಷನ್ ಅಥವಾ ಅವರ ಪ್ರಾಬಲ್ಯವನ್ನು ಸ್ಥಾಪಿಸಿಕೊಳ್ತಾರೆ. ಯಾವ ರಾಷ್ಟ್ರಗಳ ಮೇಲೆ? ಈಜಿಪ್ಟ್ ಮೇಲೆ ಮತ್ತೆ ಪರ್ಷಿಯಾದ ಮೇಲೆ. ಯಾರು? ಅರಬ್ಬರು. ಅರ್ಥ ಆಯ್ತಲ್ವಾ? ಸೊ ಇಲ್ಲೊಂದು ಸ್ಮಾಲ್ ಡೌಟ್ ಬರುತ್ತೆ. ಇಲ್ಲಿ ಪೋರ್ಚುಗಲ್ ರಾಷ್ಟ್ರನೇ ಇಲ್ಲ, ಇವ್ರಿಗೂ ಅದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಆಬ್ವಿಯಸ್ಲಿ there is a relation. To understand that relation, I want to show you the map here. Okay, here you can see this is the Arab. ಅರ್ಥ ಆಯ್ತಲ್ವಾ? ಇಲ್ಲಿ ಈಜಿಪ್ಟ್ ಇದೆ, ಇಲ್ಲಿ ಪರ್ಷಿಯಾ ಇದೆ, ಮತ್ತೆ ಇಲ್ಲಿ ಯು ಕ್ಯಾನ್ ಸಿ ಭಾರತ ದೇಶ, ಇಲ್ಲಿ ಯು ಕ್ಯಾನ್ ಸಿ ಯುರೋಪ್. ಯಾರು ಪೋರ್ಚುಗೀಸ್ ಇಸ್ ದಿ ಯುರೋಪಿಯನ್ ಕಂಟ್ರಿ. ಓಕೆ, ಯುರೋಪ್ನಿಂದ ಎಲ್ಲಿಗೆ ಬರ್ಬೇಕಂತ ಅವರು ಡಿಸೈಡ್ ಮಾಡಿರ್ತಾರೆ, ಭಾರತಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇವಾಗ ಅರಬ್ ಅವ್ರು ಏನ್ ಮಾಡ್ತಾರಂದ್ರೆ ಪರ್ಷಿಯಾನು ಅಕ್ವೈರ್ ಮಾಡ್ಕೊಳ್ತಾರೆ, ಅದಾದ್ಮೇಲೆ ಈಜಿಪ್ಟ್ನ ಕೂಡ ಅಕ್ವೈರ್ ಮಾಡ್ಕೊಳ್ತಾರೆ. ನಾವು ದೋಸ್ ಡೇಸ್ ದೇರ್ ವರ್ 2 ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಒನ್ ಬೈ ರೋಡ್, ಅದರ್ ಬೈ ಸಿ. ಒಂದು ರಸ್ತೆ ಮಾರ್ಗವಾಗಿ ಬರಬೇಕಾಗಿತ್ತು ಅಥವಾ ಜಲಮಾರ್ಗ ಅಥವಾ ಸಮುದ್ರ ಮಾರ್ಗದಲ್ಲಿ ಬರಬೇಕಾಗಿತ್ತು. ನಾವು ಅರಬ್ ಮತ್ತೆ ಯುರೋಪ್ಗೆ ಎನಿಮಿ ರಾಷ್ಟ್ರಗಳಿರುತ್ತೆ, ಅಂದ್ರೆ ಅವೆರಡು ಎನಿಮಿ ರಾಷ್ಟ್ರಗಳು, ಅಂದ್ರೆ ಶತ್ರು ರಾಷ್ಟ್ರಗಳಾಗಿರುತ್ತೆ. ನಾವು ಲ್ಯಾಂಡ್ ರೂಟ್ ಅಂದ್ರೆ ಅವರು ಹೀಗೆ ಬರಬೇಕು. ಬಟ್ ಇಲ್ಲಿ ಬರ್ಬೇಕಾದ್ರೆ ಈ ಪರ್ಷಿಯಾದ ಮೇಲೆ ಬರ್ಬೇಕಾದ್ರೆ ಏನ್ ಮಾಡಿದೆ, ಅರಬ್ ಆ ಕಂಟ್ರಿನ ಆಲ್ರೆಡಿ ಕ್ಯಾಪ್ಚರ್ ಮಾಡಿದೆ. ಅರಬ್ಗೂ ಯುರೋಪ್ಗೂ ಆಗಲ್ಲ, ಡೆಫಿನೆಟ್ಲಿ ಅವರು ಎಂಟ್ರಿನ ಸಹಿಸಲ್ಲ. ಮತ್ತೆ ಈ ಕಡೆ ಈಜಿಪ್ಟ್ನ ಅಕ್ವೈರ್ ಮಾಡಿದ್ದಾರೆ, ಡೆಫಿನೆಟ್ಲಿ ಅಲ್ಲೂ ಕೂಡ ಅವರು ಲ್ಯಾಂಡ್ ರೂಟ್ ನ ಡಿಸ್ಕವರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದಿ ರೀಸನ್. ಅದಾದ್ಮೇಲೆ 2 ಸಮುದ್ರಗಳಿರುತ್ತೆ. ಒಂದು ಇಲ್ಲಿ ಬರೋದು ರೆಡ್ ಸಿ, ಕೆಂಪು ಸಮುದ್ರ ಇರುತ್ತೆ, ಇಲ್ಲಿ ಬರೋದು ಮೆಡಿಟೇರಿಯನ್ ಸಮುದ್ರ ಇರುತ್ತೆ. ಅಂದ್ರೆ ಈ ತರ ಬಂದ್ರೆ ಇದು ಶಾರ್ಟೆಸ್ಟ್ ರೂಟ್ ಟು ಇಂಡಿಯಾ ಆಗುತ್ತೆ ಥ್ರೂ ವಾಟರ್. ಅವರು ಸಮುದ್ರ ಮಾರ್ಗದಲ್ಲಿ ಬಂದ್ರೆ ಇದು ಅತ್ಯಂತ ಶಾರ್ಟೆಸ್ಟ್ ರೂಟ್ ಆಗುತ್ತೆ ಕಂಪೇರ್ ಟು ಅದರ್ ರೂಟ್ಸ್. ಬಟ್ ಅಗೇನ್ ದೀಸ್ ಓಷನ್ಸ್ ಆರ್ ಆಲ್ಸೋ ಇನ್ ದಿ ಕಂಟ್ರೋಲ್ ಆಫ್ ಅರಬ್. ಆ ಓಷನ್ಸ್ ಅಥವಾ ಆ ಸಮುದ್ರಗಳು ಕೂಡ ಅರಬ್ಬರ ಸುಪರ್ದಿಯಲ್ಲೇ ಇರುತ್ತೆ, ಅವರ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಅದರಿಂದ ಅವರಿಗೆ ಬೋತ್ ಲ್ಯಾಂಡ್ ದಿ ರೋಡ್ ಕೂಡ ಬ್ಲಾಕ್ ಆಗಿರುತ್ತೆ, ಅದಾದ್ಮೇಲೆ ವಾಟರ್ ವೇಸ್ ಆಲ್ಸೋ ಬ್ಲಾಕ್ ಆಗಿರುತ್ತೆ. ಸಮುದ್ರ ಮಾರ್ಗ ಮತ್ತು ನೆಲ ಮಾರ್ಗ ಎರಡೂ ಕೂಡ ಬ್ಲಾಕ್ ಆಗಿರುತ್ತೆ. ಯಾರಿಂದ? ಅರಬ್ಬರಿಂದ. ಓಕೆ, ಸೊ ಇದಕ್ಕೆ ಮುಂಚೆ ಲಾಂಗೆಸ್ಟ್ ರೂಟ್ ಆಫ್ ಟ್ರೇಡ್ ಇರುತ್ತೆ. ಓಕೆ, ಒಂದು ಉದ್ದವಾದ ಭೂಮಾರ್ಗ ಇರುತ್ತೆ, ಅದನ್ನ ಸಿಲ್ಕ್ ರೂಟ್ ಅಂತ ಕರಿತಿದ್ವಿ. ಓಕೆ, ರೇಷ್ಮೆ ಮಾರ್ಗ ಅಂತ ಹೇಳ್ತೀವಿ. ಸೊ ಅದಿವಾಗ ಮಧ್ಯದಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ಅರಬ್ ಬಂದಿದೆ. ಅಂದ್ರೆ ಒಟ್ನಲ್ಲಿ ಯುರೋಪ್ಗೆ ಹೆಂಗಾಗಿದೆ ಅಂದ್ರೆ ಇದೊಂಥರ ಲಾಕ್ ಡೌನ್ ಆಗೋಗಿದೆ. ಅರ್ಥ ಆಯ್ತಲ್ವಾ? ಸೊ ಬೋತ್ ಲ್ಯಾಂಡ್ ರೂಟ್ ಕೂಡ ಲಾಕ್ ಡೌನ್ ಆಗಿದೆ, ಸಿ ರೂಟ್ ಕೂಡ ಲಾಕ್ ಡೌನ್ ಆಗಿದೆ. ಬಿಕಾಸ್ ಆಫ್ ಹೂ? ಬಿಕಾಸ್ ಆಫ್ ಅರಬ್. ಸೊ ಅದರಿಂದ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ಆಗುತ್ತೆ ಅವ್ರಿಗೆ ಭಾರತಕ್ಕೆ ನೇರವಾಗಿ ಬರ್ಲಿಕ್ಕೆ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಚಾಲೆಂಜ್? ಅವರು ಎದುರಿಸಿದ ನೆಕ್ಸ್ಟ್ ಚಾಲೆಂಜ್ ಯಾವುದು? ಅವರು ಎದುರಿಸಿದ ನೆಕ್ಸ್ಟ್ ಚಾಲೆಂಜ್ ಯಾವುದು ಅಂದ್ರೆ ಕಾನ್ಸ್ಟಂಟಿನೋಪಲ್
ಫೆಲ್ಟ್ ದಿ ಆಟಮನ್ ಟರ್ಕ್ಸ್. ಅಂದ್ರೆ ಕಾನ್ಸ್ಟೆಂಟಿನಪಲ್ ಅನ್ನೋ ದೇಶವನ್ನ ಓಟಮನ್ ಟರ್ಕರು ಗೆಲ್ತಾರೆ. ಮತ್ತೆ ನಿಮ್ಗೆ ಅದೇ ಪ್ರಶ್ನೆ ಬರುತ್ತೆ, ಇಲ್ಲಿ ಪೋರ್ಚುಗಲ್ ಮೆನ್ಷನ್ ಆಗಿಲ್ಲ. ಕಾನ್ಸ್ಟೆಂಟಿನೋಪಲ್ಗೂ ಓಟಮನ್ ಟರ್ಕ್ಸ್ಗೂ ಮತ್ತೆ ಪೋರ್ಚುಗೀಸ್ಗೂ ಏನ್ ಸಂಬಂಧ, ಇದರಿಂದ ಅವ್ರಿಗೆ ಯಾಕೆ ಇಂಪ್ಯಾಕ್ಟ್ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒನ್ಸ್ ಅಗೇನ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಏನಾಗ್ತಾ ಇತ್ತು ಅಂದ್ರೆ, ಮುಂಚೆ ಯುರೋಪಿಯನ್ನರು ಭಾರತಕ್ಕೆ ಬರ್ಲಿಕ್ಕಿಂತ ಮುಂಚೆ ಏನಾಗ್ತಾ ಇತ್ತಂದ್ರೆ, ಆಸ್ ಐ ಟೋಲ್ಡ್ ಯು, ಅರಬ್ ಮರ್ಚೆಂಟ್ಸ್ ಆಲ್ರೆಡಿ ನಮ್ಮಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಭಾರತ ದೇಶನ ಆಕ್ರಮಿಸಿ ಅವರು ವ್ಯಾಪಾರ ಮಾಡ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಬೈ ಮಾಡಿದ ಮೆಟೀರಿಯಲ್ಸ್ನೆಲ್ಲ ಕಾನ್ಸ್ಟೆಂಟಿನಪಲ್ ಆಫ್ ಈಸ್ಟರ್ನ್ ರೋಮನ್, ಪೂರ್ವ ರೋಮನ್ ನ ರಾಷ್ಟ್ರವಾದ ಕಾನ್ಸ್ಟೆಂಟಿನೋಪಲ್ ಅನ್ನೋ ರಾಷ್ಟ್ರಕ್ಕೆ ತಂದು ಅದನ್ನ ಮಾರ್ಕೆಟ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ರು ಆ ರಾಷ್ಟ್ರವನ್ನ. ಯು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಅರಬ್ಬರು ಭಾರತ ದೇಶದಿಂದ ಸ್ಪೈಸಸ್ ನ ತಗೊಂಡೋಗಿ ಅದನ್ನ ಕಾನ್ಸ್ಟೆಂಟಿನೋಪಲ್ ಅನ್ನೋ ರಾಷ್ಟ್ರದಲ್ಲಿ ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ದೇ ವಿಲ್ ಹ್ಯಾವ್ ಕ್ರಿಯೇಟೆಡ್ ಲೈಕ್ ಅ ಮಾರ್ಕೆಟ್. ಇಲ್ಲೇನ್ ಮಾಡ್ತಾರಂದ್ರೆ, ಇಟಾಲಿಯನ್ಸ್ ಇಲ್ಲಿಂದ ಪರ್ಚೇಸ್ ಮಾಡಿ ಏನ್ ಗೂಡ್ಸ್ ಇವ್ರು ತಂದಿರ್ತಾರೋ ಅರಬ್, ಅವರಿಂದ ಇಟಾಲಿಯನ್ ಮರ್ಚೆಂಟ್ಸ್ ಅದನ್ನ ಪರ್ಚೇಸ್ ಮಾಡಿ ಆ ಥಿಂಗ್ಸ್ ನ ಮತ್ತೆ ಅವರು ಯುರೋಪ್ಗೆ ಸೇಲ್ ಮಾಡ್ತಾ ಇದ್ರು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಇಸ್ ದ ಸೀಕ್ವೆನ್ಸ್. ಸೊ ಅರಬ್ ಯೂಸ್ ಟು ಟೇಕ್ ಗೂಡ್ಸ್ ಫ್ರಮ್ ಇಂಡಿಯಾ, ದೇ ಯೂಸ್ ಟು ಡಂಪ್ ಇಟ್ ಇನ್ ಕಾನ್ಸ್ಟೆಂಟಿನೋಪಲ್. ಅಂದ್ರೆ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಯಾರಿಗೆ? ಇಟಾಲಿಯನ್ಸ್ಗೆ ಸೇಲ್ ಮಾಡ್ತಾ ಇದ್ರು. ಇಟಾಲಿಯನ್ಸ್ ಇಂದ ಯಾರು ಬೈ ಮಾಡ್ತಾ ಇದ್ರು? ಯುರೋಪಿಯನ್ಸ್ ಬೈ ಮಾಡ್ತಾ ಇದ್ರು. ಇವಾಗ ಏನಾಗಿದೆ, ಕಾನ್ಸ್ಟೆಂಟಿನೋಪಲ್ ನ ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ? ಕಾನ್ಸ್ಟೆಂಟಿನೋಪಲ್ ರಾಷ್ಟ್ರವನ್ನ ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ? ಓಟಮನ್ ಟರ್ಕ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇಸ್ಲಾಂ ದೇಶದವರಾಗಿರ್ತಾರೆ. ಹಾಗಿದ್ರೆ ಈ ಕಾನ್ಸ್ಟೆಂಟಿನೋಪಲ್ ಅನ್ನೋ ಪ್ಲೇಸ್ ಕೂಡ ಯಾರಿಗೆ ಬ್ಲಾಕ್ ಆಗುತ್ತೆ? ಯುರೋಪಿಯನ್ಸ್ಗೆ ಬ್ಲಾಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ವ್ಯವಸ್ಥೆ ಕ್ರಿಯೇಟ್ ಆಗಿದ್ದ ಕಾರಣದಿಂದ ಅದನ್ನೇನಂತ ಕರಿತಾ ಇದ್ರು ಅಂದ್ರೆ, ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಕನ್ಸಿಡರ್ಡ್ ಇಟ್ ಆಸ್ ದಿ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಇದನ್ನ ಅಂತಾರಾಷ್ಟ್ರೀಯ ವ್ಯವಹಾರದ ಕೇಂದ್ರವಾಗಿತ್ತು ಮತ್ತು ಇದನ್ನು ಯುರೋಪಿಯನ್ ವ್ಯವಹಾರದ ಗೇಟ್ ಎಂದು ಪರಿಗಣಿಸಲಾಗುತ್ತಿತ್ತು. ಓಕೆ, ಯಾವ ರಾಷ್ಟ್ರನ? ಕಾನ್ಸ್ಟೆಂಟಿನೋಪಲ್ ನ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ಈ ಕಂಟ್ರಿನ ಯಾರು ಅಟ್ಯಾಕ್ ಮಾಡಿದ್ದಾರೆ? ಓಟಮನ್ ಟರ್ಕ್ಸ್ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿಗೆ ಆ ಮಾರ್ಕೆಟ್ ಕೂಡ ಯಾರಿಗೆ ಬ್ಲಾಕ್ ಆಗುತ್ತೆ? ಪೋರ್ಚುಗೀಸ್ಗೆ ಬ್ಲಾಕ್ ಆಗುತ್ತೆ. ಅದರಿಂದ ಅವ್ರಿಗೆ ಗೂಡ್ಸ್ ಸಿಗೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಇದು ಕೂಡ ಒನ್ ಆಫ್ ದಿ ಚಾಲೆಂಜಸ್. ಸೊ ದಿಸ್ ಅಲ್ಲಿಗೇನ್ ಬ್ಲಾಕ್ ಆಯ್ತು? ಫಾರ್ ಪೋರ್ಚುಗೀಸ್ ದಿಸ್ ಮಾರ್ಕೆಟ್ ಬ್ಲಾಕ್ ಆಗುತ್ತೆ. ಕಾನ್ಸ್ಟೆಂಟಿನೋಪಲ್ ಮಾರ್ಕೆಟ್, ಅದನ್ನ ಏನಂತ ಕರಿತಾ ಇದ್ರು? ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರಿತಾ ಇದ್ರು. ಅದು ಕೂಡ ಅವ್ರಿಗೆ ಬ್ಲಾಕ್ ಆಗುತ್ತೆ. ಸೊ ಯು ಕ್ಯಾನ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್, ಒನ್ಸ್ ಅಗೇನ್ ಐ ವಿಲ್ ಶೋ ಇನ್ ದ ಮ್ಯಾಪ್. ಸೊ ಇಲ್ಲಿದೆ ಕಾನ್ಸ್ಟೆಂಟಿನೋಪಲ್, ಕಾನ್ಸ್ಟೆಂಟಿನೋಪಲ್ ರಾಷ್ಟ್ರ ಇಲ್ಲಿದೆ. ಸೊ ಇದನ್ನ ಯಾರು ಅಕ್ವೈರ್ ಮಾಡ್ತಾರೆ? ಆಟಮನ್ ಟರ್ಕ್ಸ್ ಅಕ್ವೈರ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತಂದ್ರೆ, ಮತ್ತೆ ಇಲ್ಲಿ ಅವ್ರಿಗೆ ಲ್ಯಾಂಡ್ ರೂಟ್ ಮತ್ತೆ ಸಿ ರೂಟ್ ಎರಡು ಬ್ಲಾಕ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯುರೋಪಿಯನ್ಗೆ ಮಾರ್ಕೆಟ್ ವ್ಯವಸ್ಥೆ ಏನಿತ್ತು ಅದು ಕೂಡ ಬ್ಲಾಕ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಅವ್ರಿಗೆ ಮಾರ್ಕೆಟು ಹೋಯ್ತು. ಅಟ್ ದ ಸೇಮ್ ಟೈಮ್ ಸಿ ರೂಟ್ ಮತ್ತೆ ಲ್ಯಾಂಡ್ ರೂಟ್ ಎರಡು ಕೂಡ ಅರಬ್ಸ್ ಇಂದ ಬ್ಲಾಕ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಚಾಲೆಂಜ್ ನಂಬರ್ 2. ನೆಕ್ಸ್ಟ್, ವಾಟ್ ಇಸ್ ದಿ ಚಾಲೆಂಜ್ ನಂಬರ್ 3? ಮೂರನೇ ಚಾಲೆಂಜ್ ಏನು? ಅವರು ಫೇಸ್ ಮಾಡಿದ ಮೂರನೇ ಚಾಲೆಂಜ್ ಏನು ಅಂದ್ರೆ, ದೇರ್ ವರ್ 2 countries ವಿಚ್ ಆರ್ ವಿನೈಸ್ ಅಂಡ್ ಜೆನೆವಾ ಅಂತ ಕರಿತೀವಿ. ದೇ ವರ್ ಟೂ ಸ್ಮಾಲ್ ಟು ಟೇಕ್ ಆನ್ ದಿ ಮೈಟಿ ಆಟಮನ್ ಟರ್ಕ್ಸ್. ಅಂದ್ರೆ ಆ ಎರಡು ರಾಷ್ಟ್ರಗಳು ಯಾವ್ದಾದ್ರು ಅಂದ್ರೆ, ವಿನೈಸ್ ಅಂಡ್ ಜೆನೆವಾ ಅನ್ನೋ ರಾಷ್ಟ್ರಗಳು ಓಟಮನ್ ಟರ್ಕರ್ ಅನ್ನು ಎದುರಿಸುವಷ್ಟು ಶಕ್ತಿ ಇರಲಿಲ್ಲ ಅವ್ರ ಹತ್ರ. ಯಾಕಂದ್ರೆ ದೇ ವರ್ ನಾಟ್ ವೆರಿ ವೆಲ್ ಗ್ರೋನ್ ಎಕನಾಮಿಕಲಿ. ಸೊ ಅವ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ. ಸೊ ಅಥವಾ ಅವರು ಎಕ್ಸ್ಪ್ಲೋರೇಷನ್ ಮಾಡೋದಷ್ಟು ಶಕ್ತಿ ಇರಲಿಲ್ಲ. ಅಂದ್ರೆ ಹೊಸ ಮಾರ್ಗವನ್ನು ಕಂಡುಹಿಡಿಯುವಂತಹ ಶಕ್ತಿನೂ ಇರಲಿಲ್ಲ. ಅಂದ್ರೆ ಓಟಮನ್ ಟರ್ಕ್ಸ್ ವಿರುದ್ಧ ಹೋರಾಡೋ ಶಕ್ತಿನೂ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಹೊಸ ಮಾರ್ಗವನ್ನು ಕಂಡುಹಿಡಿಯತಕ್ಕಂಥ ಶಕ್ತಿನೂ ಇರಲಿಲ್ಲ. ಅಂದ್ರೆ ಈ ಎರಡು ರಾಷ್ಟ್ರಗಳಿಂದ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಬರೋ ನಿರೀಕ್ಷೆ ಇರಲಿಲ್ಲ. ಸೊ ಇದು ಕೂಡ ಅವ್ರಿಗೆ ಚಾಲೆಂಜ್ ನಂಬರ್ 3 ಆಗುತ್ತೆ. ಸೊ ಯು ಕ್ಯಾನ್ ಸಿ ಇನ್ ದ ಮ್ಯಾಪ್. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಫೈಂಡ್ ದೋಸ್ ಕಂಟ್ರೀಸ್. ಓಕೆ, ಸೊ ದೀಸ್ ಆರ್ ದಿ 2 countries ಹಿಯರ್, ಜೆನೆವಾ ಮತ್ತೆ ವಿನೈಸ್ ಅಂತ ಕರಿತೀವಿ. ಓಕೆ, ಸೊ ಇವೆರಡೂ ರಾಷ್ಟ್ರಗಳು ಬೇರೆ ಅರಬ್ ರಾಷ್ಟ್ರಗಳ ವಿರುದ್ಧ ಹೋರಾಡುವಷ್ಟು ಶಕ್ತಿ ಇರಲಿಲ್ಲ. ಇದರಿಂದ ಕೂಡ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಬರುತ್ತಂದ್ರೆ, ವೈ ದೇ ಓನ್ಲಿ ಚೋಸ್ ವಾಟರ್ ರೂಟ್?
ಓಕೆ, ಓಷನ್ ರೂಟ್ನೇ ಅವ್ರು ಯಾಕೆ ಚೂಸ್ ಮಾಡ್ತಾರೆ, ದೇ ಕುಡ್ ಹ್ಯಾವ್ ಕಮ್ ಆನ್ ದಿ ಲ್ಯಾಂಡ್ ರೂಟ್ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಆಲ್ರೆಡಿ ಮೋಸ್ಟ್ ಆಫ್ ದಿ ಜಸ್ಟಿಫಿಕೇಶನ್ ಇದಕ್ಕೆ ಹೇಳಿಬಿಟ್ಟಿದ್ದೀನಿ. ಏನು ಅಂದರೆ ಅರಬ್ ಮತ್ತು ಓಟಮನ್ ಟರ್ಕ್ಸ್ ಏನು ಮಾಡಿರ್ತಾರಂದ್ರೆ ದಿ ಲ್ಯಾಂಡ್ ರೂಟ್ ಏನಿರುತ್ತೋ ಅದು ಅವರ ಸುಪರ್ದಿಗೆ ಬಂದ್ಬಿಟ್ಟಿರುತ್ತೆ. ಸೊ ಯುರೋಪಿಯನ್ಸ್ಗೆ ಆಪ್ಷನ್ನೇ ಇರೋದಿಲ್ಲ ಅವ್ರನ್ನ ಓವರ್ ರೈಡ್ ಮಾಡಿ ಬರಲಿಕ್ಕೆ. ಅಟ್ ದ ಸೇಮ್ ಟೈಮ್ ಶಾರ್ಟೆಸ್ಟ್ ಸಿ ರೂಟ್ ಏನಿರುತ್ತೋ ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಮೂಲಕ ಬರ್ತಕ್ಕಂಥ ವೇ ಕೂಡ ಅವರ ಸುಪರ್ದಿಯಲ್ಲೇ ಇರುತ್ತೆ. ಸೊ there was no question of land route. At the same time there was no question of shortest sea route. ಸೊ ಇವೆರಡೂ ಕೂಡ ಬ್ಲಾಕ್ ಆಗುತ್ತೆ ಅಂಡ್ ಏರ್ ರೂಟ್ಸ್ ಆ ಕಾಲದಲ್ಲಿ ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಸೊ ಅದರಿಂದ ಅವರು ಲಾಂಗೆಸ್ಟ್ ಸಿ ರೂಟ್ನ ಚೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದಿ ರೀಸನ್. ನೌ ಲೆಟ್ಸ್ ಫೈಂಡ್ ಔಟ್ ವಾಟ್ ಆರ್ ದಿ ಅದರ್ ರೀಸನ್ಸ್ ಅಪಾರ್ಟ್ ಫ್ರಮ್ ದಟ್. ಅವೆರಡು ರೀಸನ್ಸ್ ಹೊರತಾಗಿ ಇನ್ನೇನು ರೀಸನ್ಸ್ ಇತ್ತು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ದಿ ಫಸ್ಟ್ ರೀಸನ್ ಫಾರ್ ದಮ್ ಟು ಚೂಸ್ ವಾಟರ್ ರೂಟ್ ಈಸ್ ಯುರೋಪ್ ಮೇಡ್ ಗ್ರೇಟ್ ಅಡ್ವಾನ್ಸಸ್ ಇನ್ ದಿ ಆರ್ಟ್ ಆಫ್ ಶಿಪ್ ಬಿಲ್ಡಿಂಗ್ ಅಂಡ್ ನ್ಯಾವಿಗೇಷನ್. ಅಂದ್ರೆ ಅವರು ಪ್ರಪ್ರಥಮ ಬಾರಿಗೆ ಸಮಥಿಂಗ್ ಇನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಹಡಗು ನಿರ್ಮಾಣ ಮತ್ತು ಸಂಚಾರ ಕಲೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿರ್ತಾರೆ. ಅಂದ್ರೆ ದೇ ಲರ್ನ್ ಹೌ ಟು ಬಿಲ್ಡ್ ದಿ ಬೋಟ್ಸ್. ಅದನ್ನ ಮತ್ತೆ ನ್ಯಾವಿಗೇಷನ್ ಹೇಗೆ ಮಾಡಬೇಕು ಅಂದ್ರೆ ಒಂದು ರಾಷ್ಟ್ರವನ್ನ ಹೇಗೆ ನಾವು ಹುಡುಕ್ಬೇಕು ಅನ್ನೋ ಕಲೆಯಲ್ಲಿ ಅವರು ಪ್ರಾವೀಣ್ಯ ಹೊಂದಿರ್ತಾರೆ. ಅದಾದ್ಮೇಲೆ ದೇ ಹ್ಯಾಡ್ ಸೋ ಮಚ್ ಆಫ್ ಈಗರ್ನೆಸ್. ಈ ಡಿಸ್ಕವರಿಯಿಂದ ಅಂದ್ರೆ ಶಿಪ್ ಬಿಲ್ಡಿಂಗ್ ಡಿಸ್ಕವರಿ ಮತ್ತೆ ನ್ಯಾವಿಗೇಷನ್ ಟೆಕ್ನಿಕ್ಸ್ ಕಲ್ತಿದ್ರಿಂದ ಅವ್ರಿಗೊಂದು ಈಗರ್ನೆಸ್ ಇರುತ್ತೆ. ಅಂದ್ರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಸಾಹಸಮಯ ಸಮುದ್ರಯಾನ ನಾವು ಮಾಡ್ಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವರು ಸಿ ರೂಟ್ನ ಚೂಸ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ರೀಸನ್ ಏನು ಅಂದ್ರೆ ದಿ ರೀಸನ್ ನಂಬರ್ 2 ಇಸ್ ಅವ್ರಿಗೆ ನಾರ್ದರ್ನ್ ಯುರೋಪ್, ಪೋರ್ಚುಗಲ್ ಮತ್ತೆ ಸ್ಪೇನ್ಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಉತ್ತರ ಯುರೋಪಿಯನ್ನರು ಈ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ 2 ಥಿಂಗ್ಸ್. ಒನ್ ಈಸ್ ಇನ್ ಟರ್ಮ್ಸ್ ಆಫ್ ಮನಿ, ಅದರ್ ಒನ್ ಈಸ್ ಇನ್ ಟರ್ಮ್ಸ್ ಆಫ್ ಮೆನ್. ಅಂದ್ರೆ ಶಿಪ್ ಬಿಲ್ಡಿಂಗ್, ಹಡಗು ಕಟ್ಟಲಿಕ್ಕೆ ಬೇಕಾದಂತ ಜನ ಮತ್ತೆ ಅದಕ್ಕೆ ಸಾಕಾಗುವಷ್ಟು ಹಣವನ್ನ ಸಹಾಯ ಮಾಡ್ತಾರೆ ಯಾರು, ಉತ್ತರ ಯುರೋಪಿಯನ್ನರು. ಸೊ ಇದು ಕೂಡ ಅವರಿಗೆ ಅಡ್ವಾಂಟೇಜ್ ಆಗಿ ಪರಿಣಮಿಸುತ್ತದೆ. ಅದಾದ್ಮೇಲೆ ಜಿನೋಸ್ ಅನ್ನೋ ಒಂದು ದೇಶ ಆಯ್ತು. ಐ ಟೋಲ್ಡ್ ಯು ಇಟ್ ವಾಸ್ ಅ ಸ್ಮಾಲ್ ಯುರೋಪಿಯನ್ ಕಂಟ್ರಿ. ಅವ್ರಿಗೆ ಡೈರೆಕ್ಟ್ ಆಗಿ ಹೋರಾಡೋ ಶಕ್ತಿ ಇರಲಿಲ್ಲ. ಬಟ್ ಅವ್ರೇನ್ ಮಾಡ್ತಾರಂದ್ರೆ ಪೋರ್ಚುಗೀಸ್ಗೆ ಶಿಪ್ಸ್ ಮತ್ತೆ ಟೆಕ್ನಿಕಲ್ ನಾಲೆಜ್ ನ ಶೇರ್ ಮಾಡ್ತಾರೆ. ಅವರ ಹಡಗುಗಳು ಮತ್ತೆ ಅವರಲ್ಲಿದ್ದಂತಹ ತಾಂತ್ರಿಕ ಜ್ಞಾನವನ್ನ ಪೋರ್ಚುಗೀಸ್ಗೆ ಶೇರ್ ಮಾಡ್ತಾರೆ. ಸೊ ಶಿಪ್ ಬಿಲ್ಡಿಂಗ್ ಮತ್ತೆ ಇಕನಾಮಿಕ್ ಸಪೋರ್ಟ್, ಆರ್ಥಿಕ ಅಥವಾ ಟೆಕ್ನಾಲಜಿಕಲ್ ಸಪೋರ್ಟ್ನ ಮಾಡೋದ್ರಿಂದ ಅವರಿಗೆ ಇನ್ನಷ್ಟು ಪುಷ್ಟಿ ಬರುತ್ತೆ. ಭಾರತ ದೇಶಕ್ಕೆ ಸಿ ರೂಟ್ ಇಂದನೇ ಬರಬೇಕು ಅನ್ನೋದನ್ನ ಅವರು ಆಲೋಚನೆ ಮಾಡ್ತಾರೆ. ದಟ್ಸ್ ರೀಸನ್ ನಂಬರ್ 2. ಅದಾದ್ಮೇಲೆ ವಾಟ್ ಈಸ್ ರೀಸನ್ ನಂಬರ್ 3? ಮೂರನೇ ರೀಸನ್ ಏನಾಗುತ್ತಂದ್ರೆ ಸೊ ಅಬ್ಸೆಷನ್ ಆಫ್ ಪ್ರಿನ್ಸ್ ಹೆನ್ರಿ. ಓಕೆ, ಯುರೋಪಿಯನ್ ಪ್ರಿನ್ಸ್ ಅಥವಾ ಯುರೋಪಿಯನ್ ರಾಜನಾಗಿರ್ತಕ್ಕಂಥ ಪ್ರಿನ್ಸ್ ಅನ್ನೋರಿಗೆ ಅಬ್ಸೆಷನ್ ಅಂದ್ರೆ ಅವ್ರಿಗೆ ಜಲಮಾರ್ಗ ಕಂಡು ಹಿಡಿಬೇಕನ್ನೋ ಗೀಳು ಅಂಟ್ಕೊಂಡಿರುತ್ತೆ. ಅಂದ್ರೆ ಅವ್ರೊಂದು ಭಾವೋದ್ರಿಕವಾಗಿರ್ತಾರೆ. ನಾನು ಹೇಳ್ದಾಗೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಇವ್ರಿಗೆ ಒಂದು ನಿಕ್ ನೇಮ್ ಕೂಡ ಇರುತ್ತೆ. ನಿಕ್ ನೇಮ್ ಏನು ಅಂದ್ರೆ ನ್ಯಾವಿಗೇಟರ್. ಸೊ ನಿಮ್ಗೆ ಜ್ಞಾಪಕ ಇರಲಿ, ಪೋರ್ಚುಗೀಸ್ ಕಿಂಗ್ಡಮ್ ಅಲ್ಲಿ ಯಾರನ್ನ ನ್ಯಾವಿಗೇಟರ್ ಅಂತ ಬಿರುದು ಕೊಟ್ಟಿದ್ರು ಅಂದ್ರೆ ಯು ಶುಡ್ ರಿಮೆಂಬರ್ ಇಟ್ ಈಸ್ ಪ್ರಿನ್ಸ್ ಹೆನ್ರಿ. ರಾಜಕುಮಾರ ಹೆನ್ರಿಗೆ ನ್ಯಾವಿಗೇಟರ್ ಅನ್ನೋ ಒಂದು ಬಿರುದನ್ನ ಕೊಟ್ಟಿರ್ತಾರೆ. ಸೊ ಅದರಿಂದ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಜಲಮಾರ್ಗದಲ್ಲಿ ಬರ್ಬೇಕಂತ. ಆಮೇಲೆ ಮುಸ್ಲಿಂ ಡಾಮಿನೇಟೆಡ್ ಸಿ ರೂಟ್ಸ್ ಏನಿರುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಮುಸ್ಲಿಂ ಡಾಮಿನೇಟೆಡ್ ಸಿ ರೂಟ್ಸ್, ಇಟ್ ಈಸ್ ಈಸ್ಟರ್ನ್ ಮೆಡಿಟೇರಿಯನ್ ರೂಟ್ಸ್, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅದನ್ನೆಲ್ಲ ದೇ ವಾಂಟೆಡ್ ಟು ಕನೆಕ್ಟ್ ಟು ಯುರೋಪ್. ಅಂದ್ರೆ ಭಾರತಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಸಿ ರೂಟ್ಸ್ನೆಲ್ಲ ನಾವು ಮೋನೋಪಲಿ ಸಾಧಿಸಬೇಕು, ಅಂದ್ರೆ ಏಕಸ್ವಾಮ್ಯತ ಸಾಧಿಸಬೇಕು ಅನ್ನೋ ಒಂದು ಚಟ ಇರುತ್ತೆ ಅಥವಾ ಹಂಬಲ ಇರುತ್ತೆ ಅಥವಾ ಕೋಪ ಇರುತ್ತೆ ಅವರಿಗೆ. ಯಾಕಂದ್ರೆ ಅರಬ್ಬರಿಂದ ಅವ್ರಿಗೆ ಭಾರತದಿಂದ ದೊರೀತಾ ಇದ್ದಂತಹ ಎಲ್ಲಾ ಪದಾರ್ಥಗಳು ಬ್ಲಾಕ್ ಆಗಿರುತ್ತೆ. ಸೊ ಅದರಿಂದ ಅವ್ರ ಮೇಲೆ ಕೈಂಡ್ ಆಫ್ ಹಾಸ್ಟಿಲಿಟಿ ಅಥವಾ ದ್ವೇಷ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ನೆಕ್ಸ್ಟ್ ರೀಸನ್ ವೈ ದೇ ಚೂಸ್ ಟು ಕಮ್ ಇನ್ ಟು ಇಂಡಿಯಾ ಬೈ ಸಿ ರೂಟ್. ಅವಾಗ ಏನಾಗುತ್ತಂದ್ರೆ ಪಾಪ್ ನಿಕೋಲಸ್ V ಪ್ರಿನ್ಸ್ ಹೆನ್ರಿಗೆ ಪರ್ಮಿಷನ್ ಕೊಟ್ಟೇ ಬಿಡ್ತಾರೆ. ಸೊ ಯು ಕ್ಯಾನ್ ಸ್ಟಾರ್ಟ್ ನ್ಯಾವಿಗೇಟಿಂಗ್ ಥ್ರೂ ಓಷನ್ ಟು ರೀಚ್ ಇಂಡಿಯಾ ಅನ್ನೋ ಪರ್ಮಿಷನ್ ಕೊಡ್ತಾರೆ. ಸೊ ಸ್ಪೆಕ್ಟ್ರಮ್ ಅಲ್ಲಿ ಈ ಒಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ. ಪಾಪ್ ನಿಕೋಲಸ್ V 1454ರಲ್ಲಿ ಗೇವ್ ಬುಲ್
ಟು ಪ್ರಿನ್ಸ್ ಹೆನ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬುಲ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಎತ್ತು ಅಂತ ಮೀನಿಂಗ್ ಬರೋದಿಲ್ಲ. ಬುಲ್ ಅಂದ್ರೆ ಇಟ್ ಈಸ್ ಅ ಪರ್ಮಿಷನ್. ಅಂದ್ರೆ ಪೋರ್ಚುಗೀಸ್, ಅಕಾರ್ಡಿಂಗ್ ಟು ಪೋರ್ಚುಗೀಸ್, ಹಿ ಗೇವ್ ಬುಲ್ ಟು ಪ್ರಿನ್ಸ್ ಹೆನ್ರಿ. ಅಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೇ ಗೇವ್ ಪರ್ಮಿಷನ್. ಅದನ್ನ ಫರ್ಮ್ಯಾನ್ ಅಂತ ಕೂಡ ಕರಿತೀವಿ. ಲೇಟರ್ ಇನ್ ದಿ ಬ್ರಿಟಿಷ್ ಎರಾ ಯು ವಿಲ್ ಕಮ್ ಟು ರೀಡ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಪರ್ಮಿಷನ್ ಕೊಡ್ತಾರೆ. ಅಂದ್ರೆ ಪೋಪ್ ನಿಕೋಲಸ್ 1454ರಲ್ಲಿ ಪ್ರಿನ್ಸ್ ಹೆನ್ರಿಗೆ ಅಂದ್ರೆ ರಾಜ್ಕುಮಾರ ಹೆನ್ರಿಗೆ ಅವರು ನ್ಯಾವಿಗೇಟ್ ಮಾಡಿ ಅನ್ನೋ ಅಧಿಕಾರ ಕೊಡ್ತಾರೆ. ಬಟ್ ಇವ್ರ ಇಂಟೆನ್ಷನ್ ಮೇಜರ್ಲಿ ಏನಾಗಿರುತ್ತೆ ಅಂದ್ರೆ ವ್ಯಾಪಾರಕ್ಕಿಂತ ಧಾರ್ಮಿಕ ಇಂಟೆನ್ಷನ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ದೇ ವಾಂಟೆಡ್ ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ. ಯು ಕ್ಯಾನ್ ಸಿ ಹಿಯರ್ ದೇ ವಾಂಟೆಡ್ ಟು ಫೈಟ್ ಅಗೇನ್ಸ್ಟ್ ಇಸ್ಲಾಂ ಅಂಡ್ ದೇ ವಾಂಟೆಡ್ ಟು ಇನ್ಕ್ರೀಸ್ ಕ್ರಿಶ್ಚಿಯಾನಿಟಿ. ಅರ್ಥ ಆಯ್ತಲ್ವಾ? ಇಸ್ಲಾಮಿಕ್ ಪ್ರಭಾವದ ವಿರುದ್ಧ ಹೋರಾಡಬೇಕು ಮತ್ತೆ ಕ್ರಿಶ್ಚಿಯನ್ನರ ನಂಬಿಕೆಯನ್ನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇವ್ರದ್ದಾಗಿರುತ್ತೆ. ಯಾರ್ದು? ಪಾಪ್ ನಿಕೋಲಸ್ 5 ಆಗಿರುತ್ತೆ. ಸೊ 1454ರಲ್ಲಿ ಪ್ರಿನ್ಸ್ಗೆ ಪರ್ಮಿಷನ್ ಕೊಡ್ತಾರೆ. ಸೊ ಅದರಿಂದ ಕೂಡ ಅವರು ಜಲಮಾರ್ಗದಲ್ಲಿ ಭಾರತಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಾದ್ಮೇಲೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ದ ಫಸ್ಟ್ ಪೋರ್ಚುಗೀಸ್ ಹೂ ಕೇಮ್ ಟು ಇಂಡಿಯಾ ಈಸ್ ವಾಸ್ಕೋ ಡ ಗಾಮಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ವಾಸ್ ಇಟ್ ದಿ ಫಸ್ಟ್ ಅಟೆಂಪ್ಟ್ ಅಥವಾ ಇದಕ್ಕೆ ಮುಂಚೆ ಅವ್ರಿಗಿಂತ ಮುಂಚೆ ಇನ್ಯಾರಾದ್ರೂ ಪ್ರಯತ್ನ ಮಾಡಿದ್ರ? ಆ ಪ್ರಯತ್ನದಿಂದ ಇವ್ರಿಗೇನಾದ್ರೂ ಧೈರ್ಯ ಬಂದಿತ್ತ ಅನ್ನೋ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಎಸ್. ವಾಸ್ಕೋ ಡಿ ಗಾಮಾಗಿಂತ ಮುಂಚೆ ಒಬ್ರು ಪ್ರಯತ್ನ ಮಾಡಿರ್ತಾರೆ. ಸೊ ಹಿ ಈಸ್ ನಥಿಂಗ್ ಬಟ್ ಬಾರ್ತಲೋಮನ್ ದಿಯಾಸ್ ಅಂತ ಹೇಳ್ತೀವಿ. ಯಾವ ವರ್ಷದಲ್ಲಿ? 1487ರಲ್ಲಿ ಈ ಒಂದು ಅಡ್ವೆಂಚರ್ನ ಮಾಡಿರ್ತಾರೆ. ಅವರು ಕೇಪ್ ಆಫ್ ಗುಡ್ ಹೋಪ್ ಇನ್ ಆಫ್ರಿಕಾ ಅಂಡ್ ಸೇಲ್ಡ್ ಅಪ್ ಟು ದಿ ಈಸ್ಟರ್ನ್ ಕೋಸ್ಟ್. ಅಂದ್ರೆ ಅವರ ಬೋಟ್ನಲ್ಲಿ ಅವರು ಆಲ್ಮೋಸ್ಟ್ ಮೋರ್ ದೆನ್ 50% ರೀಚ್ ಆಗಿ ಹೋಗಿರ್ತಾರೆ. ಅಂದ್ರೆ ಅವ್ರು ಎಲ್ಲಿ ತನಕ ಬಂದಿರ್ತಾರೆ ಅಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಆಫ್ ಆಫ್ರಿಕಾ ಕಾಂಟಿನೆಂಟ್ ನ ಕೇಪ್ ಆಫ್ ಗುಡ್ ಹೋಪ್ ಮತ್ತೆ ಪೂರ್ವ ಕರಾವಳಿವರೆಗೂ ಅವರು ಪ್ರಯಾಣ ನಡೆಸಿಬಿಟ್ಟಿರ್ತಾರೆ. ಅಂದ್ರೆ ಹಿ ಆಲ್ಮೋಸ್ಟ್ ಥಾಟ್ ದಟ್ ಹಿ ರೀಚ್ಡ್ ಇಂಡಿಯಾ. ಬಟ್ ಅವರು ಅವರ ಪ್ರಯಾಣವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವೇರ್ ಹಿ ಸ್ಟಾಪ್ಸ್. ಅಂಡ್ ಸೇಮ್ ಇಯರ್ 1487ರಲ್ಲಿನೇ ವಾಸ್ಕೋ ಡಿ ಗಾಮಾ ಹಿ ಸ್ಟಾರ್ಟ್ಸ್ ಹಿಸ್ ಜರ್ನಿ ಟು ಇಂಡಿಯಾ. ಸೊ ಹಿ ಬಿಕಮ್ಸ್ ಫೇಲ್ಯೂರ್. ಅಂದ್ರೆ ಇವರು ರೀಚ್ ಆಗೋದಿಲ್ಲ, ಪ್ರಯತ್ನ ಪಡ್ತಾರೆ. ಸೊ ಇದರಿಂದ ಕೂಡ ಏನಾಗುತ್ತೆ ಅಂದ್ರೆ ಜಲಮಾರ್ಗದಲ್ಲಿ ಭಾರತಕ್ಕೆ ರೀಚ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ಈ ಎಲ್ಲಾ ರೀಸನ್ಸ್ ಇಂದ ಪೋರ್ಚುಗೀಸ್ ಏನ್ ಮಾಡ್ತಾರೆ ಅಂದ್ರೆ ದೇ ವಾಂಟೆಡ್ ಟು ಕಮ್ ಟು ಇಂಡಿಯಾ ಥ್ರೂ ಓಷನ್ ರೂಟ್. ಜಲಮಾರ್ಗದಲ್ಲಿ ಭಾರತಕ್ಕೆ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ರೀಸನ್ ನಂಬರ್ 4. ಯು ಕ್ಯಾನ್ ಸಿ ಹಿಯರ್ ಇನ್ ದ ಮ್ಯಾಪ್. ಸೊ ಇಲ್ಲಿದೆ ಪೋರ್ಚುಗಲ್. ಲಿಸ್ಬನ್ ವಾಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಪೋರ್ಚುಗಲ್. ಸೊ ಹೀಗೆ ಬರ್ತಾರೆ. ಸೊ ದಿಸ್ ಈಸ್ ಅಟ್ಲಾಂಟಿಕ್ ಓಷನ್. ಸೊ ನಾನು ಹೇಳಿದ್ದು ಕೇಪ್ ಆಫ್ ಗುಡ್ ಹೋಪ್ ಇಸ್ ದಿಸ್ ಆಫ್ರಿಕನ್ ಕಾಂಟಿನೆಂಟ್. ಸೊ ಇಲ್ಲಿಂದ ಬಂದು ಆಲ್ಮೋಸ್ಟ್ ಕರಾವಳಿ ಪ್ರದೇಶನ ರೀಚ್ ಮಾಡ್ತಾರೆ. ಬಟ್ ಇಂಡಿಯಾಗೆ ಅವರು ರೀಚ್ ಆಗೋದಿಲ್ಲ. ಅವ್ರ ಜರ್ನಿ ಸಮ್ವೇರ್ ಎಲ್ಲೋ ಎಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದಾದ್ಮೇಲೆ ಬರೋದು ಯಾರು ಅಂದ್ರೆ ವಾಸ್ಕೋ ಡಿ ಗಾಮಾ. ಸೊ ಲೆಟ್ ಸಿ ವಾಟ್ ವಾಸ್ಕೋ ಡಿ ಗಾಮಾ ಡಸ್. ಓಕೆ, ಸೊ ಇವರು ಭಾರತಕ್ಕೆ ಕಾಲಿಟ್ಟ ಪ್ರಪ್ರಥಮ ಯುರೋಪಿಯನ್ ಅಥವಾ ಪೋರ್ಚುಗಲ್. ಓಕೆ, ಸೊ ಯಾವ ವರ್ಷದಲ್ಲಿ ಬರ್ತಾರಂದ್ರೆ ಈ ಕಮ್ಸ್ ಟು ಇಂಡಿಯಾ ಇನ್ 1498. 1498ರಲ್ಲಿ ಬರ್ತಾರೆ. ನಾವು ಅವ್ರಿಗೆ ಯಾರು ಸಹಾಯ ಮಾಡಿದ್ರು? ವಾಸ್ ಹಿ ಕೇಮ್ ಅಲೋನ್? ಅವರೊಬ್ಬರೇ ಬಂದ್ರ ಅಥವಾ ಅವ್ರ ಜೊತೆ ಇನ್ನೂ ಇದ್ರ ಅನ್ನೋ ಪ್ರಶ್ನೆ ಬಂದ್ರೆ ನಿಮ್ಗೆ ಡೆಫಿನೆಟ್ಲಿ ಅವರೊಬ್ಬರೇ ಬರಲಿಲ್ಲ. ಅವ್ರ ಜೊತೆ ಸಾಕಷ್ಟು ಜನ ಇರ್ತಾರೆ. ಅದರಲ್ಲಿ ಮೇಜರ್ ಆಗಿ ಅವ್ರಿಗೆ ಸಹಾಯ ಮಾಡಿದ್ದು ಯಾರು ಅಂದ್ರೆ ಗುಜರಾತಿ ಪೈಲಟ್. ಅವ್ರ ಹೆಸರು ಏನಂದ್ರೆ ಅಬ್ದುಲ್ ಮಾಜೀದ್ ಅನ್ನೋರು ಅವ್ರಿಗೆ ಸಹಾಯ ಮಾಡ್ತಾರೆ. ದ ಪೈಲಟ್ ಆಫ್ ಗುಜರಾತಿ ಪೈಲಟ್ ಹೂಸ್ ನೇಮ್ ಈಸ್ ಅಬ್ದುಲ್ ಮಾಜೀದ್ ಅನ್ನೋರು ಸಹಾಯ ಮಾಡ್ತಾರೆ. ಅಂದ್ರೆ ಅವರು ಭಾರತಕ್ಕೆ ಬರೋದಕ್ಕೆ ಭಾರತೀಯರೇ ಸಹಾಯ ಮಾಡ್ತಾರೆ. ಸೊ ನೀವು ತುಂಬಾ ಕಡೆ ಓದ್ತಾ ಇರ್ತೀರಾ ಹೂ ಡಿಸ್ಕವರ್ಡ್ ಇಂಡಿಯಾ ಅಂದ್ರೆ ಇಟ್ ಈಸ್ ನಾಟ್ ವಾಸ್ಕೋ ಡ ಗಾಮಾ. ವಾಸ್ಕೋ ಡ ಗಾಮಾ ಭಾರತನ ಕಂಡುಹಿಡಿಯಲ್ಲ. ಅವರು ಭಾರತಕ್ಕೆ ಯುರೋಪ್ನಿಂದ ಜಲಮಾರ್ಗದಲ್ಲಿ ಹೇಗೆ ಬರಬೇಕು ಅನ್ನೋದನ್ನ ಕಂಡು ಹಿಡಿತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಅವರು 4 ಶಿಪ್ಸ್ ಅಲ್ಲಿ ಬರ್ತಾರೆ. ಸೊ ಅವ್ರು ಸ್ಟಾರ್ಟ್ ಮಾಡಿದಾಗ ಎಷ್ಟು ಹಡಗುಗಳಲ್ಲಿ ಬರ್ತಾರೆ? 4 ಬೋಟ್ಸ್ ಅಲ್ಲಿ ಬರ್ತಾರೆ. ಅದರಲ್ಲಿ 2 ಕಳೆದೋಗುತ್ತೆ. ಅವ್ರ ಜರ್ನಿಯಲ್ಲಿ 2 ವ್ಯಾನಿಷ್ ಆಗೋಗುತ್ತೆ. ಅದಾದ್ಮೇಲೆ 170 ಮಂದಿ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. 170 ಪುರುಷರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೊನೆಗೆ 54 ಜನ ಮಾತ್ರ ಉಳ್ಕೊಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಫೈಂಡಿಂಗ್ ಸೀ ರೂಟ್ ವಾಸ್ ನಾಟ್ ಈಸಿ. ಸೊ ದಿಸ್ ಮಚ್ ಆಫ್ ಸ್ಟ್ರಗಲ್ ಅಂಡ್ ಲಾಸ್ ವಿಚ್ ದೇ ಎನ್ಕರ್ಡ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನಾನು ಎಲ್ಲಿ ತಗೊಂಡಿದ್ದೀನಿ ಅಂದ್ರೆ NCERT ಬುಕ್ಸ್ ಇಂದ ತಗೊಂಡಿದ್ದೀನಿ. ದಟ್ಸ್ ವಾಟ್ ಐ ಟೋಲ್ಡ್ ಯು.
ಬುಕ್ಸಿಂದ ಬುಕ್ಸ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಅಥೆಂಟಿಕ್ ಸೋರ್ಸಸ್ನ ತಗೋಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಈಸ್ ಜರ್ನಿ. ಸೊ ದಿಸ್ ಇಸ್ ದಿ ಮ್ಯಾಪ್ ಅಗೇನ್. ಸೊ ಇಲ್ಲಿ ಲಿಸ್ಬನ್ ಇಂದ ಸ್ಟಾರ್ಟ್ ಮಾಡ್ತಾನೆ ಪೋರ್ಚುಗೀಸ್. ಲಿಸ್ಬನ್ ಇಂದ ಸ್ಟಾರ್ಟ್ ಮಾಡಿ ಅಟ್ಲಾಂಟಿಕ್ ಓಷನ್ ಬಂದು ಕೇಪ್ ಆಫ್ ಗುಡ್ ಹೋಪ್ ಇಂದ ಮತ್ತೆ ಇಂಡಿಯನ್ ಓಷನ್ ಬಂದು ಇಲ್ಲಿ ಕ್ಯಾಲಿಕಟ್ ರೀಚ್ ಆಗ್ತಾನೆ. ಕ್ಯಾಲಿಕಟ್ ಇಸ್ ಕೇರಳದ ಕಲ್ಲಿಕೋಟೆ ಅಂತ ಕರಿತೀವಿ, ಅಲ್ಲಿಗೆ ಬಂದು ರೀಚ್ ಆಗ್ತಾನೆ. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ದ ಜರ್ನಿ ಆಫ್ ವಾಸ್ಕೋ ಡ ಗಾಮ. ಆಮೇಲೆ ಬಂದಿದ ತಕ್ಷಣ ಏನು ಮಾಡ್ತಾನೆ, ವಾಟ್ ಹಿ ಡಸ್ ಆಫ್ಟರ್ ಕಮಿಂಗ್. ಭಾರತಕ್ಕೆ ರೀಚ್ ಆಗಿದ ತಕ್ಷಣ ಅವನೇನು ಮಾಡ್ತಾನಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಕಿಂಗ್, ಲೋಕಲ್ ಕಿಂಗ್ನ ಮೀಟ್ ಮಾಡ್ತಾನೆ. ಸೊ ಆ ಕಿಂಗ್ ಹೆಸರು ಏನು ಅಂದರೆ ಜಾಮೋರಿನ್. ಅವ್ರಿಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ, ಅವ್ರನ್ನ ಸಮೂತಿರಿ ಅಂತ ಕೂಡ ಕರೀತಾರೆ. ಅವ್ರು ಯಾವ ರಿಲಿಜನ್ ಅಂದರೆ ಈಸ್ ಅ ಹಿಂದೂ ಕಿಂಗ್. ಅವರು ಹಿಂದೂ ಧರ್ಮಕ್ಕೆ ಸೇರಿದಂಥ ಒಬ್ಬ ರಾಜ ಇರ್ತಾರೆ, ಅವ್ರನ್ನ ಹೋಗಿ ಮೀಟ್ ಮಾಡ್ತಾರೆ ಸ್ಟ್ರೈಟ್ ಅವೇ. ಸೊ ಮೀಟ್ ಮಾಡಿ ಏನು ಕೇಳ್ತಾರಂದ್ರೆ, ನಾನು ಭಾರತದಲ್ಲಿ ಟ್ರೇಡ್ ಅಥವಾ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಕೇಳ್ತಾರೆ. ಸೊ ಕೇಳಿದ ತಕ್ಷಣ ಜಾಮುರಿನ್ ಕೇಳ್ತಾರೆ, ನನಗೇನು ಇದರಿಂದ ಲಾಭ, ವಾಟ್ ವಿಲ್ ಐ ಗೆಟ್ ಇನ್ ರಿಟರ್ನ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ವಾಸ್ಕೋ ಡಿ ಗಾಮ ಏನು ಹೇಳ್ತಾರಂದ್ರೆ, ನಿಮಗೆ ಸಾಕಷ್ಟು ಹಣ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಮೋರಿನ್ ವಿತೌಟ್ ಥಿಂಕಿಂಗ್ ಮಚ್ ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಸೊ ನೀವು ಭಾರತ ದೇಶದಿಂದ ವ್ಯಾಪಾರ ಮಾಡಿ ಅನ್ನೋ ಪರ್ಮಿಷನ್ ಕೊಡ್ತಾರೆ. ಸೊ ದಿಸ್ ಇಸ್ ಹೌ ದ ಜರ್ನಿ ಆಫ್ ಪೋರ್ಚುಗಲ್ ಇನ್ ಇಂಡಿಯಾ ಸ್ಟಾರ್ಟೆಡ್. ಸೊ ನಿಮಗೆ ಈ ಕಿಂಗ್ ಹೆಸರು ಗೊತ್ತಿರಬೇಕು, ಇನ್ನೊಂದು ಹೆಸರು ಕೂಡ ಗೊತ್ತಿರಬೇಕು. ಸೊ ಇವರೇ ಫಸ್ಟ್ ಪೋರ್ಚುಗೀಸ್ಗೆ ಪರ್ಮಿಷನ್ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಹೌ ದಿ ವಾಸ್ಕೋ ಡಿ ಗಾಮ ಸ್ಟಾರ್ಟೆಡ್ ಇನ್ ಇಂಡಿಯಾ. ಓಕೆ, ಸೊ ಇದರಿಂದ ಏನಾಗುತ್ತಂದ್ರೆ ಇಮಿಡಿಯೇಟ್ಲಿ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅರಬ್ಸ್ ಭಾರತ ದೇಶದಲ್ಲಿ ವ್ಯಾಪಾರ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಲೆಟ್ಸ್ ಸೇ ನೀವೆಲ್ಲ ಒಂದು ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀರಾ, ಅಲ್ಲಿ ಯಾರೋ ಇನ್ನೊಬ್ಬರು ಬಂದು ನಿಮ್ಮದೇ ಜಾಗದಲ್ಲಿ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಸೊ ಡೆಫಿನೆಟ್ಲಿ ನಮಗೆ ಹರ್ಟ್ ಆಗುತ್ತೆ. ಬಿಕಾಸ್ ನಮ್ಮ ವ್ಯಾಪಾರದಲ್ಲಿ ನಾವು ಸ್ವಲ್ಪ ಪಾಲನ್ನು ಅವರಿಗೆ ಕಳ್ಕೊಳ್ತೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಸೇಮ್ ಇಲ್ಲೂ ಕೂಡ ಹಾಗೆ ಆಗುತ್ತೆ. ವಾಸ್ಕೋ ಡಿ ಗಾಮ ಬಂದಿದ ತಕ್ಷಣ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಅರಬ್ಸ್ಗೆ ಅದನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದರಿಂದ ಏನಾಗುತ್ತಂದ್ರೆ ದಿ ಅರಬ್ ಟ್ರೇಡರ್ಸ್ ಹೂ ಹ್ಯಾಡ್ ಗುಡ್ ಬಿಸ್ನೆಸ್ ಆನ್ ಮಲಬಾರ್ ಕೋಸ್ಟ್, ಅಂದ್ರೆ ಮಲಬಾರ್ ತೀರ ಪ್ರದೇಶದಲ್ಲಿ ಅವ್ರದ್ದು ಟ್ರೇಡ್ ಸೆಂಟರ್ಸ್ ಇರುತ್ತೆ. ಸೊ ಅದಕ್ಕೆ ಅವ್ರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಅದಾದ್ಮೇಲೆ ಏನಾಗುತ್ತಂದ್ರೆ, ಪೋರ್ಚುಗೀಸ್ ಬರೋದಕ್ಕಿಂತ ಮುಂಚೆನೆ ಇಂಡಿಯಾದಲ್ಲಿ ಇಂಡಿಯನ್ಸೇ ಟ್ರೇಡ್ ಮಾಡ್ತಾ ಇರ್ತಾರೆ. ಅರಬ್ಸ್ ಇರ್ತಾರೆ, ಆಫ್ರಿಕನ್ಸ್ ಇರ್ತಾರೆ, ಅದಾದ್ಮೇಲೆ ಚೈನೀಸ್ ಇರ್ತಾರೆ, ಅದಾದ್ಮೇಲೆ ಜಪನೀಸ್ ಆಲ್ರೆಡಿ ಇರ್ತಾರೆ. ಬಟ್ ಇವ್ರು ಯಾರು ನೋಬಡಿ ವಾಂಟೆಡ್ ಟು ಗೇನ್ ಮೊನೋಪಲಿ, ಏಕಸ್ವಾಮ್ಯತೆಯನ್ನ ನಾವು ಪಡ್ಕೋಬೇಕು ಅಂದ್ರೆ ನಾವು ಬಿಟ್ಟು ಇಲ್ಲಿ ಯಾರು ವ್ಯಾಪಾರ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಯಾರಿಗೂ ಇರೋದಿಲ್ಲ. ಬಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸ್ ವಾಂಟೆಡ್ ಮೊನೋಪಲಿ, ಅಂದ್ರೆ ಅವರಿಗೆ ಏಕಸ್ವಾಮ್ಯವನ್ನು ಪಡೆದುಕೊಳ್ಳಬೇಕು ಅನ್ನೋ ಒಂದು ಬಯಕೆ ಬರುತ್ತೆ. ಅಂದ್ರೆ ಭಾರತ ದೇಶದಿಂದ ನಾವು ಮಾತ್ರ ವ್ಯಾಪಾರ ಮಾಡಬೇಕು, ಮಿಕ್ಕಿದ ಎಲ್ಲರನ್ನು ನಾವು ನಾಶಪಡಿಸಬೇಕು ಅನ್ನೋ ಒಂದು ಥಾಟ್ ಲೈನ್ ಬರುತ್ತೆ. ಓಕೆ, ಸೊ ಅದಾದ್ಮೇಲೆ ಏನಾಗುತ್ತಂದ್ರೆ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾರೆ, ಸೊ ಅವ್ರು ಆಲ್ರೆಡಿ ಬಂದ್ರು, ಕಿಂಗಿಂದ ಪರ್ಮಿಷನ್ ತಗೊಂಡ್ರು, ಕಿಂಗ್ ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟರು, ನೀವು ಭಾರತ ದೇಶದಲ್ಲಿ ವ್ಯಾಪಾರ ಮಾಡಿ ಅನ್ನೋ ಒಂದು ಪರ್ಮಿಷನ್ ಕೊಡ್ತಾರೆ. ಅವ್ರೇನ್ ಮಾಡ್ತಾರಂದ್ರೆ 3 ತಿಂಗಳಿರ್ತಾರೆ ಭಾರತ ದೇಶದಲ್ಲಿ. 3 ತಿಂಗಳಂದ್ರೆ ಟು ಬಿ ವೆರಿ ಪ್ರಿಸೈಸ್ 89 ಡೇಸ್ ಭಾರತದಲ್ಲಿ ಇರ್ತಾರೆ. ಸೊ ಅವ್ರು ಇರೋಷ್ಟು ದಿನ ಏನ್ ಮಾಡ್ತಾರಂದ್ರೆ ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನೆಲ್ಲ ಅವರು ಕಾರ್ಗೋಸ್ ಆಗಿ ರೆಡಿ ಮಾಡ್ಕೊಳ್ತಾರೆ. ಸೊ ಬೋಟ್ಸ್ಗೆ ತುಂಬಿಕೊಂಡು ಮತ್ತೆ 3 ತಿಂಗಳ ನಂತರ ಆಫ್ಟರ್ ಹೌ ಮೆನಿ ಡೇಸ್ ಹಿ ಸ್ಟೇಡ್ ಇನ್ ಇಂಡಿಯಾ ವೆನ್ ಹಿ ವಿಸಿಟೆಡ್ ಫಾರ್ ದಿ ಫಸ್ಟ್ ಟೈಮ್. ಪ್ರಪ್ರಥಮ ಬಾರಿಗೆ ಅವರು ಭಾರತಕ್ಕೆ ಬಂದಾಗ ಎಷ್ಟು ಮಂತ್ಸ್ ಸ್ಟೇ ಮಾಡಿದ್ರು ಅಂದ್ರೆ ಅವರು 3 ಮಂತ್ಸ್ ಸ್ಟೇ ಮಾಡಿರ್ತಾರೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ರಿಚ್ ಸಂಪನ್ಮೂಲಗಳನ್ನೆಲ್ಲ ತುಂಬಿಕೊಂಡು ಅವ್ರೇನ್ ಮಾಡ್ತಾರೆ, ಮತ್ತೆ ಲಿಸ್ಬನ್ಗೆ ರಿಟರ್ನ್ ಹೋಗ್ತಾರೆ. ಅಲ್ಲಿ ಅವರು ಎಷ್ಟು ಸ್ಪೆಂಡ್ ಮಾಡಿದ್ರು ಅಂದ್ರೆ ಅವರ ಜರ್ನಿಗೆ, ಅವರ ಭಾರತಕ್ಕೆ ವಿಸಿಟ್ ಮಾಡೋದಕ್ಕೆ ಎಷ್ಟು ಹಣನ ಸ್ಪೆಂಡ್ ಮಾಡಿರ್ತಾರೋ ಅದರ 60ರಷ್ಟು ಹೆಚ್ಚು ಹಣಕ್ಕೆ ಅವರು ಇಲ್ಲಿಂದ ತಗೊಂಡೋಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಸೆಲ್ ಮಾಡ್ತಾರೆ. 60 ಟೈಮ್ಸ್ ಪ್ರಾಫಿಟ್. ಇಮ್ಯಾಜಿನ್, 60 ಪಟ್ಟು ಹೆಚ್ಚು ಲಾಭಕ್ಕೆ ಅದನ್ನೆಲ್ಲ
ಮಾರ್ಕೊಳ್ತಾರೆ ಭಾರತ ದೇಶದಲ್ಲಿ. ಇಮ್ಯಾಜಿನ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇರ್ಬೋದು ಭಾರತ ದೇಶದ ಸರಕುಗಳಿಗೆ ಅನ್ನೋದನ್ನ ಒಮ್ಮೆ ಊಹೆ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ದಿ ವಾಸ್ಕೋ ಡಿ ಗಾಮಾ. ತಗೊಂಡೋದ್ರು, ಅಲ್ಲಿ ಸೇಲ್ ಮಾಡಿದ್ರು, ಮತ್ತೆ ಅಲ್ಲಿ ಅಟ್ಮಾಸ್ಫಿಯರ್ ಹೇಗೆ ಕ್ರಿಯೇಟ್ ಆಯಿತು. ಡೆಫಿನೆಟ್ಲಿ ಏನಾಗುತ್ತಂದ್ರೆ ವಾಟ್ ಹ್ಯಾಪನ್ ಲೇಟರ್, ಏನಾಗುತ್ತಂದ್ರೆ ಯುರೋಪಿಯನ್ ನೇಷನಲ್ಸ್ ವರ್ ಟೆಂಪ್ಟೆಡ್ ಟು ಕಮ್ ಟು ಇಂಡಿಯಾ ಅಂಡ್ ಟ್ರೇಡ್ ಡೈರೆಕ್ಟ್ಲಿ. ಅಂದ್ರೆ ಈ ವಾಸ್ಕೋ ಡಿ ಗಾಮನ್ ನೋಡಿ ಅಲ್ಲಿರ್ತಕ್ಕಂಥ ಬೇರೆ ಮರ್ಚೆಂಟ್ಸ್ ಏನಿದ್ರಲ್ವಾ, ಅಥವಾ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ಬಂದು ನೇರವಾಗಿ ವ್ಯಾಪಾರ ಮಾಡಲು ಈ ಒಂದು ಇನ್ಸಿಡೆಂಟ್ ಅವ್ರಿಗೆ ಪ್ರಚೋದನೆ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಮೂರಲ್ಲಿ ಯಾರೋ ದುಬೈಗೆ ಹೋಗಿ ಬಂದಿದ್ದಾನೆ, ತುಂಬಾ ಹಣ ಸಹಾಯ ಮಾಡಿದ್ದಾನೆ ಅಂದ್ರೆ ಅವ್ನು ನೋಡಿ ಇನ್ನೊಂದು 4-5 ಜನ ರೆಡಿ ಆಗ್ತಾರೆ ಅವನ ಜೊತೆ ಹೋಗೋದ್ಲಿಕ್ಕೆ. ಸೊ ಅದೇ ರೀತಿ ವಾಸ್ಕೋ ಡಿ ಗಾಮಾ ಪೋರ್ಚುಗೀಸ್ಗೆ ವಾಪಸ್ ಹೋಗಿದ ತಕ್ಷಣ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆಲ್ಲ ಅವ್ರಿಗೂ ಅದೇ ಇಂಟೆನ್ಷನ್ ಬರುತ್ತೆ, ನಾವು ಕೂಡ ಭಾರತಕ್ಕೆ ಹೋಗಿ ಟ್ರೇಡ್ ಮಾಡಬೇಕು, ಇದರಿಂದ ನಾವು ಕೂಡ ಹೆಚ್ಚು ಲಾಭ ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಬರುತ್ತೆ. ಅದಾದ್ಮೇಲೆ ಯಾರು ಬರ್ತಾರಂದ್ರೆ, ಹೂ ಕೇಮ್ ಆಫ್ಟರ್ ವಾಸ್ಕೋ ಡಿ ಗಾಮಾ ಅಂದ್ರೆ ದ ನೆಕ್ಸ್ಟ್ ಪರ್ಸನ್ ಹೂ ಕೇಮ್ ಟು ಇಂಡಿಯಾ ಇಸ್ ಪೆಡ್ರೋ ಅಲ್ವರೆಸ್ ಕ್ಯಾಬ್ರಲ್ ಅಂತ ಕರಿತೀವಿ. ಪೆಡ್ರೋ ಅಲ್ವರೆಸ್ ಕ್ಯಾಬ್ರಲ್ ಅನ್ನೋರು ಬರ್ತಾರೆ. ಇವ್ರು ಬಂದ ಕೂಡಲೇ ಏನ್ ಮಾಡ್ತಾರೆ, he starts a factory at Calicut in September 1500. ಸೆಪ್ಟೆಂಬರ್ 1500ರಲ್ಲಿ ಕಲ್ಲಿಕೋಟೆಯಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ ಅವರ ವ್ಯಾಪಾರದ ಉದ್ದೇಶಕ್ಕಾಗಿ. ಕಾರ್ಖಾನೆ ಸ್ಥಾಪಿಸಿದ್ರೆ ಸುಮ್ಮನೆ ಬಿಡ್ತಾರಾ? ಬಿಡೋದಿಲ್ಲ. ಯಾಕಂದ್ರೆ ಆ ಸ್ಥಳ ಅವ್ರದ್ದಲ್ಲ, ನಮ್ಮ ದೇಶದ ಭಾರತ ದೇಶದ ನೆಲದಲ್ಲಿ ಪೋರ್ಚುಗೀಸರು ತಮ್ಮ ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಅವಾಗ ಏನಾಗುತ್ತಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ಸ್ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ದ ಲೋಕಲ್ಸ್ ಆಫ್ ದಟ್ ಪ್ಲೇಸ್ ಕಲ್ಲಿಕೋಟೆ, ದೇ ವೇಜ್ಡ್ ಅ ವಾರ್ ಅಗೇನ್ಸ್ಟ್ ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡ್ತಾರೆ. ದೇ ಕಿಲ್ ಸೋ ಮೆನಿ ಪೋರ್ಚುಗೀಸ್ ದೇರ್. ಅವ್ರ ಮೇಲೆ ಯುದ್ಧ ಮಾಡಿದ್ರೆ ಪೋರ್ಚುಗೀಸ್ ಸುಮ್ಮನೆ ಇರ್ತಾರ, ಮತ್ತೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತಂದ್ರೆ ಅವ್ರಿಗೆ ಇಟ್ಸ್ ಅ ಟೈಮ್ ಆಫ್ ರಿಟಾಲಿಯೇಷನ್. ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ಬಿಟ್ಟು ಮತ್ತೆ ಅವರು ಅಟ್ಯಾಕ್ ಮಾಡ್ತಾರೆ. ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಸರಿ? ದಿ ಡೋಂಟ್ ಅಟ್ಯಾಕ್ ಆನ್ ದಿ ಲೋಕಲ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ಸ್ ಮೇಲೆ ಅಟ್ಯಾಕ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಅವ್ರಿಗೆ ಗೊತ್ತು, ಅವ್ರಿಗೆ ಬರಕ್ ಮುಂಚೆ ಅರಬ್ಸ್ ಇಲ್ಲಿ ಡಾಮಿನೆಂಟ್ ಆಗಿ ಬೆಳೆದಿರ್ತಾರೆ, ಅವ್ರನ್ನ ನಾವು ಸಬ್ಸೈಡ್ ಮಾಡಿದ್ರೆ ಎಲ್ಲಾರು ನಮ್ಮ ಮಾತು ಕೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರಂದ್ರೆ ಬಂದರಿನಲ್ಲಿ ಲಂಗಾರು ಹಾಕಲಾಗಿದ್ದ ಹಡಗುಗಳಿಗೆ ಬೆಂಕಿ ಇಡ್ತಾರೆ. ಯಾರ ಹಡಗುಗಳು? ದೀಸ್ ಆರ್ ದಿ ಬೋಟ್ಸ್ ಆಫ್ ಅರಬ್ಬರ ಹಡಗುಗಳಿಗೆ ಬೆಂಕಿ ಹಚ್ತಾರೆ. ಅಲ್ಲಿರ್ತಕ್ಕಂಥ ಸರಕುಗಳನ್ನೆಲ್ಲ ಅವರು ಕದೀತಾರೆ. ಅದಾದ್ಮೇಲೆ ಬೋಟ್ನಲ್ಲಿರ್ತಕ್ಕಂಥ ಸುಮಾರಷ್ಟು ಅರಬ್ಬರನ್ನ ಸಾಯಿಸ್ತಾರೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ದೇ ಸ್ಟಾರ್ಟೆಡ್ ಡಾಮಿನೇಟಿಂಗ್ ಇನ್ ಇಂಡಿಯಾ. ಅದಾದ್ಮೇಲೆ ಏನಾಗುತ್ತಂದ್ರೆ ಕ್ಯಾಬ್ರಲ್ ಇದೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ದ ಸೆಕೆಂಡ್ ಪರ್ಸನ್ ಹೂ ಕೇಮ್ ಟು ಇಂಡಿಯಾ, Cabral succeeded in making advantageous treaties with Cochin and Cannanore. ಓಕೆ, ಅವ್ರು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಸೊ ಫ್ಯಾಕ್ಟ್ರಿ ಕಟ್ಟಿದ್ದಕ್ಕೆ ಅವರು ಲೋಕಲ್ಸ್ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಬಟ್ ಅವರು ಇಂಟರ್ನ್ ಲೋಕಲ್ಸ್ ಮೇಲೆ ಯುದ್ಧ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅರಬ್ಸ್ ಮೇಲೆ ಯುದ್ಧ ಮಾಡ್ತಾರೆ ಬೈ ಬರ್ನಿಂಗ್ ದಿ ಶಿಪ್ಸ್. ಇದರಿಂದ ಏನಾಗುತ್ತಂದ್ರೆ ಸ್ಥಳೀಯರಿಗೆ ಇವ್ರ ಮೇಲೆ ಸ್ವಲ್ಪ ಭಯ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಅವರು ಕೊಚಿನ್ ಮತ್ತೆ ಕೆನನೋರ್, ಯು ಕ್ಯಾನ್ ಸಿ ಹಿಯರ್ ಕೊಚಿನ್ ಇಲ್ಲಿದೆ, ಕೆನನೂರ್ ಎಲ್ಲ ಕೋಸ್ಟ್ ಲೈನ್ ಅಲ್ಲೇ ಇದೆ, ತೀರ ಪ್ರದೇಶದಲ್ಲೇ ಇದೆ. ಯಾಕಂದ್ರೆ ಅವ್ರು ಮೇಜರ್ ಆಗಿ ಟ್ರೇಡ್ ಮಾಡ್ತಾ ಇದ್ದಿದ್ದು ಜಲಮಾರ್ಗದಲ್ಲಿ. ಅರ್ಥ ಆಯ್ತಲ್ವಾ? ಅದರಿಂದ ಎಲ್ಲಾನು ಅವರು ಸಿ ಕೋಸ್ಟ್ ಅಲ್ಲೇ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ. ಸೊ ದಿಸ್ ಇಸ್ ಯುವರ್ ಕೊಚಿನ್. ಮತ್ತೆ ಕೆನನ್ನೂರ್ನಲ್ಲಿ ಬಹಳ ಉಪಯುಕ್ತಕರವಾದ ಅಥವಾ ಅನುಕೂಲಕರವಾದ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಯಾವ ಪರ್ಪಸ್ಗೋಸ್ಕರ? ವ್ಯಾಪಾರದ ಪರ್ಪಸ್ಗೋಸ್ಕರ ಈ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಏನಾಗುತ್ತಂದ್ರೆ ದಿ ನೆಕ್ಸ್ಟ್ ಟೈಮ್ ವಾಸ್ಕೋ ಡಿ ಗಾಮಾ ಒಂದ್ಸತಿ ಬಂದು ಹೋಗಿದ್ರು, 60 ಟೈಮ್ಸ್ ಅವ್ರಿಗೆ ಪ್ರಾಫಿಟ್ ಗಳಿಸಿದ್ರು. ಸುಮ್ಮನೆ ಇರ್ಲಿಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಓಕೆ, ಸೊ ಅವ್ರಿಗೆ ಬಂದಿದ್ದ ಪ್ರಾಫಿಟ್ ಅವ್ರನ್ನ ಮತ್ತೆ ಇಂಡಿಯಾಗೆ ಬರೋದಕ್ಕೆ ಪ್ರೊವೋಕ್ ಮಾಡುತ್ತೆ. ಸೊ ಅವ್ರೇನ್ ಮಾಡ್ತಾರಂದ್ರೆ ಒನ್ಸ್ ಅಗೇನ್ ಹಿ ವಿಸಿಟ್ಸ್ ಇಂಡಿಯಾ ಇನ್ 1501, 1501ರಲ್ಲಿ ಅವರು ಭಾರತಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಅವ್ರು ಬಂದಾಗ ಈ ಸತಿ ಏನ್ ಮಾಡ್ತಾರಂದ್ರೆ he sets up a trading factory at Cannanore. ಓಕೆ, ಕೆನನೋರ್ ಅನ್ನೋ ಸ್ಥಳದಲ್ಲಿ ಅವರು ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಓಕೆ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ದಿ ವಾಸ್ಕೋ ಡಿ ಗಾಮಾ ವಿಸಿಟ್ಸ್ ಇಂಡಿಯಾ ಫಾರ್ ದಿ ಸೆಕೆಂಡ್ ಟೈಮ್. ಸೊ ನಾವು
ಇಲ್ಲಿ ತನಕ ಬರೀ ವ್ಯಾಪಾರ ಮಾಡ್ತಾ ಇದ್ರು, ಬರ್ತಾ ಇದ್ರು, ಗೂಡ್ಸ್ ತಗೊಂತಾ ಇದ್ರು, ಹೋಗ್ತಾ ಇದ್ರು, ಯುರೋಪ್ ಅಲ್ಲಿ ಟ್ರೇಡ್ ಅಥವಾ ವ್ಯಾಪಾರ ಮಾಡ್ತಾ ಇದ್ರು. ಸೊ ಇದಾದ್ಮೇಲೆ ಅವರ ಆಲೋಚನೆಗಳು ಸ್ವಲ್ಪ ಚೇಂಜ್ ಸ್ಟಾರ್ಟ್ ಆಗುತ್ತೆ. ನಾವು ಬರೀ ವ್ಯಾಪಾರ ಯಾಕೆ ಮಾಡಬೇಕು, ನಾವಲ್ಲಿ ಆಡಳಿತ ನಡೆಸೋಣ ಅನ್ನೋದು ಅವ್ರ ತಲೆಗೆ ಬರುತ್ತೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಇಸ್ ಫ್ರಮ್ ಟ್ರೇಡಿಂಗ್ ಟು ರೂಲಿಂಗ್, ಅಂದ್ರೆ ವ್ಯಾಪಾರದಿಂದ ಆಡಳಿತ ಕಡೆಗೆ ಹೇಗೆ ಶಿಫ್ಟ್ ಆದ್ರು ಪೋರ್ಚುಗೀಸ್ ಅನ್ನೋದನ್ನ ಓದ್ತಾ ಬರೋಣ. ಸೊ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಪೋರ್ಚುಗೀಸ್ ಏನ್ ಮಾಡ್ತಾರಂದ್ರೆ ಒಬ್ಬ ಗವರ್ನರ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ದೇ ಅಪಾಯಿಂಟ್ಸ್ ಗವರ್ನರ್ ಟು ಡೂ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ದ ಫಸ್ಟ್ ಗವರ್ನರ್ ಆಫ್ ಪೋರ್ಚುಗೀಸರ ಪ್ರಪ್ರಥಮ ಗವರ್ನರ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅನ್ನೋರ್ನ ಅಪಾಯಿಂಟ್ ಮಾಡ್ತಾರೆ. ಇವರ ಕಾರ್ಯಾವಧಿ 3 ವರ್ಷ ಇರುತ್ತೆ. ಓಕೆ, ದೇ ಕ್ಯಾನ್ ಬಿ ಅ ಗವರ್ನರ್ ಟು ಇಂಡಿಯಾ ಫಾರ್ 3 years. ಅರ್ಥ ಆಯ್ತಲ್ವಾ? ಸೊ 3 ವರ್ಷದವರೆಗೆ ಅವರು ಗವರ್ನರ್ ಆಗಿರ್ಬೋದು. ಅವರಿಗೆ ಬೇಕಾದಂತಹ ಸಾಕಷ್ಟು ಸಫಿಷಿಯಂಟ್ ಥಿಂಗ್ಸ್ ನ ಕೊಟ್ಟು ಕಳಿಸ್ತಾರೆ. ಸಫಿಷಿಯಂಟ್ ಥಿಂಗ್ಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಮ್ಯಾನ್ ಪವರ್, ಮನಿ ಟು ರೂಲ್ ಹಿಯರ್, ಟು ಎಸ್ಟಾಬ್ಲಿಷ್ ಥಿಂಗ್ಸ್, ಇದೆಲ್ಲ ಕೊಟ್ಟು ಬರ್ತಾರೆ. ಸೊ ನೆನಪಿರ್ಲಿ, ಹೂ ವಾಸ್ ದಿ ಫಸ್ಟ್ ಗವರ್ನರ್ ಆಫ್ ಪೋರ್ಚುಗೀಸ್ ಹೂ ಇಸ್ ಅಪಾಯಿಂಟೆಡ್ ಇನ್ ಇಂಡಿಯಾ ಅಂದ್ರೆ ಇಟ್ ಈಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇದೆಲ್ಲ ನೇರ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಯು ಶುಡ್ ನೋ ದಿ ಆನ್ಸರ್. ಯಾವ ವರ್ಷದಲ್ಲಿ ಫಸ್ಟ್ ಗವರ್ನರ್ ಅಪಾಯಿಂಟ್ ಆಗ್ತಾರಂದ್ರೆ 1505ರಲ್ಲಿ ಅಪಾಯಿಂಟ್ ಆಗ್ತಾರೆ. ಸೊ ಇವ್ರಿಗೆ ಟಾಸ್ಕ್ ಕೊಟ್ಟಿರ್ತಾರೆ. ಓಕೆ, ಸೊ ಇವ್ರಿಗೆ ಟಾಸ್ಕ್ ಕೊಟ್ಟಿರ್ತಾರೆ. ಏನೇನ್ ಟಾಸ್ಕ್ ಕೊಟ್ಟಿರ್ತಾರಂದ್ರೆ, ಭಾರತದಲ್ಲಿ ಬಂದು ಏನೇನ್ ಟಾಸ್ಕ್ ಕೊಟ್ಟಿರ್ತಾರಂದ್ರೆ 3 ಮೇನ್ ಟಾಸ್ಕ್ ಕೊಟ್ಟಿರ್ತಾರೆ. ಓಕೆ, what are the 3 main tasks which they give it to ಅಲ್ಮೆಡಾಗೆ ಏನೇನು ಕೆಲಸ ಕೊಟ್ಟಿರ್ತಾರಂದ್ರೆ, ಟು ಕನ್ಸಾಲಿಡೇಟ್ ಪೊಸಿಷನ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಸ್ಥಾನವನ್ನು ಬಲಿಷ್ಠಗೊಳಿಸಬೇಕು. ಯಾಕಂದ್ರೆ ಅವರಿಗೆ ಮೋನೋಪಾಲಿ ಬೇಕಾಗಿರುತ್ತೆ, ಅಂದ್ರೆ ಏಕಸ್ವಾಮ್ಯ ಬೇಕಾಗಿರುತ್ತೆ. ಅದರಿಂದ ಅವ್ರ ಪೊಸಿಷನ್ ಏನಾಗಬೇಕು, ಇಲ್ಲಿ ಇನ್ನಷ್ಟು ಬಲಿಷ್ಠ ಆಗಬೇಕು. ಅದಾದ್ಮೇಲೆ ದೇ ವಾಂಟೆಡ್ ಟು ಡೆಸ್ಟ್ರಾಯ್ ಮುಸ್ಲಿಂ ಟ್ರೇಡ್ ಬೈ ಸೀಸಿಂಗ್ ಅಡೆನ್, ಆರ್ಮಸ್ ಅಂಡ್ ಮಲಾಕಾ. ಈ 3 ಪ್ಲೇಸಸ್ ಅಲ್ಲಿ ಅರಬ್ಬರ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಅದ್ಯಾವ್ದ್ಯಾವ್ದು ಅಂದ್ರೆ ಅಡೆನ್, ಹೊರ್ಮುಜ್ ಅಂಡ್ ಮಲಕ್ಕಾ ಪ್ರದೇಶದಲ್ಲಿ ಅರಬ್ಬರ ಪ್ರಾಬಲ್ಯ ಹೆಚ್ಚಾಗಿರುತ್ತೆ. ಅದನ್ನ ಅವರು ಡೆಸ್ಟ್ರಾಯ್ ಮಾಡಬೇಕು. ಇದು ಅವರಿಗೆ ಕೊಟ್ಟಿರ್ತಕ್ಕಂಥ ಸೆಕೆಂಡ್ ಚಾಲೆಂಜ್ ಅಥವಾ ಟಾಸ್ಕ್. 3ನೇ ಚಾಲೆಂಜ್ ಏನು ಅಂದ್ರೆ, ಹಿ ವಾಂಟೆಡ್ ಟು ಬಿಲ್ಡ್ ಫೋರ್ಟ್ರೆಸಸ್ ಇನ್ ಅಂಜದಿವಾ, ಕೊಚಿನ್, ಕೆನನೋರ್, ಕಿಲ್ವಾ. ಓಕೆ, ಅಂಜದಿವಾ ಅನ್ನೋ ಪ್ರದೇಶದಲ್ಲಿ, ಕೊಚಿನ್ ಅಲ್ಲಿ, ಕೆನನೋನ್ ಮತ್ತೆ ಕಿಲ್ವಾದಲ್ಲಿ ಮಿಲಿಟರಿ ಕೋಟೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ 3 ಕೆಲಸ ಫಸ್ಟ್ ಗವರ್ನರ್ಗೆ ಪೋರ್ಚುಗೀಸ್ ಕಿಂಗ್ ಕೊಟ್ಟಿರ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ದಿ ರೆಸ್ಪಾನ್ಸಿಬಿಲಿಟೀಸ್ ಟು ಹಿಮ್. ಸೊ ಟು ಲುಕ್ ಅಟ್ ಇನ್ ದಿ ಮ್ಯಾಪ್, ಕೊಚಿನ್, ಕೆನನೋರ್ ಅಂಡ್ 2 ಪ್ಲೇಸಸ್. ಇವೆರಡು ಪ್ಲೇಸ್ ಅಲ್ಲಿ ಅವರು ಇನ್ನೊಂದು ಅಂಜದಿವಾ, ಈ 3 ಪ್ಲೇಸಸ್ ಅಲ್ಲಿ ಫೋರ್ಟ್ರೆಸಸ್ ಅಂದ್ರೆ ಮಿಲಿಟರಿ ಕೋಟೆಗಳನ್ನ ಕಟ್ಟಬೇಕನ್ನೋ ಟಾಸ್ಕ್ ನ ಅವ್ರಿಗೆ ಕೊಟ್ಟಿರ್ತಾರೆ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಪ್ರಕಾರ ಭಾರತದಲ್ಲಿ ಅಂದ್ರೆ ಆ ಕಾಲಕ್ಕೆ ಭಾರತದಲ್ಲಿ ಯಾರು ಓಷನ್ ರೂಟ್ಸ್ ಅಥವಾ ನ್ಯಾವಿಗೇಷನ್ ಟೆಕ್ನಿಕ್ಸ್ ಅಲ್ಲಿ ಪ್ರಾಬಲ್ಯರಾಗ್ತಾರೋ ಅವ್ರನ್ನ ಯಾವುದೇ ಕಾರಣಕ್ಕೂ ಸೋಲಿಸಲು ಸಾಧ್ಯವಿಲ್ಲ ಅನ್ನೋ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದಿ ವ್ಯೂ ಪಾಯಿಂಟ್ ಆಫ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಬಟ್ ಈ ಟಾಸ್ಕ್ನ ಅವ್ರಿಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಯ್ತಾ? ಡೆಫಿನೆಟ್ಲಿ ಆಗಲ್ಲ. ಯಾಕಂದ್ರೆ ನೀವೇನ್ ಮಾಡ್ಬೇಕಂದ್ರೂ ಅದಕ್ಕೆ ಅಪೋಸಿಷನ್ ಇದ್ದೇ ಇರುತ್ತೆ ಇನ್ ಟರ್ಮ್ಸ್ ಆಫ್ ವೇರಿಯಸ್ ಆಸ್ಪೆಕ್ಟ್ಸ್. ಅವ್ರಿಗೆ ಬಂದಂತಹ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದು? ವಾಟ್ ಆರ್ ದಿ ಪ್ರಾಬ್ಲಮ್ಸ್ ವಿಚ್ ಹಿ ಫೇಸ್ಡ್? ಪ್ರಾಬ್ಲಮ್ಸ್ ಟು ಹಿಮ್. ಒಂದೇದು, ಹಿ ಫೇಸ್ ದ ಆಪೋಸಿಷನ್ ಆಫ್ ಜಾಮೋರಿನ್. ಜಾಮೋರಿನ್ ಜ್ಞಾಪಕ ಇದೆಯಾ? ನಾನು ಮುಂಚೆನೆ ಹೇಳಿದ್ದೆ, ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ತಕ್ಷಣ ಒಬ್ಬ ಹಿಂದೂ ರಾಜನನ್ನ ಮೀಟ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತಗೊಳ್ತಾನೆ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅಂತ. ಹಿಸ್ ನೇಮ್ ಇಸ್ ಜಾಮೋರಿನ್. ಅವನು ಫಸ್ಟ್ ಸಪೋರ್ಟ್ ಮಾಡಿರ್ತಾನೆ. ಬಟ್ ಇವಾಗ ಏನ್ ಮಾಡ್ತಾನಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಅವನು ವಿರೋಧ ಮಾಡ್ತಾನೆ, ಸಪೋರ್ಟ್ ಮಾಡೋದಿಲ್ಲ. ಅದೇ ಟೈಮಲ್ಲಿ ದೇರ್ ವಾಸ್ ಅ ಥ್ರೆಟ್ ಫ್ರಮ್ ಮಾಮುಲಿಕ್ ಸುಲ್ತಾನ್ ಆಫ್ ಈಜಿಪ್ಟ್. ಈಜಿಪ್ಟ್ನ ದೊರೆ ಮಾಮುಲಿಕ್ ಸುಲ್ತಾನ್ ಅನ್ನೋರು. ಮಾಮುಲಿಕ್ ಸುಲ್ತಾನ್ ಅವರು ಯಾರಿಗೆ? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾಗೆ ಬೆದರಿಕೆ ಹಾಕ್ತಾರೆ. ಅಂದ್ರೆ ನೀವು ಭಾರತ ಬಿಡಬೇಕು, ಅಲ್ಲಿ ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದು ಬೆದರಿಕೆ ಹಾಕ್ತಾರೆ. ಅಂಡ್ ಈ ಇಂಟೆನ್ಷನ್ ಏನಿರುತ್ತಲ್ವಾ, ಈಜಿಪ್ಟ್ ಇಂಟೆನ್ಷನ್, ದಿಸ್ ವಾಸ್ ಎನ್ಕರೇಜ್ಡ್ ಬೈ ಮರ್ಚೆಂಟ್ಸ್ ಆಫ್ ವಿನೆಸ್.
ವೆನಿಸ್ ನಲ್ಲಿರ್ತಕ್ಕಂಥ ವ್ಯಾಪಾರಿಗಳು, ವೆನಿಸ್ ನಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಂದ ಈಜಿಪ್ಟ್ಗೆ ಸಪೋರ್ಟ್ ಲಭಿಸುತ್ತೆ. ಬಿಕಾಸ್ ಈಜಿಪ್ಟ್ ವರ್ ಥ್ರೆಟ್ನಿಂಗ್ ದಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಅಂದ್ರೆ ಪೋರ್ಚುಗೀಸ್ನ ಥ್ರೆಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಈಜಿಪ್ಟ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ವೆನಿಸ್ ರಾಷ್ಟ್ರದ ವ್ಯಾಪಾರಿಗಳು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇವರಿಂದ ಇವ್ರಿಗೂ ಕೂಡ ಟ್ರೇಡ್ ಅಲ್ಲಿ ತೊಂದರೆಗಳು ಉಂಟಾಗುತ್ತೆ, ಅದರಿಂದ ಇವ್ರಿಗೆ ಸಹಾಯ ಮಾಡ್ತಾರೆ. ಸೊ ಫೈನಲಿ ಈಜಿಪ್ಟಿಯನ್ಸ್ ರೇಸ್ಡ್ ಅ ಫ್ಲೀಟ್ ಇನ್ ದ ರೆಡ್ ಸಿ ಟು ಸ್ಟಾಪ್ ದಿ ಅಡ್ವಾನ್ಸಸ್ ಆಫ್ ಪೋರ್ಚುಗೀಸ್. ಇವರು ಏನ್ ಮಾಡ್ತಾರಂದ್ರೆ ಈಜಿಪ್ಟಿಯನ್ಸ್ ಕೊನೆಗೆ ಪೋರ್ಚುಗೀಸರ ಪ್ರಗತಿಯನ್ನು ತಡೆಯಲು ಈಜಿಪ್ಟಿನವರು ಕೆಂಪು ಸಮುದ್ರದಲ್ಲಿ ಒಂದು ನೌಕಾಪಡೆಯನ್ನ ಬೆಳೆಸ್ತಾರೆ. ಅಂದ್ರೆ ಟು ಫೈಟ್ ಅಗೇನ್ಸ್ಟ್, ಲಿಟ್ರಲಿ ಟು ಫೈಟ್ ಅಗೇನ್ಸ್ಟ್ ಪೋರ್ಚುಗೀಸ್, ಈಜಿಪ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೆಂಪು ಸಮುದ್ರದಲ್ಲಿ ಒಂದು ನೌಕಾಪಡೆಯನ್ನ ಕಟ್ಟ ಬರ್ತಾರೆ. ನೆಕ್ಸ್ಟ್ ನೋಡೋಣ ಏನಾಯ್ತು ಅಂತ. ಇವರಿಬ್ಬರ ಮಧ್ಯೆ ಯುದ್ಧ ಆಗುತ್ತಾ ಅಥವಾ ಏನಾಗುತ್ತೆ ಚೆಕ್ ಮಾಡೋಣ. ಓಕೆ, so let's see what happens next. The next thing which happens after this is the famous battle which is called as Battle of Diu ಕದನ ಅಂತ ಕರಿತೀವಿ. ಸೊ ಈ ಕದನ ನಡೆಯುತ್ತೆ. ಯಾವ ವರ್ಷದಲ್ಲಿ ನಡೆಯುತ್ತೆ? ಇನ್ ದಿ ಇಯರ್ 1507, 1507ರಲ್ಲಿ ಬ್ಯಾಟಲ್ ಆಫ್ ದಿಯು ನಡೆಯುತ್ತೆ. ಯಾರ್ಯಾರ ಮಧ್ಯ ನಡೆಯುತ್ತೆ? ಬ್ಯಾಟಲ್ ಆಫ್ ದಿಯು ಇಸ್ ಫಾಟ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಅಂತ ಪ್ರಶ್ನೆ ಕೇಳಿದ್ರೆ ಇಟ್ ಈಸ್ 1 ವರ್ಸಸ್ 4. ಒಂದು ರಾಷ್ಟ್ರದ ವಿರುದ್ಧ 4 ಗುಂಪುಗಳು ಯುದ್ಧ ಮಾಡ್ತವೆ. ಯಾವ್ದ್ಯಾವ್ದು ಅಂದ್ರೆ ದ ಒನ್ ಅಂಡ್ ಓನ್ಲಿ ಗ್ರೂಪ್ ಇಸ್ ಪೋರ್ಚುಗೀಸ್. ಪೋರ್ಚುಗೀಸರ ಮೇಲೆ ಈ ಯುದ್ಧ ನಡೆಯುತ್ತೆ. ಯಾರ್ಯಾರು ಗ್ರೂಪ್ ಮಾಡ್ಕೊಂಡು ಯುದ್ಧ ಮಾಡ್ತಾರಂದ್ರೆ ಫಸ್ಟ್ ಈಸ್ ಈಜಿಪ್ಟಿಯನ್, ಅದಾದ್ಮೇಲೆ ಗುಜರಾತ್ ನೇವಿ, ಅದಾದ್ಮೇಲೆ ಜಾಮೋರಿನ್ ಆಫ್ ಕ್ಯಾಲಿಕಟ್, ಅದಾದ್ಮೇಲೆ ವೆನಿಸ್ ಇಂದ ಸಪೋರ್ಟ್ ಬರುತ್ತೆ. ಅಂದ್ರೆ ಫಿಸಿಕಲಿ ದೇ ಡೋಂಟ್ ಸಪೋರ್ಟ್, ಮಾರಲಿ ಅವ್ರಿಗೆ ಸಹಾಯ ಮಾಡ್ತಾರೆ. ಓಕೆ, ಸೊ ಈಜಿಪ್ಟ್ ಜೊತೆ ಪ್ಲಸ್ ಗುಜರಾತ್ನ ರಾಜ ಪ್ಲಸ್ ಕ್ಯಾಲಿಕಟ್ನ ಜಾಮೋರಿನ್ ಮತ್ತು ವೆನಿಸ್ ಗಣರಾಜ್ಯದ ನೌಕಾಪಡೆಗಳಿಂದ ಇವರಿಗೆ ಸಹಾಯ ಬರುತ್ತೆ. ಸೊ ಆಬ್ವಿಯಸ್ಲಿ ಯಾರು ಗೆಲ್ತಾರೆ? ಡೆಫಿನೆಟ್ಲಿ ವೇಟೇಜ್ ಯಾವ ಕಡೆ ಇದೆ? 4 ಕಡೆನೇ ಇದೆ. ಸೊ ಅವ್ರದ್ದು ಮ್ಯಾನ್ ಪವರ್ ಇರ್ಬೋದು, ನೌಕಾಪಡೆಗಳಾಗ್ಲಿ ಹೆಚ್ಚಾಗಿರೋದ್ರಿಂದ, ಯಾಕಂದ್ರೆ 4 ಜನ ಸೇರ್ಕೊಂಡಿರ್ತಾರೆ. 4 ಜನ ವರ್ಸಸ್ 1, ಆಬ್ವಿಯಸ್ಲಿ ದಿ ವೇಟೇಜ್ ಯಾವ ಕಡೆ ಇರುತ್ತಂದ್ರೆ ದಿ ಪೋರ್ಚುಗೀಸ್ ಈಸ್ ಗೋಯಿಂಗ್ ಟು ಲೂಸ್. ಇಲ್ಲೇನಾಗುತ್ತಂದ್ರೆ ಆಲ್ಮೆಡಾಸ್ ಸನ್ ವಾಸ್ ಕಿಲ್ಡ್. ಈ ಯುದ್ಧದಲ್ಲಿ ಆಲ್ಮೆಡಾ ಮಗನನ್ನು ಕೊಲ್ಲಲಾಗುತ್ತೆ. ಯಾವ ಯುದ್ಧದಲ್ಲಿ ಆಲ್ಮೆಡಾ ಮಗನನ್ನು ಕೊಲ್ಲಲಾಗುತ್ತದೆ? ಇಟ್ ಈಸ್ ಇನ್ ದಿ ಬ್ಯಾಟಲ್ ಆಫ್ ದಿಯು ಕದನದಲ್ಲಿ ಆಲ್ಮೆಡಾ ವಿಲ್ ಲೂಸ್ ಹಿಸ್ ಸನ್. ಅದಾದ್ಮೇಲೆ ಏನಾಗುತ್ತಂದ್ರೆ ದಿಸ್ ಇಸ್ ವೇರ್ ದಿ ಬ್ಯಾಟಲ್ ಟುಕ್ ಪ್ಲೇಸ್. ದಿಯು ಕದನ ಯು ಕ್ಯಾನ್ ಸಿ ಹಿಯರ್. ಈ ಜಾಗದಲ್ಲಿ ಬ್ಯಾಟಲ್ ಆಫ್ ದಿಯು ನಡೆಯುತ್ತೆ. ಸೊ ಮಗನನ್ನ ಕಳ್ಕೊಂಡ್ಮೇಲೆ ಸುಮ್ಮನೆ ಇರ್ತಾನ? ಪುತ್ರ ಶೋಕ ನಿರಂತರ ಅಂತ ಹೇಳ್ತೀವಿ. ಸೊ ಅವನಿಗೆ ತುಂಬಾ ಪೇನ್ಫುಲ್ ಆಗಿರುತ್ತೆ. ಸೊ ಅದನ್ನ ಅವನು ರಿವೆಂಜ್ ತಗೋಬೇಕು ಇವಾಗ. ಎಕ್ಸಾಕ್ಟ್ಲಿ ಆಫ್ಟರ್ 1 ಇಯರ್, 1 ವರ್ಷದಲ್ಲೇ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಇಟ್ ಈಸ್ ದಿ ಟೈಮ್ ಆಫ್ ರಿಟ್ಯಾಲಿಯೇಷನ್, ಅಂದ್ರೆ ಪ್ರತೀಕಾರದ ಸಮಯ. ಅದು ಯಾವಾಗ ಆಗುತ್ತೆ ಅಂದ್ರೆ 1508ರಲ್ಲಿ. 1507ರಲ್ಲಿ ಬ್ಯಾಟಲ್ ಆಫ್ ದಿಯು ಆಗುತ್ತೆ. ಇಮಿಡಿಯೇಟ್ಲಿ ಆಫ್ಟರ್ 1 ಇಯರ್ ಅವನು ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಸೊ ಕೌಂಟರ್ ಅಟ್ಯಾಕ್ ಮಾಡಿ ಏನ್ ಮಾಡ್ತಾನಂದ್ರೆ ಅಲ್ಮೆಡಾ ಅವೇಂಜ್ಡ್ ಈಸ್ ಡಿಫೀಟ್ ಬೈ ಟೋಟಲಿ ಕ್ರಶಿಂಗ್ ದ 2. ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾನೆ? ಈಜಿಪ್ಟ್ ಮತ್ತೆ ಗುಜರಾತ್ನ ನೌಕಾಪಡೆಗಳನ್ನು. ಓಕೆ, ಈಜಿಪ್ಟ್ ಮತ್ತೆ ಗುಜರಾತ್ನ ನೌಕಾಪಡೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನ ಸೇಡ್ ತೀರಿಸ್ಕೊಳ್ತಾನೆ. ಯಾಕಂದ್ರೆ ಅವ್ರ ಮಗ ಬ್ಯಾಟಲ್ ಆಫ್ ದಿಯು ಅಲ್ಲಿ ಸತ್ತೋಗಿರ್ತಾರೆ ಅಥವಾ ಕೊಲ್ಲಲ್ಪಟ್ಟಿರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದಾದ್ಮೇಲೆ ವಾಟ್ ಈ ಅಂಡರ್ಸ್ಟ್ಯಾಂಡ್ಸ್ ಇಸ್, ನಾನು ಮುಂಚೆನೆ ಹೇಳ್ದಾಗೆ ಓಷನ್ ರೂಟ್ಸ್ ಅಲ್ಲಿ ಯಾರು ಡಾಮಿನೇಷನ್ ಇರುತ್ತೋ ಅವ್ರನ್ನ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದ ಅವನೊಂದು ಪಾಲಿಸಿನ ಸ್ಟಾರ್ಟ್ ಮಾಡ್ತಾನೆ, ವಿಚ್ ಇಸ್ ಕಾಲ್ಡ್ ಆಸ್ ಬ್ಲೂ ವಾಟರ್ ಪಾಲಿಸಿ. ಅದನ್ನ ಕ್ಯಾಟ್ರೇಜ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಅವರ ನೀತಿಗಳನ್ನ ನಾವು ನೀಲಿ ಜಲ ನೀತಿ ಅಥವಾ ಕಾರ್ಟೇಜ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಓಷನ್ ರೂಟ್ಸ್ನೆಲ್ಲ ಹಿ ಟ್ರೈಸ್ ಟು ಅಕ್ವೈರ್. ಸೊ ದಿಸ್ ಪಾಲಿಸಿ ಈಸ್ ಕಾಲ್ಡ್ ಆಸ್ ಬ್ಲೂ ವಾಟರ್ ಪಾಲಿಸಿ. ಸೊ ಇಷ್ಟು ನಡೆಯುತ್ತೆ. ಸೊ ಬ್ಯಾಟಲ್ ಆಫ್ ದಿಯು ಫಾಲೋಡ್ ಬೈ ದಿ ಕೌಂಟರ್ ಅಟ್ಯಾಕ್, ಸೊ ವಿಚ್ ಹ್ಯಾಪನ್ಸ್ ಹಿಯರ್. ಸೊ ಅಲ್ಟಿಮೇಟ್ಲಿ ಟಿಲ್ ಹಿಯರ್, ಇಲ್ಲಿ ತನಕ ಏನಾಗಿರುತ್ತಂದ್ರೆ ದೇ ಎಸ್ಟಾಬ್ಲಿಷ್ಡ್ ದೇರ್ ಇಂಪಾರ್ಟೆಂಟ್ ಟ್ರೇಡ್ ಸೆಂಟರ್ಸ್. ಅವರ ಪ್ರಮುಖ ಟ್ರೇಡ್ ಸೆಂಟರ್ಸ್ ಆಫ್ ಪೋರ್ಚುಗೀಸ್ ಯಾವ್ದಾವ್ದು ಇರುತ್ತಂದ್ರೆ ಕ್ಯಾಲಿಕಟ್, ಕೆನನೂರ್, ಕೊಚಿನ್, ಆಲ್ ಸಿ. 3 C's ಯು ನೀಡ್ ಟು ರಿಮೆಂಬರ್.
ಯಾವ್ದ್ಯಾವುದು, ಒಂದು ಕ್ಯಾಲಿಕಟ್ನಲ್ಲಿ ಇರುತ್ತೆ, ಇನ್ನೊಂದು ಕ್ಯಾನನೂರಲ್ಲಿ ಇರುತ್ತೆ, ಇನ್ನೊಂದು ಕೊಚ್ಚಿನಲ್ಲಿ ಇರುತ್ತೆ. ಈ 3 ಪ್ರದೇಶಗಳಲ್ಲಿ ತಮ್ಮ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಟಿಲ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಓಕೆ, ಸೊ ನೆಕ್ಸ್ಟ್ ಗವರ್ನರ್ ಯಾರು ಬರ್ತಾರೆ, ಅಂದ್ರೆ ಅಲ್ಫೆನ್ಸಾ ಡಿ ಆಲ್ಬುಕರ್ಕ್ ಬರ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ, ಸೊ ಈ ಕಮ್ಸ್ ಇನ್ ದ ಇಯರ್ 1509. ಓಕೆ, 1509 ಬರ್ತಾರೆ. ಓಕೆ, ಸೆಕೆಂಡ್ ಗವರ್ನರ್. ಓಕೆ, ಸೊ ಪೋರ್ಚುಗೀಸ್ನ ಸೆಕೆಂಡ್ ಗವರ್ನರ್ ಯಾರು ಬರ್ತಾರಂದ್ರೆ ಅಲ್ಫೋನ್ಸಾ ಡಿ ಆಲ್ಬುಕರ್ಕ್. ಸೊ ಅವ್ರು ಬರ್ತಕ್ಕಂಥ ವರ್ಷ 1509. ಸೊ ಈಸ್ ದಿ ಸೆಕೆಂಡ್ ವೈಸ್ರಾಯ್ and he is known to be the real founder of Portuguese power in the east. ಪೂರ್ವದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯವನ್ನು ನಿಜವಾದ ಸ್ಥಾಪಕ ಯಾರು ಅಂದ್ರೆ, ಯು ಶುಡ್ ನೋ ಇಟ್ ಈಸ್ ಅಲ್ಫೋನ್ಸಾ ಡಿ ಆಲ್ಬುಕ್ವೆರ್ಕ್. ಓಕೆ, ಸೊ ಇವ್ರು ಏನೇನು ಮಾಡ್ತಾರೆ. ಓಕೆ, ವಾಟ್ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಆಲ್ಬುಕ್ವೆರ್ಕ್? ಫಸ್ಟ್ ಥಿಂಗ್ ಇಸ್ he establishing bases overlooking all the entrances to the sea. ಅಂದ್ರೆ ಭಾರತದ ಸಮುದ್ರದ ನೆಲೆಗಳು ಅಥವಾ ಎಂಟ್ರೀಸ್ ಏನೇನಿರುತ್ತೋ, ಅಂದ್ರೆ ಸಮುದ್ರದ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಅವನು ನೆಲೆಗಳನ್ನ ಸ್ಥಾಪಿಸ್ತಾನೆ. ಓಕೆ, ಅದಾದ್ಮೇಲೆ he introduces permit system for the other ships. ಬೇರೆ ರಾಷ್ಟ್ರಗಳ ಹಡಗುಗಳಿಗೆ ಅವನೇನ್ ಮಾಡ್ತಾನಂದ್ರೆ ಅನುಮತಿ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಓಕೆ, ಸೊ ಯು ಶುಡ್ ರಿಮೆಂಬರ್ who introduced the permit system for boats of other country of Portuguese ಅಂತ ಕೇಳಿದ್ರೆ, ಯು ಶುಡ್ ನೋ ದಿ ಆನ್ಸರ್ ಈಸ್ ಇಟ್ ಈಸ್ ಆಲ್ಬುಕ್ವೆರ್ಕ್ ಅನ್ನೋದು ನಿಮಗೆ ಗೊತ್ತಿರಲಿ. ಅದಾದ್ಮೇಲೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, he acquired Goa from the Sultan of Bijapur in 1510. ಅವನೇನ್ ಮಾಡ್ತಾನಂದ್ರೆ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಸ್ವಾಧೀನಪಡಿಸಿಕೊಳ್ತಾನೆ. ಅರ್ಥ ಆಯ್ತಲ್ವಾ? ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ವೇರಿನ್ ಅವರು ನಿಜವಾಗಿ ಭಾರತದಲ್ಲಿ ತಮ್ಮ ಪ್ರಾಬಲ್ಯನ ಈಗಲಿಂದ ಸ್ಟಾರ್ಟ್ ಮಾಡೋದಕ್ಕೆ ಇದು ಶುರುವಾಗುತ್ತೆ. ಓಕೆ, ಅದಾದ್ಮೇಲೆ ಇವರು ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಾರೆ, ದಟ್ ಈಸ್ ಅಬಾಲಿಷನ್ ಆಫ್ ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಅದಾದ್ಮೇಲೆ ಅವರು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಶಿಪ್ ಬಿಲ್ಡಿಂಗ್ ಅಲ್ಲಿ ಮೋನೋಪಲಿ ಇರುತ್ತೆ. ಓಕೆ, ಸೊ ಗಲ್ಫ್ ಕಂಟ್ರೀಸ್ ಅಲ್ಲಾಗ್ಲಿ, ರೆಡ್ ಸಿ ಏರಿಯಾಸ್ ಅಲ್ಲಾಗ್ಲಿ ಅಲ್ಲಿ ಟಿಂಬರ್ನ ಅಭಾವ ಇದ್ದಿದ್ರಿಂದ ಏನಾಗುತ್ತಂದ್ರೆ ಶಿಪ್ ಬಿಲ್ಡಿಂಗ್ ಅಲ್ಲಿ ಹಿ ಅರ್ನ್ಸ್ ಲಾಟ್ ಆಫ್ ಮನಿ. ಓಕೆ, ದೋಣಿ ಕಟ್ಟುವ ಬಿಸ್ನೆಸ್ ಅಲ್ಲಿ ಅವರಿಗೆ ಸಾಕಷ್ಟು ಹಣ ಬರುತ್ತೆ. ಅದಾದ್ಮೇಲೆ ಅವನು ಗೋವಾವನ್ನ ಬಿಜಾಪುರ ಸುಲ್ತಾನ್ನಿಂದ ಅಕ್ವೈರ್ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಸತಿ ಪದ್ಧತಿಯನ್ನ ಅಬಾಲಿಷ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಓಕೆ, ಅದಾದ್ಮೇಲೆ ಅವನಿಗೆ ಪೋರ್ಚುಗೀಸ್ನಿಂದ ಜನನ ಕರೆಸಿ ಇಲ್ಲಿ ಅವನ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕಿ ಅಥವಾ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದರಿಂದ ಅವನೇನ್ ಮಾಡ್ತಾನಂದ್ರೆ ಪೋರ್ಚುಗೀಸರ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವನೊಂದು ಕೆಲಸ ಮಾಡ್ತಾನೆ. ಅದೇನು ಅಂದ್ರೆ he encouraged his men to take Indian wives. ಅಂದ್ರೆ ಭಾರತೀಯ ಮಹಿಳೆಯರನ್ನು ತನ್ನ ಪುರುಷರು ವಿವಾಹವಾಗಲು ಪ್ರೋತ್ಸಾಹ ಮಾಡ್ತಾನೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಹೂ ಎನ್ಕರೇಜ್ಡ್ ಪೋರ್ಚುಗೀಸ್ ಟು ಮ್ಯಾರಿ ಇಂಡಿಯನ್ ವಿಮೆನ್ ಅಂತ ಕೇಳಿದ್ರೆ ಯು ಶುಡ್ ನೋ ಇಟ್ ಈಸ್ ಆಲ್ಬುಕ್ವೆರ್ಕ್ ಅಂತ ಗೊತ್ತಿರಬೇಕು. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿಚ್ ಹಿ ಆಕ್ಚುಲಿ ಡಸ್ ಇನ್ ಇಂಡಿಯಾ. ಓಕೆ, ಸೊ ದೀಸ್ ಆರ್ ಆಲ್ ದಿ ಪ್ಲೇಸಸ್, ದಟ್ ಈಸ್ ಹರ್ಮುಸ್, ಮಲಬಾರ್ ಮತ್ತೆ ಮಲಾಕಾ. ಇಲ್ಲಿ ಅವರ ಪ್ರಾಬಲ್ಯತೆ ಇರುತ್ತೆ. ಈ 3 ಪ್ರದೇಶಗಳಲ್ಲಿ ವಿತ್ ರೆಸ್ಪೆಕ್ಟ್ ಟು ನೇವಿ ಯು ವಿಲ್ ಹ್ಯಾವ್ ಹಿಸ್ ಹೋಲ್ಡ್. ಓಕೆ, ಸೊ ವಿಚ್ ಆರ್ ಹರ್ಮುಸ್, ಮಲಾಕಾ ಅಂಡ್ ಮಲಬಾರ್ ಅಂಡ್ ಮಲಾಕಾದಲ್ಲಿ ಅವರು ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸ್ತಾರೆ. ಅದಾದ್ಮೇಲೆ ವಾಟ್ ಈಸ್ ದಿ ಪ್ರೋಗ್ರೆಸ್ ಇನ್ ಗೋವಾ ಅಂಡ್ ಪ್ರಾವಿನ್ಸಸ್ ಆಫ್ ನಾರ್ತ್. ಓಕೆ, ಸೊ ಗೋವಾ ಮತ್ತೆ ಪ್ರಾವಿನ್ಸಸ್ ಆಫ್ ನಾರ್ತ್ ಅಲ್ಲಿ ಇವರ ಪ್ರಗತಿ ಏನಾಗಿತ್ತು. ಓಕೆ, ಸೊ ಎಸ್ಪೆಷಲಿ ಇನ್ ಗೋವಾ ಅಂಡ್ ಪ್ರಾವಿನ್ಸಸ್ ಆಫ್ ನಾರ್ತ್ ದೇ ಎಸ್ಟಾಬ್ಲಿಷ್ ದೆಮ್ಸೆಲ್ಸ್ ಆಸ್ ವಿಲೇಜ್ ಲ್ಯಾಂಡ್ ಲಾರ್ಡ್ಸ್. ಅಂದ್ರೆ ಪೋರ್ಚುಗೀಸರು ತಾವು ಗ್ರಾಮದ ಭೂಮಾಲೀಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು. ದೇ ಬಿಕಮ್ ಲ್ಯಾಂಡ್ ಲಾರ್ಡ್ಸ್ ಆಫ್ ಇಂಡಿಯನ್ ಲ್ಯಾಂಡ್ ಅಥವಾ ಇಂಡಿಯನ್ ಸಾಯಿಲ್. ಅದಾದ್ಮೇಲೆ ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಥವಾ ಕನ್ಸ್ಟ್ರಕ್ಟಿಂಗ್ ನ್ಯೂ ರೋಡ್ಸ್, ಹೊಸ ರಸ್ತೆಗಳ ನಿರ್ಮಾಣವನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನ್ಯೂ ಮೆಥಡ್ಸ್ ಆಫ್ ಇರಿಗೇಷನ್, ಹೊಸ ನೀರಾವರಿ ಪದ್ಧತಿಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ
2 ನ್ಯೂ ಕ್ರಾಪ್ಸ್ ನ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದ್ಯಾವ್ದು ಅಂದ್ರೆ ಟೊಬ್ಯಾಕೊ ಮತ್ತೆ ಕ್ಯಾಶ್ಯೂ, ತಂಬಾಕು ಮತ್ತೆ ಗೋಡಂಬಿ ಬೆಳೆಗಳನ್ನ ಅವರು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಬೆಟರ್ ಪ್ಲಾಂಟೇಶನ್ ವೆರೈಟೀಸ್ ಆಫ್ ಕೋಕೋನಟ್, ತೆಂಗಿನಕಾಯಿಯ ಉತ್ತಮ ಪ್ರಭೇದವನ್ನು ಅವರು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಆಗಿದ್ದು ಯಾರ ಗವರ್ನರ್ಶಿಪ್ ಅಲ್ಲಿ? ದಿಸ್ ಹ್ಯಾಪನ್ಸ್ ಇನ್ ದಿ ಗವರ್ನರ್ಶಿಪ್ ಆಫ್ ಆಲ್ಬುಕ್ವೆರ್ಕ್. ಓಕೆ, ಯಾವ್ದು ಅಂದ್ರೆ ದೇ ಬಿಲ್ಟ್ ಗುಡ್ ರೋಡ್ಸ್, ದೇ ಇಂಪ್ರೂವ್ಡ್ ಇರಿಗೇಷನ್ ಸಿಸ್ಟಮ್, ದೇ ಬ್ರಾಟ್ ತಂಬಾಕು ಬೆಳೆನ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಬೆಟರ್ ಸ್ಪೀಶೀಸ್ ಆಫ್ ಅಥವಾ ಕ್ರಾಪ್ಸ್ ಆಫ್ ಕೋಕೋನಟ್, ಅದಾದ್ಮೇಲೆ ಕ್ಯಾಶ್ಯೂ ಬೆಳೆಯನ್ನು ಕೂಡ ಭಾರತಕ್ಕೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಇಟ್ ಹ್ಯಾಪನ್ಸ್ ಇನ್ ದಿ ಗೋವಾ ರೀಜನ್ ಮತ್ತೆ ಪ್ರಾವಿನ್ಸಸ್ ಆಫ್ ನಾರ್ತ್. ಓಕೆ, ಸೊ ಇವೆರಡು ಪ್ರದೇಶಗಳಲ್ಲಿ ಇವರು ಇಷ್ಟು ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಗೋವಾ ಅಂಡ್ ಕೊಚ್ಚಿನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾನ್ಸ್ ಆಗುತ್ತೆ. ಅದೇನಂದ್ರೆ ದೇ ಸೆಟಲ್ಡ್ ಹಿಯರ್ ಆಸ್ ಆರ್ಟಿಸನ್ಸ್ ಅಂಡ್ ಮಾಸ್ಟರ್ಸ್ ಆಫ್ ಕ್ರಾಫ್ಟ್ ಮ್ಯಾನ್, ಅಂದ್ರೆ ಅವರು ಕಲಾಕಾರರು ಮತ್ತೆ ಕುಶಲಕರ್ಮಿಗಳಾಗಿ ಗೋವಾ ಮತ್ತೆ ಕೊಚ್ಚಿನ್ ಅಲ್ಲಿ ನೆಲೆ ಊರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಥಿಂಗ್ಸ್ ವಿಚ್ ದೇ ಕಾಂಟ್ರಿಬ್ಯೂಟ್ ಟು ಇಂಡಿಯಾ. ಇವೆಲ್ಲ ಕುಶಲಕರ್ಮಿಗಳಾಗಿ ಅಥವಾ ಕಲಾಕಾರರಾಗಿ ಅವರು ಇಲ್ಲೇ ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದಿ ಗೋವಾ ಅಂಡ್ ಕೊಚ್ಚಿನ್. ಅದಾದ್ಮೇಲೆ ಆಫ್ಟರ್ ಆಲ್ಬುಕ್ವೆರ್ಕ್, ದಿ ಥರ್ಡ್ ಗವರ್ನರ್ ಹೂ ಕಮ್ಸ್ ಟು India, whose name is ಇನೋ ಡು ಕುನ್ಹಾ. ಅವ್ರು ಯಾವಾಗ ಬರ್ತಾರಂದ್ರೆ ನವೆಂಬರ್ 1529 ಅಲ್ಲಿ ಭಾರತಕ್ಕೆ ಬರ್ತಾರೆ. ಇವರು ಅಷ್ಟಾಗಿ ಆಲ್ಬುಕ್ವೆರ್ಕ್ ಆಗಲಿ ಅಥವಾ ಅಲ್ಮೆಡಾ ಅಷ್ಟಾಗ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ಸ್ ಏನು ಕೊಡೋದಿಲ್ಲ. ಇವರು ಮಾಡಿದ ಮೇಜರ್ ಚೇಂಜ್ ಏನು ಅಂದ್ರೆ ಅವರ ಹೆಡ್ ಕ್ವಾರ್ಟರ್ಸ್ನ ಕೊಚ್ಚಿನಿಂದ ಗೋವಾಗೆ ಶಿಫ್ಟ್ ಮಾಡ್ತಾರೆ. ಓಕೆ, he changed his headquarters from Cochin to Goa. So you can see here, ಕೊಚ್ಚಿನಿಂದ ಗೋವಾಗೆ ಅವರ ಕೇಂದ್ರ ಕಚೇರಿಯನ್ನ ಬದಲಾಯಿಸ್ತಾನೆ. ಅದ್ರ ಜೊತೆಗೆ ಇವನೇನ್ ಮಾಡ್ತಾನಂದ್ರೆ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಬದಲಾವಣೆಗಳು ಅಥವಾ ಕೆಲವೊಂದು ಡೆವಲಪ್ಮೆಂಟ್ಸ್ ನಡೆಯುತ್ತೆ. ಓಕೆ, ಇವನ ಎರಾದಲ್ಲಿ ಅಂದ್ರೆ ಥರ್ಡ್ ಗವರ್ನರ್ ಆಫ್ ಪೋರ್ಚುಗೀಸ್ ಕಾಲದಲ್ಲಿ ಸಮ್ ಲೋಕಲ್ ಡೆವಲಪ್ಮೆಂಟ್ಸ್ ವಿಲ್ ಹ್ಯಾಪನ್. ವಾಟ್ ಆರ್ ದಿ ಲೋಕಲ್ ಡೆವಲಪ್ಮೆಂಟ್ಸ್? ನಾನು ಅದನ್ನ ಒಂದು ಸೀಕ್ವೆನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಬಹದ್ದೂರ್ ಶಾ ಆಫ್ ಗುಜರಾತ್ ಮತ್ತೆ ಮುಘಲ್ ಎಂಪರರ್ ಹುಮಾಯೂನ್. ಓಕೆ, ನೆನಪು ಇಟ್ಕೊಳ್ಳಿ, ಗುಜರಾತಿನ ಬಹದ್ದೂರ್ ಶಾ ಮತ್ತೆ ಮೊಘಲ್ ಚಕ್ರವರ್ತಿ ಹುಮಾಯೂನ್ ಮಧ್ಯೆ ಕಾನ್ಫ್ಲಿಕ್ಟ್ ಇರುತ್ತೆ. ಸ್ವತಂತ್ರಕ್ಕೆ ಮುಂಚೆ ಭಾರತದಲ್ಲಿ ಇದ್ದಿದ್ದ ಪ್ರಾಬ್ಲಮ್ಮೇ ಇದು, ಅಂದ್ರೆ ಒಳ ಜಗಳಗಳು ಇತ್ತು. ಈಗಲೂ ಒಳ ಜಗಳಗಳಿದೆ, ಬಟ್ ವಿ ಆರ್ ಅ ಇಂಡಿಪೆಂಡೆಂಟ್ ಕಂಟ್ರಿ ನೌ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ಬಟ್ ಬಿಫೋರ್ ಇಂಡಿಪೆಂಡೆನ್ಸ್ ಆಲ್ಸೋ ವಿ ವರ್ ಡಿವೈಡೆಡ್ ಇಂಟು ಸೋ ಮೆನಿ ಸ್ಮಾಲ್ ಗ್ರೂಪ್ಸ್. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಬಹದ್ದೂರ್ ಶಾ ಆಫ್ ಗುಜರಾತ್ಗೂ ಮತ್ತೆ ಮುಘಲ್ ಎಂಪರರ್ ಹುಮಾಯೂನ್ಗೂ ಮಧ್ಯೆ ಸ್ವಲ್ಪ ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಅದರಿಂದ ಏನ್ ಮಾಡ್ತಾನಂದ್ರೆ ಬಹದ್ದೂರ್ ಶಾ ಆಫ್ ಗುಜರಾತ್ ಏನ್ ಮಾಡ್ತಾನಂದ್ರೆ ಪೋರ್ಚುಗೀಸ್ಗೆ ಸಪೋರ್ಟ್ ಕೇಳ್ತಾನೆ. ಅಂದ್ರೆ ಹುಮಾಯೂನ್ನ ಹೆದರ್ಸೋದಕ್ಕೆ ಬಹದ್ದೂರ್ ಶಾ ಏನ್ ಮಾಡ್ತಾನಂದ್ರೆ ಹಿ ಟೇಕ್ಸ್ ದಿ ಸಪೋರ್ಟ್ ಆಫ್ ಪೋರ್ಚುಗೀಸ್. ಇನ್ ರಿಟರ್ನ್ ಅವನ್ ಏನ್ ಆಫರ್ ಮಾಡ್ತಾನಂದ್ರೆ ಬಸೀನ್ನ ಅವ್ರಿಗೆ ಕೊಟ್ಬಿಡ್ತಾನೆ. ಬಸೀನ್ ಅನ್ನೋ ಸ್ಥಳನ ಅವ್ರಿಗೆ ಕೊಟ್ಬಿಡ್ತಾನೆ. ಅದಾದ್ಮೇಲೆ ಡಿಯೂದಲ್ಲೂ ಕೂಡ ನಿಮ್ಗೆ ಸ್ಥಳಾವಕಾಶ ಕೊಡ್ತೀನಿ, ಅಲ್ಲಿ ಗಿವ್ ಯು ಬೇಸ್ ಇನ್ ಡಿಯು ಅಂತ ಆಫರ್ ಮಾಡ್ತಾನೆ. ಯಾರು? ದಿ ಬಹದ್ದೂರ್ ಶಾ ಆಫ್ ಗುಜರಾತ್. ಯಾಕೆ? ಟು ಫೈಟ್ ಅಗೇನ್ಸ್ಟ್ ಮುಘಲ್ ಎಂಪರರ್ ಹುಮಾಯೂನ್. ಸೊ ಇದೆಲ್ಲ ಲೋಕಲ್ ಡೆವಲಪ್ಮೆಂಟ್ಸ್ ವಿಚ್ ಹ್ಯಾಪನ್ಸ್ ಇನ್ ದಿ ಎರಾ ಆಫ್ ಥರ್ಡ್ ಗವರ್ನರ್ ಆಫ್ ಪೋರ್ಚುಗೀಸ್. ಅದಾದ್ಮೇಲೆ ಏನಾಗುತ್ತಂದ್ರೆ 1536ರಲ್ಲಿ ಹುಮಾಯೂನ್ ವಿಡ್ರಿಯು ಫ್ರಮ್ ಗುಜರಾತ್. ಸೊ ಅವನಿಗಿದ್ದಂತ ಆಸ್ಟಿಲಿಟಿ ಅಥವಾ ಗುಜರಾತ್ ಮೇಲೆ ಏನು ಅವನಿಗೆ ದ್ವೇಷ ಇತ್ತೋ ಅದು ಅವನಿಗೆ ವಿಡ್ರಾ ಮಾಡ್ತಾನೆ, ಅಂದ್ರೆ ಅದು ಕಡಿಮೆ ಮಾಡ್ಬಿಡ್ತಾನೆ. ಅಂದ್ರೆ ಹುಮಾಯೂನ್ 1536ರಲ್ಲಿ ಗುಜರಾತ್ ಇಂದ ಹಿಂದೆ ಸರಿತಾನೆ. ಅಂದ್ರೆ ಅವನಿಗೇನೋ ಇಷ್ಟ ಆಗಲ್ಲ ಅಥವಾ ಡ್ಯೂ ಟು ವೇರಿಯಸ್ ರೀಸನ್ಸ್ ಹಿ ವಿಡ್ರಿಯೂ ಇಸ್ ಎನಿಮಿಟಿ. ಅವಾಗ ಏನ್ ಮಾಡ್ತಾನಂದ್ರೆ ಸೊ ಅವನು ಪೋರ್ಚುಗೀಸ್ನ ಸಪೋರ್ಟ್ ಕೇಳಿದ್ನಲ್ವಾ, ಯಾರು? ಬಹದ್ದೂರ್ ಶಾ ಆಫ್ ಗುಜರಾತ್. ಸೊ ಎನಿವೇಸ್ ಹುಮಾಯೂನ್ ತನ್ನಷ್ಟಕ್ಕೆ ತಾನೇ ಹೊರಟೋಗ್ತಾನೆ. ಸೊ ಅದರಿಂದ ಗುಜರಾತ್ನ ಬಹದ್ದೂರ್ ಶಾ ಏನ್ ಮಾಡ್ತಾನಂದ್ರೆ ಬಹದ್ದೂರ್ ಶಾ ವಾಂಟೆಡ್ ಟು ರೇಸ್ ವಾಲ್ ಆಫ್ ಪಾರ್ಟಿಷನ್ ಎಗೇನ್ಸ್ಟ್ ಪೋರ್ಚುಗೀಸ್ ಸಪೋರ್ಟ್ ಏನ್ ಕೇಳಿದ್ನೋ ಮತ್ತೆ ಅವರ ವಿರುದ್ಧ ವೈರತ್ವವನ್ನ ಸಾಧಿಸ್ತಾನೆ. ಬಹದ್ದೂರ್ ಶಾ ಮತ್ತೆ ಪೋರ್ಚುಗೀಸರ ವಿರುದ್ಧ ವೈರತ್ವವನ್ನು ಸಾಧಿಸ್ತಾನೆ. ಸುಮ್ಮನೆ ಇದ್ದಿದ್ರೆ ಸರಿ ಹೋಗ್ತಾ ಇತ್ತು, ಏನೂ ಆಗ್ತಾ ಇರ್ಲಿಲ್ಲ. ಓಕೆ, ಸಪೋರ್ಟ್ ಕೇಳಿದ್ದ, ಅವ್ರು ಸಪೋರ್ಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಅದಕ್ಕೆ ಅವನು ಬಸೀನ್ ಅನ್ನೋ ಸ್ಥಳನ ಕೊಟ್ಟಿರ್ತಾನೆ. ಅದಾದ್ಮೇಲೆ ಗೋವಾದಲ್ಲಿ ಡಿಯೋ ಅಲ್ಲಿ ನಿಮ್ಗೆ ಬೇಸ್ ಕೊಡ್ತೀನಿ ಅಂತ ಹೇಳಿ
ಮತ್ತೆ ಅವನೆಲ್ಲ ಕಷ್ಟ ತೀರಿದ ಮೇಲೆ ಅವನ ಸಪೋರ್ಟ್ನ ಹಿಂಪಡೆದು ಅವ್ರ ಮೇಲೆ ವೈರತ್ವವನ್ನು ಸಾಧಿಸ್ತಾನೆ. ಆಗ ನಡೆದ ಇನ್ಸಿಡೆಂಟ್ ಏನು ಅಂದ್ರೆ, ಬಹದ್ದೂರ್ ಶಾ ವಾಸ್ ಇನ್ವೈಟೆಡ್ ಟು ಅ ಪೋರ್ಚುಗೀಸ್ ಶಿಪ್ ಅಂಡ್ ಕಿಲ್ಡ್ ಹಿಮ್. ಅವನ್ನ ಪೋರ್ಚುಗೀಸರ ಹಡಗಿಗೆ ಆಹ್ವಾನಿಸಿ 1537ರಲ್ಲಿ ಅವನನ್ನು ಕೊಲ್ಲಲಾಗುತ್ತದೆ. ಅರ್ಥ ಆಯ್ತಲ್ವಾ? ಸೊ ಅವಾಗ ಏನಾಗುತ್ತಂದ್ರೆ, ಪೋರ್ಚುಗೀಸ್ ಏನ್ ಮಾಡ್ತಾರೆ, ಡ್ಯೂ ಬಸೀನ್ ಫ್ರಮ್ ಬಹದ್ದೂರ್ ಶಾ ಆಫ್ ಗುಜರಾತ್ ಇಂದ ಅದನ್ನ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಓಕೆ, ಆಫ್ಟರ್ ದಿಸ್ ಇನ್ಸಿಡೆಂಟ್ ಗುಜರಾತ್ ದಿ ಪೋರ್ಚುಗೀಸ್ ಏನ್ ಮಾಡ್ತಾರಂದ್ರೆ, ಗುಜರಾತ್ನ ಬಹದ್ದೂರ್ ಶಾನಿಂದ ಡ್ಯೂ ಮತ್ತು ಬಸೀನ್ ಅನ್ನೋ ಸ್ಥಳಗಳನ್ನ ಅವರು ಅಕ್ವೈರ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದಿ ಎರಾ ಆಫ್ ಥರ್ಡ್ ಗವರ್ನರ್ ಆಫ್ ಪೋರ್ಚುಗೀಸ್. ಅದಾದ್ಮೇಲೆ ಏನಾಗುತ್ತೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವೇನು ಓದಬೇಕು ಅಂದ್ರೆ, ದೀಸ್ ಆರ್ ಆಲ್ ದಿ 3 ಮೇಜರ್ ಗವರ್ನರ್ಸ್ ಆಫ್ ಪೋರ್ಚುಗೀಸ್. ಇದಾದ್ಮೇಲೆ ಬಂದಂತಹ ಗವರ್ನರ್ಸ್ ಅಷ್ಟೊಂದು ಚೇಂಜಸ್ ಅಥವಾ ಅಷ್ಟೊಂದು ಕಾಣಿಕೆ ಅಥವಾ ಕಾಂಟ್ರಿಬ್ಯೂಷನ್ ಪೋರ್ಚುಗೀಸ್ಗೆ ಕೊಡೋದಿಲ್ಲ. ಅವರಷ್ಟು ಸ್ಟ್ರಾಂಗೆಸ್ಟ್ ಸ್ಟ್ರಾಂಗರ್ ಅಡ್ಮಿನಿಸ್ಟ್ರೇಟರ್ಸ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತಂದ್ರೆ, ಅವ್ರಿಗೆ ಭಾರತದಲ್ಲಿ ನೆಲೆಸಲಿಕ್ಕೆ ಟು ಸೆಟಲ್ ಇನ್ ಇಂಡಿಯಾ, what were the favorable conditions? So what were the favorable conditions for Portuguese to settle in India? First thing is, ಗುಜರಾತ್ನ ಮೊಹಮ್ಮದ್ ಬಗ್ರಾ ಅನ್ನೋ ರಾಜ ಒಬ್ಬ ಬಿಟ್ಟು, ಸೊ ಗುಜರಾತ್ನ ಮೊಹಮ್ಮದ್ ಬೆಗಾರ್ಹ ಅನ್ನೋ ಒಬ್ಬ ರಾಜ ಬಿಟ್ಟು ಮಿಕ್ಕಿದ ಎಲ್ಲಾ ರಾಜರು ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಅಂದ್ರೆ ಗುಜರಾತ್ ಈಸ್ ದಿ ಓನ್ಲಿ ಪ್ಲೇಸ್, ಪೋರ್ಚುಗೀಸ್ ಬಂದ ಟೈಮ್ನಲ್ಲಿ ಗುಜರಾತ್ ವಾಸ್ ದಿ ಓನ್ಲಿ ಪ್ಲೇಸ್ ವೇರ್ ದೇ ಹ್ಯಾಡ್ ಅ ಸ್ಟ್ರಾಂಗೆಸ್ಟ್ ಕಿಂಗ್ಡಮ್. ಓಕೆ, ಅತ್ಯಂತ ಪ್ರಬಲವಾದ ರಾಜಮನೆತನ ಇರುತ್ತೆ. ಸೊ ಅದು ಬಿಟ್ಟು ಭಾರತ ದೇಶದ ಯಾವುದೇ ಪ್ರದೇಶದಲ್ಲಿ ಅವರಿಗೆ ಸ್ಟ್ರಾಂಗೆಸ್ಟ್ ಆಪೋನೆಂಟ್ಸ್ ಇರೋದಿಲ್ಲ. ಅದು ಅವರಿಗೆ ಫಸ್ಟ್ ಫೇವರಬಲ್ ಕಂಡೀಷನ್ ಆಗುತ್ತೆ. ಅದಾದ್ಮೇಲೆ ನಾರ್ಥನ್ ಪಾರ್ಟ್ ವಾಸ್ ಮಚ್ ಡಿವೈಡೆಡ್ ಅಮಾಂಗ್ ಮೆನಿ ಸ್ಮಾಲ್ ಪವರ್ಸ್. ಉತ್ತರ ಭಾಗವು ಅಂದ್ರೆ ಉತ್ತರದ ಭಾರತ ಚಿಕ್ಕ ಚಿಕ್ಕ ರಾಜಮನೆತನಗಳಾಗಿ ಒಡೆದೋಗಿರುತ್ತೆ. ಚಿಕ್ಕ ಚಿಕ್ಕ ರಾಜಮನೆತನಗಳಾಗಿ ಒಡೆದೋಗಿದೆ ಅಂದ್ರೆ ದೇರ್ ಇಸ್ ಅ ಲ್ಯಾಕ್ ಆಫ್ ಯೂನಿಟಿ. ಅವರ ಮಧ್ಯ ಒಂದು ಯೂನಿಟಿ ಇರೋದಿಲ್ಲ. ಅದು ಕೂಡ ಪೋರ್ಚುಗೀಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ ಇನ್ ದಿ ಡೆಕ್ಕನ್ ಬಹಮನಿ ಕಿಂಗ್ಡಮ್ ವಾಸ್ ಬ್ರೇಕಿಂಗ್ ಅಪ್ ಇಂಟು ಸ್ಮಾಲರ್ ಕಿಂಗ್ಡಮ್ಸ್. ಓಕೆ, ಡಕ್ಕನ್ ನಲ್ಲಿ ಏನಾಗುತ್ತಂದ್ರೆ ಬಹಮನಿ ಸಾಮ್ರಾಜ್ಯ ಸಣ್ಣ ರಾಜ್ಯಗಳಾಗಿ ವಿಭಜನೆ ಆಗ್ತಾ ಇರುತ್ತೆ. ಇಟ್ ವಾಸ್ ಅ ಸ್ಟ್ರಾಂಗೆಸ್ಟ್ ಕಿಂಗ್ಡಮ್, ಬಟ್ ಅದು ಕೂಡ ಸ್ಮಾಲ್ ಫ್ರಾಕ್ಷನ್ಸ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಪೋರ್ಚುಗೀಸ್ಗೆ ಅನುಕೂಲವಾಗಿ ಪರಿಣಮಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫೇವರಬಲ್ ಕಂಡೀಷನ್ ಏನು ಅಂದ್ರೆ, ನೋ ನೇವಲ್ ಪವರ್ ವಿತ್ ಲೋಕಲ್ ಕಿಂಗ್ಸ್. ಸೊ ಇಲ್ಲಿರ್ತಕ್ಕಂಥ ರಾಜರ ಬಳಿ ನೇವಲ್ ಪವರ್ ಇರೋದಿಲ್ಲ. ಸ್ಥಳೀಯ ರಾಜರೊಂದಿಗೆ ನೌಕಾಶಕ್ತಿ ಇರೋದಿಲ್ಲ, ಅಥವಾ ನೌಕಾಶಕ್ತಿನ ನಾವು ಕಲಿಬೇಕು ಅನ್ನೋ ಆಲೋಚನೆ ಕೂಡ ಯಾವ ರಾಜರಲ್ಲೂ ಇರೋದಿಲ್ಲ. ಓಕೆ, ಬಿಕಾಸ್ ಯು ಶುಡ್ ಹ್ಯಾವ್ ಆರ್ ಯು ಶುಡ್ ಲರ್ನ್ ಫ್ರಮ್ ಅದರ್ಸ್. ಸೊ ಇಲ್ಲಿರ್ತಕ್ಕಂಥ ರಾಜರು ಅವ್ರ ಹತ್ರ ನೇವಲ್ ಪವರ್ ಕೂಡ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ದೇ ಡೋಂಟ್ ವಾಂಟ್ ಅಥವಾ ದೇ ಡಿಡ್ ನಾಟ್ ವಾಂಟ್ ಟು ಲರ್ನ್ ಫ್ರಮ್ ಅದರ್ಸ್ ಆಲ್ಸೋ. ಅದು ಕೂಡ ಅವ್ರಿಗೆ ಅಡ್ವಾಂಟೇಜ್ ಆಗಿ ಪರಿಣಮಿಸುತ್ತೆ. ಅದಾದ್ಮೇಲೆ ಚೈನೀಸ್ ಎಂಪರರ್ ಲಿಮಿಟೆಡ್ ದ ನ್ಯಾವಿಗೇಷನಲ್ ರೀಚ್ ಆಫ್ ದಿ ಚೈನೀಸ್ ಶಿಪ್ಸ್. ಇದು ಕೂಡ ಬಹಳ ಪ್ರಮುಖವಾದ ಫೇವರಬಲ್ ಕಂಡೀಷನ್ ಆಗುತ್ತೆ. ಅದೇನು ಅಂದ್ರೆ, ಚೀನಿ ಚಕ್ರವರ್ತಿಗಳು ತಮ್ಮ ಹಡಗುಗಳ ಸಮುದ್ರಯಾನ ವ್ಯಾಪ್ತಿಯನ್ನು ಸೀಮಿತಗೊಳಿಸಿದ್ದರು. ಅಂದ್ರೆ ಅವರು ಭಾರತಕ್ಕೆ ಬರೋ ಉದ್ದೇಶನ ಇರಲಿಲ್ಲ. ಅವರು ಮುಂಚೆ ಬರ್ತಾ ಇದ್ರು, ಬಟ್ ಅದಾದ್ಮೇಲೆ ಡ್ಯೂ ಟು ವೇರಿಯಸ್ ರೀಸನ್ಸ್ ದೇ ಸ್ಟಾಪ್ಡ್ ಅಥವಾ ದೇ ರಿಸ್ಟ್ರಿಕ್ಟೆಡ್ ದೇರ್ ಶಿಪ್ಸ್ ಟು ರೀಚ್ ಇಂಡಿಯಾ. ಸೊ ಅದು ಕೂಡ ಅವರಿಗೆ ಬಳುವಳಿ ಆಗುತ್ತೆ. ಅದಾದ್ಮೇಲೆ ದೇ ಹ್ಯಾಡ್ ಆರ್ಗನೈಸೇಷನ್ ಅಂಡ್ ಯುನಿಟಿ ಟುಗೆದರ್. ಅಂದ್ರೆ ಅವ್ರ ಹತ್ರ ಸಂಘಟನೆ ಮತ್ತು ಏಕತೆಯ ಶಕ್ತಿ ಇತ್ತು. ಅಂದ್ರೆ ಅವರು ಎಲ್ಲರೂ ಒಗ್ಗಟ್ಟಿನಲ್ಲಿ ಇರ್ತಾ ಇದ್ರು. ಸೊ ನಿಮ್ಗೆ ಗೊತ್ತಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಸೊ ಆ ಬಲ ಅವರಿಗೆ ತುಂಬಾ ಫೇವರಬಲ್ ಆಯಿತು. ಅದಾದ್ಮೇಲೆ ದೇ ಹ್ಯಾಡ್ ಕೆನಾನ್ಸ್ ಪ್ಲೇಸ್ಡ್ ಆನ್ ದೇರ್ ಶಿಪ್ಸ್. ಅಂದ್ರೆ ತಮ್ಮ ಹಡಗುಗಳಲ್ಲಿ ಪಿರಂಗಿಗಳನ್ನು ಇರಿಸಲಾಗಿತ್ತು. ಯು ಕ್ಯಾನ್ ಸಿ ಹಿಯರ್, ಪಿರಂಗಿಗಳನ್ನ ಇರಿಸಿದ್ದಾರೆ. ಅಂದ್ರೆ ಇದೆಲ್ಲ ಅವರು ಥಿಂಕ್ ಮಾಡಿರೋದು. ಯಾರಾದರೂ ಅಟ್ಯಾಕ್ ಮಾಡಿದ್ರು ಕೂಡ ವಿ ಶುಡ್ ನಾಟ್ ಸರ್ಚ್ ಫಾರ್ ದಿ ವೆಪನ್ಸ್ ಶುಡ್ ಬಿ ರೆಡಿ ಅನ್ನೋ ಉದ್ದೇಶದಿಂದ ಹಡಗುಗಳನ್ನ ಹೇಗೆ ನಿರ್ಮಾಣ ಮಾಡಿದ್ರು ಅಂದ್ರೆ, ಈ ಕೆನಾನ್ಸ್ ನಿಂದಾನೇ ಜೊತೆಗೆ ಅಥವಾ ಕೆನಾನ್ಸ್ ನ ಒಳಗೊಂಡಂತೆ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಬೋಟ್ಸ್ ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇದು ಕೂಡ ಅಪೋನೆಂಟ್ಸ್ ನ ಎದುರಿಸಲಿಕ್ಕೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಗುತ್ತೆ. ಸೊ ಇವೆಲ್ಲ ಅವರಿಗೆ ಫೇವರಬಲ್ ಕಂಡೀಷನ್ಸ್ ಆಗುತ್ತೆ ಟು ಸೆಟ್ಲ್ ಇನ್ ಇಂಡಿಯಾ. ಅದಾದ್ಮೇಲೆ
ಅವರು ಭಾರತದಲ್ಲಿ ಅಕ್ವೈರ್ ಮಾಡಿಕೊಂಡಂತಹ ಸ್ಥಳಗಳು ಯಾವುವು ಇನ್ ಸಮರಿ. ಸೊ ಇಷ್ಟೊತ್ತು ಅವರ ಆಳ್ವಿಕೆ ನಡೆಸಿದ್ದು ಅದೆಲ್ಲ ಹೇಳಿದೆ. ಸೊ ಅವರು ಭಾರತದಲ್ಲಿ ವಶಪಡಿಸಿಕೊಂಡ ಸ್ಥಳಗಳು ಯಾವ್ಯಾವು, ದಟ್ ಈಸ್ ವಾಟ್ ವಿ ಗೋಯಿಂಗ್ ಟು ಡಿಸ್ಕಸ್ ನೌ. ಸೊ ವಿಚ್ ಇಸ್ ಕಾಲ್ಡ್ ಆಸ್ ದಿ ಪೋರ್ಚುಗೀಸ್ ಸ್ಟೇಟ್ಸ್. ಸೊ ಮೆನಿ ಆಫ್ ದಿ ಕೋಸ್ಟಲ್ ಪಾರ್ಟ್ಸ್ ಆಫ್ ಇಂಡಿಯಾ ಹ್ಯಾಡ್ ಕಮ್ ಅಂಡರ್ ಪೋರ್ಚುಗೀಸ್ ಪವರ್ ವಿತಿನ್ 50 years ಆಫ್ ವಾಸ್ಕೋ ಡ ಗಾಮಾಸ್ ಅರೈವಲ್. ವಾಸ್ಕೋ ಡ ಗಾಮ ಬಂದ 50 ವರ್ಷಗಳಲ್ಲಿ ಭಾರತದ ಅನೇಕ ಸ್ಥಳಗಳು ಪೋರ್ಚುಗೀಸರ ಕೈವಶವಾಗುತ್ತೆ. ಓಕೆ, ಅದು 60 miles ಆಫ್ ಕೋಸ್ಟಲ್ ಅರೌಂಡ್ ಗೋವಾ. ಗೋವಾದ ಒಂದು 60 ಕಿಲೋಮೀಟರ್ ಪ್ರದೇಶವನ್ನ ಅವರು ಆಕ್ರಮಿಸಿಕೊಳ್ತಾರೆ. ಅಂದ್ರೆ ಇಟ್ಸ್ ಕೈಂಡ್ ಆಫ್ ನ್ಯಾರೋ, ಈ ತರ ನ್ಯಾರೋ ರೇಂಜ್ ಅಲ್ಲಿ ಅವರು ಅಟ್ಯಾಕ್ ಮಾಡ್ಕೊಳ್ತಾ ಬರ್ತಾರೆ. ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಸಿ. ಓಕೆ, ಸಮುದ್ರಕ್ಕೆ ಕನೆಕ್ಟ್, ಯಾಕಂದ್ರೆ ಅವರು ವ್ಯಾಪಾರ ನಡೆಸ್ತಾ ಇದ್ದಿದ್ದೆ ಓಷನ್ ರೂಟ್ಸ್ ಅಲ್ಲಿ. ಸೊ ಅದರಿಂದ ಗೋವಾದ ಸುತ್ತಮುತ್ತಲಿನ 60 ಮೈಲಿಯಷ್ಟು ಪ್ರದೇಶಗಳನ್ನ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ವೆಸ್ಟ್ ಕೋಸ್ಟ್, ಮುಂಬೈ ಟು ದಮನ್ ಅಂಡ್ ಡಿಯು ಅಂಡ್ ಸರ್ಟನ್ ಪಾರ್ಟ್ಸ್ ಆಫ್ ಗುಜರಾತ್ನ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಅಂದ್ರೆ ಪಶ್ಚಿಮ ಕರಾವಳಿಯಿಂದ ಮುಂಬೈಯಿಂದ ದಮನ್ ಇಂದ ಡಿಯು, ಮತ್ತು ನಾಟ್ ಆಲ್ ದಿ ಪಾರ್ಟ್ಸ್ ಆಫ್ ಗುಜರಾತ್, ಬಿಕಾಸ್ ನಾನು ಮುಂಚೆನೆ ಹೇಳಿದ ಹಾಗೆ. ಸೊ ಆ ಟೈಮಲ್ಲಿ ಗುಜರಾತ್ ವಾಸ್ ದ ಓನ್ಲಿ ಪ್ಲೇಸ್ ವಿಚ್ ಹ್ಯಾಡ್ ಸಮ್ ಆಪೋಸಿಷನ್ ಟು ಪೋರ್ಚುಗೀಸ್. ಸೊ ಅದರಿಂದ ಗುಜರಾತ್ನ ಕೆಲವು ಭಾಗಗಳನ್ನು ಮಾತ್ರ ಅವರು ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ದಿ ಪ್ಲೇಸಸ್ ವಿಚ್ ದೇ ಅಕ್ವೈರ್. ಅದಾದ್ಮೇಲೆ ಅವರು ಟ್ರೇಡಿಂಗ್ ಸೆಂಟರ್ಸ್ನ ಅಥವಾ ಟ್ರೇಡಿಂಗ್ ಪೋಸ್ಟ್ನ ನಿರ್ಮಾಣ ಮಾಡ್ತಾರೆ. ಇದು ನಾನು ಆಲ್ರೆಡಿ ಹೇಳಿದ್ದೀನಿ, 3 ಪ್ಲೇಸಸ್ ಹೇಳಿದೆ. ಬಟ್ ಲೇಟರ್ ಆನ್ ದೇ ಆಲ್ಸೋ ಇನ್ಕ್ಲೂಡ್ ಮಂಗಳೂರು, ಕ್ಯಾನನೂರ್, ಕೊಚ್ಚಿನ್ ಅಂಡ್ ಕ್ಯಾಲಿಕಟ್. ಸೊ ಮಂಗಳೂರು, ಕ್ಯಾನನೂರ್, ಕೊಚ್ಚಿನ್ ಅಂಡ್ ಕ್ಯಾಲಿಕಟ್. CM. ಓಕೆ, 3 CM. 3 C ಅಂದ್ರೆ 3 ಸಿಗಳು, ಕೆನನೂರ್, ಕೊಚ್ಚಿನ್ ಮತ್ತೆ ಕ್ಯಾಲಿಕಟ್. 1 M is ಫಾರ್ ಮ್ಯಾಂಗಳೂರು. ಓಕೆ, ಸೊ ಇಲ್ಲಿ ಅವರು ವ್ಯಾಪಾರ ವಲಯಗಳನ್ನ ಸೃಷ್ಟಿಸ್ತಾರೆ. ಅದಾದ್ಮೇಲೆ ಮಿಲಿಟರಿ ಪೋಸ್ಟ್ ಅಂದ್ರೆ ಸ್ಥಳಗಳು, ಹುದ್ದೆಗಳಲ್ಲ, ಮಿಲಿಟರಿ ಸ್ಥಳಗಳನ್ನ ಅವರು ಎಲ್ಲಿ ಸೃಷ್ಟಿಸ್ತಾರೆ ಅಂದ್ರೆ ಸ್ಯಾಂತೋಮ್, ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ, ಆಗ ಮದ್ರಾಸ್ ಅಂತ ಇದ್ರು. ಅಲ್ಲಿ ಸ್ಯಾಂತೋಮ್ ಅನ್ನೋ ಪ್ರದೇಶದಲ್ಲಿ ಮಿಲಿಟರಿ ಪೋಸ್ಟ್ ನ ಅವರು ನಿರ್ಮಾಣ ಮಾಡ್ತಾರೆ. ಅದಾದ್ಮೇಲೆ ನಾಗಪಟ್ಟಣಂ, ಆಂಧ್ರ ಪ್ರದೇಶದ ನಾಗಪಟ್ಟಣಂ. ಓಕೆ, ಸ್ಯಾಂತೋಮ್ ಆಫ್ ಮದ್ರಾಸ್ ಮತ್ತೆ ಆಂಧ್ರ ಪ್ರದೇಶದ ನಾಗಪಟ್ಟಣಂಗಳಲ್ಲಿ ಅವರು ಮಿಲಿಟರಿ ಪೋಸ್ಟ್ ನ ನಿರ್ಮಾಣ ಮಾಡ್ತಾರೆ. ಸೊ by the time of 16th century, a wealthy settlement had grown at Hooghly in West Bengal. ಬೆಂಗಾಲ್ನ ಹೂಗ್ಲಿ ಅನ್ನೋ ಪ್ರದೇಶದಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನು ಎಷ್ಟೊತ್ತಿಗೆ 16ನೇ ಶತಮಾನದಷ್ಟೊತ್ತಿಗೆ ಅವರು ಬೆಳೆಸ್ಕೊಂಡಿರ್ತಾರೆ. ಸೊ ಇಷ್ಟೆಲ್ಲ ಸ್ಥಳಗಳನ್ನ ಪೋರ್ಚುಗೀಸ್ ನಮ್ಮ ದೇಶದಲ್ಲಿ ಆಕ್ರಮಿಸಿಕೊಳ್ತಾರೆ. ಸೊ ಇನ್ ಅ ನಟ್ಶೆಲ್, ಇಫ್ ಐ ವಾಂಟ್ ಟು ಟೆಲ್ ಯು ಇನ್ ಬ್ರೀಫ್, ದ ಫಸ್ಟ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಯಾರು? ಪೋರ್ಚುಗೀಸ್. ಲಾಸ್ಟ್ ಟು ಲೀವ್ ಇಂಡಿಯಾ, ಕೊನೆಗೆ ಭಾರತದಿಂದ ಹೋಗೋರು ಯಾರು? ಪೋರ್ಚುಗೀಸ್. It was 1961 before the government of India recaptured Goa, Daman and Diu. 1961ರಲ್ಲಿ ಭಾರತ ಗೋವಾ, ದಮನ್ ಮತ್ತೆ ಡಿಯು ಅನ್ನ ಅಕ್ವೈರ್ ಮಾಡಿದ ನಂತರ ಅವರು ಭಾರತವನ್ನ ಬಿಡಬೇಕಾಗುತ್ತೆ. ಸೊ ದೇ ಆರ್ ದಿ ಲಾಂಗೆಸ್ಟ್ ಟು ಸ್ಟೇ ಇನ್ ಇಂಡಿಯಾ. ನೆಕ್ಸ್ಟ್, ಅವರ ಆಡಳಿತ ವ್ಯವಸ್ಥೆ. ಹೌ ವಾಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಪೋರ್ಚುಗೀಸ್? ಓಕೆ, ಸೊ ಇದರಲ್ಲಿ ಯು ನೀಡ್ ಟು ಜಸ್ಟ್ ರಿಮೆಂಬರ್ 3 ಕಾಂಪೊನೆಂಟ್ಸ್ ಮೇಜರ್ಲಿ. ಓಕೆ, ಅದ್ಯಾವ್ದು ಅಂದ್ರೆ ಅವರ ಹೈಯೆಸ್ಟ್ ಪವರ್ ವಾಸ್ ವೈಸರಾಯ್. ಅವರ ಕಾರ್ಯಾವಧಿ ಎಷ್ಟಿರ್ತಾ ಇತ್ತು? 3 years. ಒನ್ ವೈಸರಾಯ್ ಯೂಸ್ ಟು ಬಿ ಅಪಾಯಿಂಟೆಡ್ ಟು ಸರ್ವ್ ಫಾರ್ 3 years. ಅವ್ರಿಗೇನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಸೆಕ್ರೆಟರಿನ ಕೊಡ್ತಾ ಇದ್ರು. ಸೆಕ್ರೆಟರಿ ಜೊತೆ ಲೇಟರ್ ಆಫ್ಟರ್ ಸಮ್ ಟೈಮ್ ಅವರು ಒಂದು ಕೌನ್ಸಿಲ್ನ ಅವ್ರಿಗೆ ಕೊಡ್ತಾರೆ. ಸೊ ವೈಸರಾಯ್ ಅವರಿಗೆ ಒಂದು ಕಾರ್ಯದರ್ಶಿ, ಅದಾದ್ಮೇಲೆ ಒಂದು ಕೌನ್ಸಿಲ್ನ ಕೊಡ್ತಾರೆ. ಅದಾದ್ಮೇಲೆ ದೇರ್ ಇಸ್ ಒನ್ ಟೆಕ್ನಿಕಲ್ ಟರ್ಮ್, ಅಂದ್ರೆ ಪೋರ್ಚುಗೀಸ್ ಟರ್ಮ್ ಅಲ್ಲಿ ಒಂದು ಪದ ಇದೆ. ಅದೇನು ಅಂದ್ರೆ ವ್ಯಾಂಡರ್ ಡಾ ಫಜೆಂಡಾ ಅಂತ ಕರಿತೀವಿ. ವ್ಯಾಂಡರ್ ಡಾ ಫಜೆಂಡಾ ನಿಮ್ಗೆ ಗೊತ್ತಿರಬೇಕು. ವಾಟ್ ಈಸ್ ವ್ಯಾಂಡರ್ ಡಾ ಫಜೆಂಡಾ ಅಂತ ಕೇಳ್ತಾರೆ. ಮೀನಿಂಗ್ ಈಸ್ ಟು ಕಲೆಕ್ಟ್ ರೆವಿನ್ಯೂಸ್ ಅಂಡ್ ಕಾರ್ಗೋಸ್ ಅಂಡ್ ಡಿಸ್ಪ್ಯಾಚ್ ಆಫ್ ಫ್ಲೀಟ್ಸ್. ಇವ್ರ ಕೆಲಸ ಏನಾಗ್ತಾ ಇತ್ತಂದ್ರೆ ಆದಾಯ ಮತ್ತು ಸರಕುಗಳು ಮತ್ತು ನೌಕಾಪಡೆಗಳ ರವಾನೆ ಮಾಡೋ ಕೆಲಸ ಆಗ್ತಾ ಇತ್ತು. ಸೊ ಇದನ್ನ ಅವ್ರು ಏನಂತ ಕರಿತಾ ಇದ್ರು? ವ್ಯಾಂಡರ್ ಡಾ ಫಜೆಂಡಾ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಕ್ಯಾಪ್ಟನ್ಸ್ ಅಂತ ನೇಮಕ ಮಾಡ್ತಾ ಇದ್ರು. ಸೊ ಅವ್ರ ಕೆಲಸ ಏನು ಅಂದ್ರೆ ಟು ಬಿಲ್ಡ್ ಫೋರ್ಟ್ರೆಸಸ್, ಅಂದ್ರೆ ಕೋಟೆಗಳ ನಿರ್ಮಾಣ ಮಾಡೋದು ಅಥವಾ ಅದನ್ನ ಸೂಪರ್ವೈಸ್ ಮಾಡೋದು ಅವರ ಕೆಲಸ ಆಗ್ತಾ ಇತ್ತು. ಸೊ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇಸ್ ಗವರ್ನರ್, ಸೆಕ್ರೆಟರಿ, ಕೌನ್ಸಿಲ್, ವ್ಯಾಂಡರ್ ಡಾ ಫಜೆಂಡಾ ಅಂಡ್ ಕ್ಯಾಪ್ಟನ್ಸ್. ಸೊ ಇದೈದು ಅವರ ಪ್ರಮುಖ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಗಿರುತ್ತೆ. ಅದಾದ್ಮೇಲೆ
ವಾಟ್ ವಾಸ್ ದ ರಿಲಿಜಿಯಸ್ ಪಾಲಿಸಿ, ಅವರ ಧಾರ್ಮಿಕ ನಡೆ ಹೇಗಿತ್ತು. ಸೊ ಬೇಸಿಕಲಿ ಅವರು ವ್ಯಾಪಾರದ ಉದ್ದೇಶದಿಂದ ಬಂದರು, ಅದ್ರ ಜೊತೆ ಧಾರ್ಮಿಕ ಉದ್ದೇಶ ಕೂಡ ಆಗಿತ್ತು. ಸೊ ಇಟ್ ಇಸ್ ಲೈಕ್ ಅ ಶಾಡೋ ಪರ್ಪಸ್. ಓಕೆ, ಸೊ ಅವ್ರದ್ದು ಮೇಜರ್ಲಿ ಕ್ರಿಶ್ಚಿಯಾನಿಟಿ ಆಗಿತ್ತು. ಬಟ್ ಇವ್ರು ಬರೋದಕ್ಕೆ ಮುಂಚೆ ಭಾರತ ದೇಶದಲ್ಲಿ ಯಾರಿದ್ರು ಅಂದ್ರೆ ಅರಬ್ಸ್ ಇದ್ರು. ಅದರಿಂದ ಅವರು ಇಸ್ಲಾಂ ಡಾಮಿನೇಷನ್ನ ಕಡಿಮೆ ಮಾಡಿ ಕ್ರಿಶ್ಚಿಯನ್ ಡಾಮಿನೇಷನ್ನ ಹೆಚ್ಚು ಮಾಡೋ ಉದ್ದೇಶ ಅವ್ರದ್ದು ಆಗಿತ್ತು. ಓಕೆ, ಸೊ ದೇ ವಾಂಟೆಡ್ ಟು ಪ್ರಮೋಟ್ ಕ್ರಿಶ್ಚಿಯಾನಿಟಿ. ಓಕೆ, ಬೇಸಿಕಲಿ ದೇ ವಾಂಟೆಡ್ ಟು ಪ್ರಮೋಟ್ ಕ್ರಿಶ್ಚಿಯಾನಿಟಿ, ಕ್ರಿಶ್ಚಿಯನ್ ಧರ್ಮವನ್ನು ಅವರು ಪ್ರಮೋಟ್ ಮಾಡಬೇಕಾಗಿತ್ತು. ಸೊ ಅದರಿಂದ ದೇವರ್ ನಾಟ್ ಟಾಲರೆಂಟ್ ಅಗೇನ್ಸ್ಟ್ ಮುಸ್ಲಿಮ್ಸ್, ಅಂದ್ರೆ ಮುಸ್ಲಿಮರ ವಿರುದ್ಧ ಅವರಿಗೆ ಒಂಥರ ಅಹಿಷ್ಣುತೆ ಮನೋಭಾವ ಬರ್ತಾ ಇತ್ತು ಬಿಗಿನಿಂಗ್ ಅಲ್ಲಿ. ಮತ್ತೆ ಅವರು ಹಿಂದೂಸ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರು, ಯಾಕಂದ್ರೆ ಅವ್ರು ಬಂದಿರೋದು ನಮ್ಮ ಪ್ಲೇಸ್ಗೆ, ಭಾರತ ದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಹಿಂದೂ ಡಾಮಿನೇಷನ್ ಇದ್ದಿದ್ದರಿಂದ ಜಾಮೋರಿನ್ ಅನ್ನೋ ಹಿಂದೂ ದೊರೆನೇ ಅವರು ಫಸ್ಟ್ ಮೀಟ್ ಮಾಡ್ತಾರೆ. ಸೊ ಅದರಿಂದ ಹಿಂದೂಸ್ ಮೇಲೆ ಅಷ್ಟೊಂದು ಕನ್ವರ್ಷನ್ ಮಾಡಬೇಕು ಅಥವಾ ಕ್ರಿಶ್ಚಿಯಾನಿಟಿನ ಇಂಪೋಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋದಿಲ್ಲ. ಬಟ್ ಆಫ್ಟರ್ ಇನ್ಕ್ವಿಸಿಷನ್ ಆಫ್ ಗೋವಾನ ವಶಪಡಿಸಿಕೊಂಡ ಮೇಲೆ ಇವರ ಡಾಮಿನೇಷನ್ ಹಿಂದೂಸ್ ಮೇಲೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ದೇರ್ ವಾಸ್ ಅ ಚೇಂಜ್ ಅಂಡ್ ಹಿಂದೂಸ್ ವರ್ ಆಲ್ಸೋ ಪರ್ಸಿಕ್ಯೂಟೆಡ್. ಯಾವಾಗ ಗೋವಾವನ್ನು ಆಕ್ರಮಣ ಆದ ನಂತರ ಹಿಂದೂಗಳ ವಿರುದ್ಧ ಕೂಡ ಅವರು ಅಹಿಷ್ಣುತೆ ತೋರ್ತಾರೆ. ಸೊ ಮೇಜರ್ಲಿ ದೇ ವಾಂಟೆಡ್ ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ. ಓಕೆ, ಸೊ ಇದು ಅವರ ಧಾರ್ಮಿಕ ನಡೆ ಆಗಿತ್ತು. ಅದಾದ್ಮೇಲೆ ಹೌ ವಾಸ್ ದರ್ ರಿಲೇಷನ್ ವಿತ್ ಅಕ್ಬರ್. ಓಕೆ, ಇಟ್ ಈಸ್ ಆಲ್ಸೋ ರಿಲೇಷನ್. ಅವರು ಯಾವುದೇ ಟ್ರೇಡ್ ರಿಲೇಷನ್ ಆಗಲಿ ಅಥವಾ ಫೈಟ್ ಆಗಲಿ ಈ ತರ ಏನೂ ಇರೋದಿಲ್ಲ ಅಕ್ಬರ್ ಜೊತೆ. ದೇ ಹ್ಯಾಡ್ ಸಮ್ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ರಿಲಿಜಿಯಸ್ ಆಸ್ಪೆಕ್ಟ್ಸ್, ಧಾರ್ಮಿಕ ವಿಷಯಗಳ ಕುರಿತಂತೆ ಸ್ವಲ್ಪ ಅವ್ರಿಗೆ ರಿಲೇಷನ್ಸ್ ಇರುತ್ತೆ. ಆ ರಿಲೇಷನ್ ಏನು ಅಂದ್ರೆ 3 ಇನ್ಸಿಡೆಂಟ್ಸ್ ನಡೆಯುತ್ತೆ ಆನ್ ಡಿಫ್ರೆಂಟ್ ಡೇಟ್ಸ್. 3 ಕಾಲಗಳಲ್ಲಿ 3 ಇನ್ಸಿಡೆಂಟ್ಸ್ ನಡೆಯುತ್ತೆ. ಸೊ ಅಕ್ಬರ್ ಏನ್ ಮಾಡ್ತಾನಂದ್ರೆ ಪೋರ್ಚುಗೀಸ್ಗೆ ಸೆಪ್ಟೆಂಬರ್ 1579 ಅಲ್ಲಿ ಒಂದು ಇನ್ವಿಟೇಷನ್ ಕಳಿಸ್ತಾನೆ. ಓಕೆ, ಸೊ ಹಿ ಸೆಂಡ್ಸ್ ದಿ ಇನ್ವಿಟೇಷನ್ ಯಾವ ಪರ್ಪಸ್ ಕಳಿಸ್ತಾರಂದ್ರೆ ಟು ಸೆಂಡ್ ದಿ ಕ್ರಿಶ್ಚಿಯನ್ ಫಾದರ್ಸ್. ಓಕೆ, ಕ್ರಿಶ್ಚಿಯನ್ ಫಾದರ್ಸ್ನ ಕಳಿಸ್ಲಿಕ್ಕೆ ಅವನೊಂದು ಇನ್ವಿಟೇಷನ್ ಕಳಿಸ್ತಾನೆ. ಸಡನ್ಲಿ ಪೋರ್ಚುಗೀಸ್ ಏನ್ ಅನ್ಕೊಳ್ತಾರಂದ್ರೆ, ಸೊ ಬಿಕಾಸ್ ಆಫ್ ಆಫ್ಟರ್ ಸೀಯಿಂಗ್ ದಿಸ್ ಇನ್ವಿಟೇಷನ್ ತುಂಬಾ ಖುಷಿಯಾಗಿ ಅವರು ಇಬ್ಬರು ಕ್ರಿಶ್ಚಿಯನ್ ಫಾದರ್ಸ್ನ ಕಳಿಸ್ತಾರೆ. ಅವ್ರು ಯಾರ್ಯಾರು ಅಂದ್ರೆ ರೊಡಾಲ್ಫೋ ಆಕ್ವಾವಿವಾ ಮತ್ತೆ ಆಂಟೋನಿಯಾ ಮನ್ಸರಾಟೆ ಅನ್ನೋ ಇಬ್ಬರನ್ನ ಕಳಿಸ್ತಾರೆ. ಅವ್ರು ಎಲ್ಲಿಗೆ ಬಂದು ರೀಚ್ ಆಗ್ತಾರೆ ಅಂದ್ರೆ ಫತೇಪುರ್ ಸಿಕ್ರಿಗೆ ಬಂದು ರೀಚ್ ಆಗ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1580ರಲ್ಲಿ. ಬಟ್ ಅಕ್ಬರ್ಗೊಂದು ಒಂದು ಹಾಬಿ ಅನ್ಬೋದು, ಅಥವಾ ಅವ್ರಿಗೊಂದು ಈಸ್ ನೋನ್ ಆಸ್ ಲೈಕ್ ಧರ್ಮ ಸಹಿಷ್ಣು ಅಂತ ಕರೀತಾರೆ. ಅಂದ್ರೆ ಅವನು ವಿವಿಧ ಧರ್ಮಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥ ಆಸಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಆ ಉದ್ದೇಶದಿಂದ ಅವ್ರು ಕಳ್ಸಿರ್ತಾರೆ. ಬಟ್ ಇವ್ರೇನ್ ಅನ್ಕೊಳ್ತಾರಂದ್ರೆ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬೇಕನ್ನು ಅಂತ ಕಳ್ತಿರ್ತಾರೆ. ಓಕೆ, ಬಟ್ ಇವ್ರಿಗೆ ಡೈರೆಕ್ಟ್ ಆಗಿ ಕೇಳೋಷ್ಟು ಧೈರ್ಯ ಇರೋದಿಲ್ಲ. ಅಕ್ಬರ್ ಅದನ್ನ ಪ್ರಪೋಸು ಮಾಡೋದಿಲ್ಲ. ಸೊ ಇದೇ ತರ ನಡೆಯುತ್ತೆ. ಫಸ್ಟ್ ಮೀಟಿಂಗ್ ಹಾಗೆ ಆಗೋಗುತ್ತೆ. ಸೊ ಈ ವಿಲ್ ಲರ್ನ್ ಅಬೌಟ್ ಕ್ರಿಶ್ಚಿಯಾನಿಟಿ, ಬಟ್ ಹಿ ವಿಲ್ ನೆವರ್ ಟಾಕ್ ಅಬೌಟ್ ದಿ ಕನ್ವರ್ಷನ್. ಯಾವುದೇ ರೀತಿಯ ಬದಲಾವಣೆಯನ್ನ ಅವನು ಇಚ್ಛಿಸೋದಿಲ್ಲ. ಸೊ 1580ಗೆ ಹೋದರು, ಮತ್ತೆ 1583ಗೆ ಬರಿಗೈಯಲ್ಲಿ ವಾಪಸ್ ಆಗ್ತಾರೆ. ಅವರ ಪರ್ಪಸ್ ಏನು ಸರ್ವ್ ಆಗೋದಿಲ್ಲ. ಅದಾದ್ಮೇಲೆ ಅಕ್ಬರ್ ಮತ್ತೆ ಏನ್ ಮಾಡ್ತಾರಂದ್ರೆ 1590ರಲ್ಲಿ ಮತ್ತೆ ಇನ್ವಿಟೇಷನ್ ಕಳಿಸ್ತಾರೆ. ಮತ್ತೆ 1592ವರೆಗೂ ಅಲ್ಲೇ ನೆಲೆಸ್ತಾರೆ. ಬಟ್ ಆಗ ಕೂಡ ಇವರು ಕೂಡ ಪ್ರಸ್ತಾಪ ಮಾಡಲ್ಲ, ಅಕ್ಬರ್ ಕೂಡ. ಯಾಕಂದ್ರೆ ಅಕ್ಬರ್ಗೆ ಆ ಉದ್ದೇಶನೇ ಇರೋದಿಲ್ಲ. ಬಟ್ ಇವರಿಗೆ ಅವ್ರನ್ನ ಕೇಳಷ್ಟು ಧೈರ್ಯ ಇರೋದಿಲ್ಲ. ಆಗ ಕೂಡ ಅವರು ಬರಿಗೈಯಲ್ಲೇ ವಾಪಸ್ ಬರ್ತಾರೆ. ಅಗೇನ್ ಥರ್ಡ್ ಟೈಮ್ ಈಸ್ ಗೋಯಿಂಗ್ ಟು ಇನ್ವೈಟ್ ಇನ್ 1595 ಅಲ್ಲಿ. ಬಟ್ ಈ ಸತಿ ಪ್ಲೇಸ್ ಚೇಂಜ್ ಆಗಿರುತ್ತೆ. ಸೊ ಇಟ್ ಈಸ್ ಇನ್ ಲಾಹೋರ್. ಓಕೆ, ಅಲ್ಲಿ ಇಬ್ರು ಹೋಗ್ತಾರೆ. ಸೊ ಜೆರೋಮ್ ಝೇವಿಯರ್ ಅನ್ನೋರು ಮತ್ತೆ ಇಮ್ಯಾನ್ಯುಯಲ್ ಪಿನ್ ಹೀರೋ ಅನ್ನೋ ಇಬ್ರು ಫಾದರ್ಸ್ ಹೋಗ್ತಾರೆ. ಸೊ ಇಟ್ ಈಸ್ ಜೆರೋಮ್ ಕೇವಿಯರ್ ಮತ್ತೆ ಇಮ್ಯಾನ್ಯುಯಲ್ ಪಿನ್ ಹೀರೋ ಅನ್ನೋ ಇಬ್ರು ಹೋಗ್ತಾರೆ. ಮತ್ತೆ ಅದೇ ರಿಪೀಟ್ ಆಗುತ್ತೆ. ಓಕೆ, ದೇರ್ ಇಂಟೆನ್ಷನ್ ಈಸ್ ಟು ಕನ್ವರ್ಟ್ ದ ಪೀಪಲ್, ಬಟ್ ಕನ್ವರ್ಟ್ ದಿ ಅಕ್ಬರ್. ಬಟ್ ಅಕ್ಬರ್ ಹ್ಯಾಡ್ ನೋ ಇಂಟೆನ್ಷನ್ ಆಫ್ ಚೇಂಜಿಂಗ್ ಹಿಸ್ ರಿಲಿಜಿಯನ್. ಸೊ ಈ ತರ 3 ಅಟೆಂಪ್ಟ್ಸ್ ಅಲ್ಲಿ ಮೀಟಿಂಗ್ಸ್ ನಡೆಯುತ್ತೆ. ಈ 3 ಅಟೆಂಪ್ಟ್ಸ್ ಅಲ್ಲಿ ಪೋರ್ಚುಗೀಸರ ಉದ್ದೇಶ ಬಗೆಹರಿಯೋದೇ ಇಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ದಿ I could say relationship with Akbar in the Portuguese time.
ಅದಾದ್ಮೇಲೆ ನೆಕ್ಸ್ಟ್ ಪ್ರಿನ್ಸ್ ಆಫ್ ಸಲೀಂ. ಓಕೆ, ಪ್ರಿನ್ಸ್ ಆಫ್ ಸಲೀಂ ಅವ್ರನ್ನೇನಂತ ಕರಿತಾ ಇದ್ರು ಅಂದ್ರೆ ಜಹಂಗೀರ್ ಅಂತ ಕರಿತಾ ಇದ್ರು. ಸೊ ಇವ್ರ ಜೊತೆ ಕೂಡ ಕೆಲವು ಒಡನಾಟ ಇರುತ್ತೆ. ಸೊ ಇವ್ರ ಜೊತೆ ಏನಾಗುತ್ತೆ, ಸೀಕ್ವೆನ್ಷಿಯಲ್ ಆಗಿ ನೋಡ್ತಾ ಬರೋಣ. ಏನಾಗುತ್ತಂದ್ರೆ he assaulted the Muslims by neglecting the Jesuit fathers. ಓಕೆ, ಸೊ ಕ್ರೈಸ್ತ ಪಿತಾಮಹರನ್ನು ನಿರ್ಲಕ್ಷಿಸಿ ಮುಸ್ಲಿಮರನ್ನು ಅವನು ಸಹಿಸಿದನು. ಅಂದ್ರೆ he assaulted the Muslims by neglecting the Jesuit fathers. Jesuit fathers ಅಂದ್ರೆ ಇವರು ಯಾರ ಕಡೆಯವರು, ಪೋರ್ಚುಗೀಸ್ ಕಡೆಯವರು. ಮುಸ್ಲಿಮ್ಸ್ ಅಂದ್ರೆ ಇವರು ಯಾರ ಕಡೆಯವರು, ಅರಬ್ ಕಡೆಯವರು. ಓಕೆ, ಇವನು ಇನಿಷಿಯಲಿ ಏನ್ ಮಾಡ್ತಾನಂದ್ರೆ ಅರಬ್ಬರ್ನ ಪ್ರೋತ್ಸಾಹಿಸ್ತಾನೆ. ಈ ಜೆಸ್ಯೂಟ್ ಫಾದರ್ಸ್ ಏನಿರ್ತಾರೆ ಅಂದ್ರೆ ಕ್ರಿಶ್ಚಿಯನ್ ಫಾದರ್ಸ್ ಏನಿರ್ತಾರೆ ಅವ್ರನ್ನ ಹೇಟ್ ಮಾಡ್ತಾನೆ ಇನಿಷಿಯಲಿ. ಅದಾದ್ಮೇಲೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತಂದ್ರೆ ಇನ್ 1606 ಈ ರಿನ್ಯೂಡ್ ಈಸ್ ಫೇವರ್ಸ್ ಟು ದೆಮ್. ಅಂದ್ರೆ ಈ ಕ್ರಿಶ್ಚಿಯಾನಿಟಿ ಜೆಸ್ಯೂಟ್ ಫಾದರ್ಸ್ಗೆ ಮತ್ತೆ ಅವ್ರನ್ನ ಬೆಂಬಲಿಸ್ತಾನೆ. ಸೊ ಬಿಗಿನಿಂಗ್ ಅಲ್ಲಿ ಅವನು ಹೇಟ್ ಮಾಡ್ತಾ ಇದ್ದವನು ಮತ್ತೆ ಫಾದರ್ಸ್ನ ಅವನು ಜೆಸ್ಯೂಟ್ ಫಾದರ್ಸ್ ಅಂತ ನಾವೇನ್ ಕರಿತೀವಿ ಅವ್ರನ್ನ ಮತ್ತೆ ಬೆಂಬಲಿಸ್ತಾನೆ. ಮತ್ತೆ ಅವ್ರಿಗೆ ಲಾಹೋರ್ ಅಲ್ಲಿ ಒಂದು ಚರ್ಚ್ ಇರುತ್ತೆ, ಅದನ್ನ ಅವರು ರೀಟೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ. ಜೆಸ್ಯೂಟ್ ಫಾದರ್ಸ್ಗೆ ಲಾಹೋರ್ನಲ್ಲಿ ಇರ್ತಕ್ಕಂಥ ಒಂದು ಚರ್ಚ್ನ ರೀಟೈನ್ ಮಾಡ್ಕೊಳ್ಳೋದಕ್ಕೆ ಜಹಾಂಗೀರ್ ಅವ್ರಿಗೆ ಅವಕಾಶ ಕೊಡ್ತಾನೆ. ಓಕೆ, ಸೊ ಇದು ಜಹಾಂಗೀರ್ ಜೊತೆ ಅವ್ರದ್ದು ಒಡನಾಟ ಆಗಿತ್ತು. ಫೈನಲಿ ಏನಾಗುತ್ತಂದ್ರೆ ಆಫ್ಟರ್ ಸಮ್ ಟೈಮ್, ಸೊ ಈ ತರ ಮುಘಲ್ಸ್ ಜೊತೆ ಅವ್ರದ್ದು ವ್ಯವಹಾರ ನಡೀತಾ ಇರುತ್ತೆ. ಸಮಟೈಮ್ಸ್ ಫೇವರ್, ಸಮಟೈಮ್ಸ್ ನಾಟ್ ವೆರಿ ಫೇವರಿಂಗ್ ದೆಮ್. ಈ ತರ ವ್ಯತ್ಯಾಸಗಳು ನಡೀತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್. ಬಟ್ ರಿಲೇಷನ್ ಕೊನೆವರೆಗೂ ಇಂಟ್ಯಾಕ್ಟೇ ಇರುತ್ತೆ, ಅಂದ್ರೆ ಮುರಿದೋಗೋದಿಲ್ಲ ರಿಲೇಷನ್. ಬಟ್ ಫೈನಲಿ ಒನ್ ಫೈನ್ ಡೇ ದೇರ್ ಈಸ್ ಅ ಬಿಗ್ಗೆಸ್ಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದೀಸ್ ಟು ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂದ್ರೆ ವಿತ್ ದಿ ಎಂಟ್ರಿ ಆಫ್ ಥರ್ಡ್ ಪರ್ಸನ್. ಅಲ್ಲಿಗೊಬ್ಬ ಮೂರನೇ ವ್ಯಕ್ತಿ ಬರ್ತಾರೆ. ಆ ಮೂರನೇ ವ್ಯಕ್ತಿ ಎಂಟ್ರಿ ಆದ ತಕ್ಷಣ ಇವರಿಬ್ಬರ ಮಧ್ಯೆ ಒಡಕು ಉಂಟಾಗುತ್ತೆ. ಹೂ ಇಸ್ ದಟ್ ಥರ್ಡ್ ಪರ್ಸನ್? ಸೊ ಅದನ್ನ ನಾವೆಲ್ಲ ಓದ್ತೀವಿ ಅಂದ್ರೆ ವಿ ಗೋಯಿಂಗ್ ಟು ರೀಡ್ ಹಿಯರ್ ಇನ್ ದಿ ಪೋರ್ಚುಗೀಸ್ ಲೂಸ್ ಫೇವರ್ ವಿತ್ ಮುಘಲ್ಸ್. ಅಂದ್ರೆ ಮುಘಲರೊಂದಿಗೆ ಪೋರ್ಚುಗೀಸರ ಒಲವು ಕಳೆದುಕೊಂಡರು. ಹೇಗೆ ಕಳೆದುಕೊಂಡರು ಅನ್ನೋದನ್ನ ನಾನು ಸೀಕ್ವೆನ್ಷಿಯಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಸಿಂಪಲ್. ಓಕೆ, ಸೊ ತುಂಬಾ ಸರಳವಾಗಿ ಇದನ್ನ ನೀವು ಅರ್ಥ ಮಾಡ್ಕೊಬಹುದು. ನೋಡಿ ಇಲ್ಲಿ ಇನ್ 1608 ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಹಿ ರೀಚಸ್ ಸೂರತ್ನ ರೀಚ್ ಆಗ್ತಾರೆ. ಯಾವ ಬೋಟಲ್ಲಿ? ಹೆಕ್ಟರ್ ಅನ್ನೋ ಬೋಟಲ್ಲಿ ಸೂರತ್ನ ರೀಚ್ ಆಗ್ತಾರೆ. ಹೂ ಇಸ್ ವಿಲಿಯಂ ಹಾಕಿನ್ಸ್? ವಿಲಿಯಂ ಹಾಕಿನ್ಸ್ ಈಸ್ ಅ ಬ್ರಿಟಿಷ್ ಮ್ಯಾನ್. ಅವರು ಬ್ರಿಟಿಷ್ ಆಗಿರ್ತಾರೆ. ಅಂದ್ರೆ 1616ರಲ್ಲಿ ಬ್ರಿಟಿಷರ ಎರ ಸ್ಟಾರ್ಟ್ ಆಗುತ್ತೆ ಭಾರತದಲ್ಲಿ. 1600ರಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬ್ರಿಟನ್ ಕ್ವೀನ್ ಅವ್ರಿಗೆ ಫರ್ಮನ್ ಕೊಡ್ತಾರೆ, ಅಂದ್ರೆ ಒಪ್ಪಿಗೆ ಕೊಡ್ತಾರೆ ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅನ್ನೋರು ಭಾರತವನ್ನ ರೀಚ್ ಆಗ್ತಾರೆ. ಭಾರತದ ಯಾವ ಸ್ಥಳನ ರೀಚ್ ಆಗ್ತಾರೆ? ಸೂರತ್ನ ರೀಚ್ ಆಗ್ತಾರೆ. ಯಾವ ಬೋಟಲ್ಲಿ ರೀಚ್ ಆಗ್ತಾರೆ? ಹೆಕ್ಟರ್ ಅನ್ನೋ ಬೋಟ್ ನಲ್ಲಿ ಭಾರತವನ್ನ ರೀಚ್ ಆಗ್ತಾರೆ. ರೀಚ್ ಆದಾಗ ಏನ್ ಮಾಡ್ತಾರಂದ್ರೆ, ರೀಚ್ ಆಗ್ಲಿಕ್ಕೆ ಅವರಿಗೆ ಜೇಮ್ಸ್ I ಅನ್ನೋ ರಾಜ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಓಕೆ, ಜೇಮ್ಸ್ I ಅನ್ನೋರು ಪರ್ಮಿಷನ್ ಕೊಟ್ಟಿರ್ತಾರೆ ಟು ಕಮ್ ಅಂಡ್ ಮೀಟ್ ಜಹಾಂಗೀರ್ನ ಬಂದು ಮೀಟ್ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಜಹಾಂಗೀರ್ನ ಅವ್ರು ಏನಕ್ಕೆ ಮೀಟ್ ಮಾಡಬೇಕು? ದೇ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಟ್ರೇಡ್ ಇನ್ ಇಂಡಿಯಾ. ಭಾರತದಲ್ಲಿ ಅವರು ಕೂಡ ವ್ಯಾಪಾರನ ಮಾಡೋ ಉದ್ದೇಶದಿಂದ ಬಂದಿರ್ತಾರೆ. ಅವ್ರು ಬಂದು ಯಾರನ್ನ ಮೀಟ್ ಮಾಡ್ತಾರೆ? ಜಹಾಂಗೀರ್ನ ಮೀಟ್ ಮಾಡ್ತಾರೆ. ಯಾರು? ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಕಮ್ಸ್ ಅಂಡ್ ಮೀಟ್ಸ್ ಜಹಾಂಗೀರ್. ಓಕೆ, ಅವಾಗ ಏನಾಗುತ್ತಂದ್ರೆ ಆಬ್ವಿಯಸ್ಲಿ ಜಹಾಂಗೀರ್ನ ಅವರು ಮೀಟ್ ಮಾಡಿದ ತಕ್ಷಣ ಅಪೋಸಿಷನ್ ವ್ಯಕ್ತ ಆಗಲೇ ಆಗುತ್ತೆ. ನಾನು ಮುಂಚೆನೇ ಹೇಳಿದ್ದೆ, ನಿಮ್ಮ ಬಿಸ್ನೆಸ್ ಏರಿಯಾದಲ್ಲಿ ಮೂರನೇ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಬರ್ತಾನಂದ್ರೆ ಆಬ್ವಿಯಸ್ಲಿ ನಾವು ಅದನ್ನ ಅಪೋಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಹಾಗೆ ಆಗುತ್ತೆ. ದೇರ್ ವಾಸ್ ಅನ್ ಅಪೋಸಿಷನ್ ಫ್ರಮ್ ಫಾದರ್ ಪಿನ್ಹಿರೋ ಅಂಡ್ ದಿ ಪೋರ್ಚುಗೀಸ್ ಅಥಾರಿಟೀಸ್. ಓಕೆ, ಯಾರು ವಿರೋಧ ಮಾಡ್ತಾರಂದ್ರೆ ಫಾದರ್ ಪಿನ್ಹಿರೋ ಮತ್ತೆ ಪೋರ್ಚುಗೀಸ್ ಅಧಿಕಾರಿಗಳು ಅದನ್ನ ಅಪೋಸ್ ಮಾಡ್ತಾರೆ ಅಥವಾ ವಿರೋಧ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ವಿಲಿಯಂ ಹಾಕಿನ್ಸ್. ಸೊ ವಿರೋಧ ಮಾಡಿದ್ರೆ ಸುಮ್ಮನೆ ಆಗೋಯ್ತಾ? ಅಲ್ಲಿಗೆ ಇಶ್ಯೂ ಸಾಲ್ವ್ ಆಗೋಯ್ತಾ? ಆಗ್ಲಿಲ್ಲ. ಓಕೆ,
ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ಏನಾಗುತ್ತಂದ್ರೆ, ಜಹಾಂಗೀರ್ accepted the gifts Hawkins bought for him and gave Hawkins a very favorable reception in 1609. ಜಹಾಂಗೀರ್ಗೆ ಹಾಕಿನ್ಸ್ ಗಿಫ್ಟ್ಸ್ ಏನ್ ತಂದಿರ್ತಾನೋ ಬ್ರಿಟನ್ ಇಂದ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವನಿಗೆ 1409ರಲ್ಲಿ ಅದ್ದೂರಿ ಸ್ವಾಗತವನ್ನ ಕೊಡ್ತಾನೆ. ಓಕೆ, ಸೊ ಇದನ್ನ ಪೋರ್ಚುಗೀಸ್ ಸಹಿಸಕ್ಕಾಗತ್ತಾ? ಡೆಫಿನೆಟ್ಲಿ ಆಗೋದಿಲ್ಲ. ಮತ್ತೆ ಹಾಕಿನ್ಸ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತಂದ್ರೆ, ಅವ್ರಿಗೆ ಟರ್ಕಿ ಭಾಷೆ ಗೊತ್ತಿರುತ್ತೆ. ಅಂದ್ರೆ ಅವ್ರಿಗೆ ಮಿಡಲ್ ಮ್ಯಾನ್ ಅಥವಾ ಕನ್ವರ್ಟರ್ ಬೇಕಾಗಲ್ಲ. ಓಕೆ, ಸೊ ಅವರು ಟರ್ಕಿ ಭಾಷೆನ ಸರಾಗವಾಗಿ ಮಾತಾಡೋದ್ರಿಂದ ಜಹಾಂಗೀರ್ಗೆ ಅವರು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ, ಸೊ ದೇರ್ ವಾಸ್ ನೋ ನೀಡ್ ಆಫ್ ದಿ ಇಂಟರ್ಪ್ರಿಟರ್, ಅಂದ್ರೆ ಅನುವಾದಕರ ಅವಶ್ಯಕತೆ ಇರಲಿಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತಂದ್ರೆ, ಜಹಾಂಗೀರ್ ಅಪಾಯಿಂಟೆಡ್ ಹಿಮ್ ಆಸ್ ಅ ಮನ್ಸಬ್ದಾರ್ ಅಟ್ ದಿ ಸ್ಯಾಲರಿ ಆಫ್ 30,000. ಸೊ ಜಹಾಂಗೀರ್ ಏನ್ ಮಾಡ್ತಾನೆ, ವಿಲಿಯಂ ಹಾಕಿನ್ಸ್ ನ 30,000 ಸಂಬಳ ಆಫರ್ ಮಾಡಿ ಅವ್ರನ್ನ ಮನ್ಸಬ್ದಾರ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಬಟ್ ಅಕಾರ್ಡಿಂಗ್ ಟು ರಿಟರ್ನ್ ಹಿಸ್ಟ್ರಿ 30,000 ಸಂಬಳನ ಅವ್ರು ಒಂದ್ಸತಿನೂ ಅವ್ರಿಗೆ ಪೇ ಮಾಡಲ್ಲ. ಓಕೆ, ಬಟ್ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಅಥವಾ ಅವಕಾಶ ಮಾಡಿಕೊಡ್ತಾರೆ. ಓಕೆ, ನೆಕ್ಸ್ಟ್ ಏನಾಗುತ್ತಂದ್ರೆ, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇಸ್ the grant of trading facilities to English offended the Portuguese. Obviously ಏನಾಗುತ್ತಂದ್ರೆ, ಪೋರ್ಚುಗೀಸ್ಗೆ ಇದರಿಂದ ಕೋಪ ಬರುತ್ತೆ. ಇಂಗ್ಲಿಷರಿಗೆ ವ್ಯಾಪಾರ ಸೌಲಭ್ಯಗಳ ಒಪ್ಪಿಗೆಯು ಪೋರ್ಚುಗೀಸರನ್ನು ಕೆರಳಿಸಿತು. ಇದರಿಂದ ಏನಾಗುತ್ತಂದ್ರೆ, ಅವರು ಬರ್ತಾರೆ, ಜಹಾಂಗೀರ್ ಹತ್ರ ಬರ್ತಾರೆ, ಬಂದು ನೆಗೋಷಿಯೇಟ್ ಮಾಡ್ತಾರೆ. ಆಫ್ಟರ್ ನೆಗೋಷಿಯೇಷನ್ಸ್ a truce was established between Portuguese and Mughal Empire. ಓಕೆ, ಸೊ ಮಾತುಕತೆಗಳ ನಂತರ ಪೋರ್ಚುಗೀಸರು ಮತ್ತು ಮೊಘಲ್ ಚಕ್ರವರ್ತಿಯ ನಡುವೆ ಒಂದು ಒಪ್ಪಂದವನ್ನು ಸ್ಥಾಪಿಸಲಾಗುತ್ತೆ. ಅಂದ್ರೆ ಜಹಾಂಗೀರ್ ವಾಸ್ ಕೈಂಡ್ ಆಫ್ ಈ ವಿಚಾರದಲ್ಲಿ ಫಿಕಲ್ ಮೈಂಡೆಡ್ ಇರ್ತಾರೆ. ಅಂದ್ರೆ ಒಂದ್ಸತಿ ಪೋರ್ಚುಗೀಸ್ ಫೇವರ್ ಮಾಡ್ತಾರೆ, ಒಂದ್ಸತಿ ವಿಲಿಯಂ ಹಾಕಿನ್ಸ್ಗೆ ಫೇವರ್ ಮಾಡ್ತಾರೆ. ಸೊ ಈ ತರ ಟೈಮ್ ಟು ಟೈಮ್ ಪಾರ್ಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರಿಂದ ಈ ಪೋರ್ಚುಗೀಸ್ಗೆ ಮತ್ತೆ ಒಪ್ಪಂದ ಮಾಡಿಕೊಂಡಾಗ ಅವ್ರೇನ್ ಮಾಡ್ತಾರಂದ್ರೆ, ದಿ ಪೋರ್ಚುಗೀಸ್ ಸ್ಟಾಪ್ಡ್ ದಿ ಇಂಗ್ಲಿಷ್ ಶಿಪ್ಸ್ ಫ್ರಮ್ ಎಂಟರಿಂಗ್ ದಿ ಪೋರ್ಟ್ ಆಫ್ ಸೂರತ್. ಪೋರ್ಚುಗೀಸ್ ಏನ್ ಮಾಡ್ತಾರೆ, ಆಮೇಲೆ ಇಂಗ್ಲಿಷರ ಹಡಗುಗಳನ್ನು ಸೂರತ್ ಬಂದರಿಗೆ ಪ್ರವೇಶಿಸುವುದನ್ನು ನಿಲ್ಲಿಸ್ತಾರೆ. ಓಕೆ, ದೇ ಸ್ಟಾಪ್ ದಿ ಎಂಟ್ರಿ ಆಫ್ ಬೋಟ್ಸ್ ಟು ದಿ ಸೂರತ್ ಪೋರ್ಟ್. ಅವಾಗ ಏನಾಗುತ್ತಂದ್ರೆ, ವಿಲಿಯಂ ಹಾಕಿನ್ಸ್ಗೆ ತುಂಬಾ ಕೋಪ ಬರುತ್ತೆ. ಓಕೆ, ಯಾಕೆ ಬರುತ್ತಂದ್ರೆ, ಸೊ ಬಾಫಲ್ಡ್ ಹಾಕಿನ್ಸ್ ಲೆಫ್ಟ್ ಮುಘಲ್ ಕೋರ್ಟ್ ಇನ್ 1611. ಅಂದ್ರೆ ವಿಚಲಿತಗೊಂಡ ಹಾಕಿನ್ಸ್ ಏನ್ ಮಾಡ್ತಾನಂದ್ರೆ 1611ರಲ್ಲಿ ಮುಘಲ್ ಸಾಮ್ರಾಜ್ಯದಿಂದ ಹೊರ ಬರ್ತಾನೆ. ಓಕೆ, ಯಾಕಂದ್ರೆ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ, ಜಹಾಂಗೀರ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನ ಅಥವಾ ಪೋರ್ಚುಗೀಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನ ಅನ್ನೋ ವಿಷಯದಲ್ಲಿ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದರಿಂದ ವಿಚಲಿತಗೊಂಡ ಹಾಕಿನ್ಸ್ ಏನ್ ಮಾಡ್ತಾನಂದ್ರೆ, ಮೊಘಲ್ ಎಂಪೈರ್ ಅಥವಾ ಜಹಾಂಗೀರ್ನ ಆಸ್ಥಾನದಿಂದ ಅವನೇನ್ ಮಾಡ್ತಾನೆ, ವಿಡ್ರಾ ಮಾಡ್ಕೊಳ್ತಾನೆ. ಸೊ ಈ ವಿಲ್ ಬಿ ನಾಟ್ ದೇರ್, ಹಿ ವಿಲ್ ವಿಟ್ರೀವ್ ಹಿಮ್ಸೆಲ್ಫ್ ಫ್ರಮ್ ದಿ ಮುಘಲ್ ಎಂಪೈರ್. ಅದಾದ್ಮೇಲೆ ಏನಾಗುತ್ತಂದ್ರೆ, ಇನ್ ದ ಇಯರ್ ನವೆಂಬರ್ 1612, ನವೆಂಬರ್ 1612ರಲ್ಲಿ ಏನಾಗುತ್ತಂದ್ರೆ, ದಿ ಇಂಗ್ಲಿಷ್ ಶಿಪ್, ಆ ಶಿಪ್ನ ಹೆಸರೇನಂದ್ರೆ ಡ್ರ್ಯಾಗನ್, ಅದ್ರ ಕ್ಯಾಪ್ಟನ್ ಯಾರು ಅಂದ್ರೆ ಬೆಸ್ಟ್. ಓಕೆ, ಅದ್ರ ಜೊತೆ ಒಂದು ಚಿಕ್ಕ ಶಿಪ್, ಒಂದು ಚಿಕ್ಕ ದೋಣಿ, ಅದನ್ನ ನಾವೇನಂತ ಕರಿತೀವಿ, ಓಸಿಯಾಂಡರ್ ಅಂತ ಕರಿತೀವಿ. ರಿಮೆಂಬರ್ ದಿಸ್ ಪ್ರಾಪರ್ಲಿ. ಆ ಹಡಗಿನ ಹೆಸರೇನು ಡ್ರ್ಯಾಗನ್, ಅದ್ರ ಕ್ಯಾಪ್ಟನ್ ಯಾರು ಬೆಸ್ಟ್ ಅಂತ. ಅದ್ರ ಜೊತೆ ಇನ್ನೂ ಒಂದು ಚಿಕ್ಕ ಬೋಟ್ ಇರುತ್ತೆ, ಅದರ ಹೆಸರೇನು ಓಸಿಯಾಂಡರ್ ಅಂತ. ಇವ್ರೇನ್ ಮಾಡ್ತಾರಂದ್ರೆ, ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡ್ತಾರೆ. ಪೋರ್ಚುಗೀಸ್ ನೌಕಾಪಡೆ ಮೇಲೆ ಯುದ್ಧ ಮಾಡಿ ಪೋರ್ಚುಗೀಸರನ್ನ ಸೋಲಿಸ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಜಹಾಂಗೀರ್ ಪಾರ್ಟಿ ಚೇಂಜ್ ಮಾಡ್ತಾನೆ. ಓಕೆ, ಸೊ ಜಹಾಂಗೀರ್, ಆಸ್ ಐ ಟೋಲ್ಡ್ ಯು ಬಿಫೋರ್, ಸಮಟೈಮ್ಸ್ ಆನ್ ಪೋರ್ಚುಗೀಸ್ ಸೈಡ್, ಸಮಟೈಮ್ಸ್ ಆನ್ ದಿ ಅದರ್ ಸೈಡ್, ಬ್ರಿಟಿಷ್ ಸೈಡ್. ಇವಾಗ ಪೋರ್ಚುಗೀಸ್ ಹೆಂಗೂ ಸೋತೋಗಿದ್ದಾರೆ, ಮತ್ತೇನ್ ಮಾಡ್ತಾನಂದ್ರೆ, ಜಹಾಂಗೀರ್ ಹೂ ಹ್ಯಾಡ್ ನೋ ನೇವಿ ವರ್ತ್ ಇಟ್ಸ್ ನೇಮ್. ಸೊ ಭಾರತದ ರಾಜ್ಯರಲ್ಲಿ ಯಾರ ಹತ್ರನೂ ನೇವಿ ಇರಲಿಲ್ಲ. ಸೊ ಲರ್ನ್ಟ್ ಆಫ್ ದಿ ಇಂಗ್ಲಿಷ್ ಸಕ್ಸಸ್ ಅಂಡ್ ವಾಸ್ ಗ್ರೇಟ್ಲಿ ಇಂಪ್ರೆಸ್ಡ್. ಇಂಗ್ಲಿಷರು ಪೋರ್ಚುಗೀಸರನ್ನ ಸೋಲಿಸಿದ್ದಾದ್ಮೇಲೆ ಏನ್ ಮಾಡ್ತಾನಂದ್ರೆ, ಅವನು ಅವ್ರ ಮೇಲೆ ಮತ್ತೆ ಪ್ರಭಾವಿತನಾಗ್ತಾನೆ. ಸೊ ಇಷ್ಟು ಇನ್ಸಿಡೆಂಟ್ಸ್ ನಡೆಯುತ್ತೆ ವಿತ್ ರೆಸ್ಪೆಕ್ಟ್ ಟು ಜಹಾಂಗೀರ್. ಅದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರಂದ್ರೆ, ಶಹಜಹಾನ್ ಬರ್ತಾರೆ. ಓಕೆ, ಸೊ ಶಹಜಹಾನ್ ಜೊತೆ ಏನಾಗುತ್ತಂದ್ರೆ, ಇಲ್ಲಿಗೆ ಫೈನಲಿ ದ ರಿಲೇಶನ್ಶಿಪ್ ಬಿಟ್ವೀನ್ ಮುಘಲ್
ಆ್ಯಂಡ್ ಪೋರ್ಚುಗೀಸ್ ಮುರಿದೋಗೋದೆಲ್ಲಿ ಅಂದರೆ ಇಟ್ ಈಸ್ ಹಿಯರ್. ಓಕೆ, ಇಲ್ಲಿಗೆ ಎಂಡ್ ಆಗುತ್ತೆ. ಏನಾಗುತ್ತೆ ನೋಡಿ ಇಲ್ಲಿ ಅಂದರೆ ದಿ ಅಡ್ವಾಂಟೇಜಸ್ ವಿಚ್ ದಿ ಪೋರ್ಚುಗೀಸ್ ಎಂಜಾಯ್ಡ್ ಇನ್ ದಿ ಮುಘಲ್ ಕೋರ್ಟ್ ವರ್ ಲಾಸ್ಟ್ ಫಾರ್ ಎವರ್. ಅಂದರೆ ಮೊಘಲ್ ಆಸ್ಥಾನದಲ್ಲಿ ಪೋರ್ಚುಗೀಸರು ಅನುಭವಿಸಿದ ಅನುಕೂಲಗಳು ಶಾಶ್ವತವಾಗಿ ಕಳೆದು ಹೋಗುತ್ತೆ. ಓಕೆ, ಆ್ಯಂಡ್ ದೇ ಆಲ್ಸೋ ಲಾಸ್ಟ್ ದಿ ಹೋಪ್ಸ್ ಆಫ್ ಕನ್ವರ್ಟಿಂಗ್ ದಿ ರಾಯಲ್ ಫ್ಯಾಮಿಲಿ ಆ್ಯಂಡ್ ಮುಘಲ್ಸ್ ಆಫ್ ಇಂಡಿಯಾ ಟು ಕ್ರಿಶ್ಚಿಯಾನಿಟಿ. ಅಂದರೆ ಭಾರತ ದೇಶದ ಮುಘಲರನ್ನು ಕ್ರಿಶ್ಚಿಯನ್ನರಾಗಿ ಕನ್ವರ್ಟ್ ಮಾಡೋರು, ಕ್ರೈಸ್ತನರನ್ನಾಗಿ ಬದಲಾಯಿಸುವ ಆಸೆ ಕೂಡ ಅಲ್ಲಿಗೆ ಸತ್ತೋಗುತ್ತೆ. ಓಕೆ, ಸೊ ದಿಸ್ ಇಸ್ ವೇರ್ ಅಲ್ಟಿಮೇಟ್ಲಿ ದೇ lose. Okay, and the next component which we are going to discuss is decline of Portuguese. Decline of Portuguese na ನಾವು ಈಗ ಡಿಸ್ಕಸ್. ಓಕೆ, ಡಿಕ್ಲೈನ್ ಆಫ್ ಪೋರ್ಚುಗೀಸ್ ಹೇಗಾಗುತ್ತೆ ನೋಡ್ತಾ ಬರೋಣ. ಓಕೆ, ಅಂದರೆ ಅವರು ಭಾರತದಲ್ಲಿ ಪ್ರಾಬಲ್ಯ ಕಳೆದುಕೊಳ್ಳೋದಕ್ಕೆ ಏನೇನು ಕಾರಣಗಳಾಗುತ್ತೆ ನೋಡ್ತಾ ಬರೋಣ. ಬೈ ದಿ 18th century ಅವರು ತಮ್ಮ ಎಲ್ಲ ಪ್ರಮುಖ ಪ್ರಾಬಲ್ಯಗಳನ್ನು ಕಳ್ಕೊಳ್ತಾ ಬರ್ತಾರೆ. ಸೊ ಇದಕ್ಕೆ ರೀಸನ್ ನಂಬರ್ 1 ಏನು ಅಂದರೆ ಮೆನಿ ಟುಕ್ ಟು ಪೈರಸಿ ಆ್ಯಂಡ್ ರಾಬರಿ. ಅವರು ಅವರ ಪ್ರಾಬಲ್ಯ ಕಡಿಮೆ ಆಗ್ತಾ ಇದ್ದಾಗೆ ಅದಾದಮೇಲೆ ಪೋರ್ಚುಗೀಸಿಂದ ಬೇರೆ ಬೇರೆ ರಾಷ್ಟ್ರಗಳು ಬಂದಾಗ ಅವರ ನಡುವೆನೇ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ಕಡಲ್ಗಳ್ಳತನ ಮತ್ತು ದರೋಡೆಗೆ ಮುಂದಾಗ್ತಾರೆ. ಓಕೆ, ಸೊ ದೇ ಸ್ಟಾರ್ಟೆಡ್ ಸ್ಟೀಲಿಂಗ್ ದ ಗೂಡ್ಸ್ ಆ್ಯಂಡ್ ದೇ ಯೂಸ್ಡ್ ಹೂಗ್ಲಿ ಫಾರ್ ದೇರ್ ಪೈರಸಿ ಇನ್ ದಿ ಬೇ ಆಫ್ ಬಂಗಾಲ್. ಅಂದರೆ ಬಂಗಾಳ ಕೊಳ್ಳಿಯಲ್ಲಿ ಹೂಗ್ಲಿಯನ್ನು ಅವರು ಕಡಲ್ಗಳ್ಳತನದ ನೆಲೆಯಾಗಿ ಬಳಸ್ತಾ ಇರ್ತಾರೆ. ಇದು ಅವರ ಮೊದಲ ರೀಸನ್ ಆಗುತ್ತೆ ಟು ಡಿಕ್ಲೈನ್ ಫ್ರಮ್ ಇಂಡಿಯಾ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಮರ್ಜೆನ್ಸ್ ಆಫ್ ಪವರ್ಫುಲ್ ಡೈನಾಸ್ಟೀಸ್ ಲೈಕ್ ಈಜಿಪ್ಟ್, ಪರ್ಷಿಯಾ, ನಾರ್ತ್ ಇಂಡಿಯಾದಲ್ಲಿ ಮರಾಠಾಸ್. ಓಕೆ, ನಾರ್ತ್ ಇಂಡಿಯಾದಲ್ಲಿ ರಾಜಮನೆತನಗಳ ಪ್ರಾಬಲ್ಯ ಜಾಸ್ತಿ ಆಗತೊಡಗುತ್ತೆ. ಅದಾದಮೇಲೆ ಈಜಿಪ್ಟ್, ಪರ್ಷಿಯನ್ ಇವರೆಲ್ಲ ಹೆಚ್ಚಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಈಜಿಪ್ಟ್, ಪರ್ಷಿಯಾ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ರಾಜವಂಶಗಳ ಹೊರಹೊಮ್ಮುವಿಕೆ ಮತ್ತು ಪ್ರಕ್ಷುಬ್ಧ ಮರಾಠರ ಪ್ರಾಬಲ್ಯ ಹೆಚ್ಚಾಗುತ್ತೆ. ಓಕೆ, ಅಂದರೆ ಅವರ ಎನಿಮಿಗಳು ಜಾಸ್ತಿ ಉಟ್ಕೊಳ್ತಾ ಹೋಗ್ತಾರೆ, ಅದು ರೀಸನ್ ಆಗುತ್ತೆ. ಅದಾದಮೇಲೆ ಮರಾಠಾಸ್ ಕ್ಯಾಪ್ಚರ್ಡ್ ಸಲ್ಸೆಟ್ ಆ್ಯಂಡ್ ಬಸೀನ್ ಇನ್ 1739 ಫ್ರಮ್ ಪೋರ್ಚುಗೀಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ 1739ನಲ್ಲಿ ಪೋರ್ಚುಗೀಸರಿಂದ ಸಲ್ಸೆಟ್ ಮತ್ತು ಬಸೀನ್ ಅನ್ನು ವಶಪಡಿಸಿಕೊಳ್ತಾರೆ. ಯಾರಿಂದ? ಪೋರ್ಚುಗೀಸರಿಂದ. ಅಂದರೆ ದೇ ಸ್ಟಾರ್ಟೆಡ್ ಲೂಸಿಂಗ್ ದೇರ್ ಟೆರಿಟರೀಸ್. ಓಕೆ, ಅವರ ಕೈಮುಷ್ಟಿಯಲ್ಲಿದ್ದಂತಹ ಸ್ಥಳಗಳನ್ನು ಅವರು ಕಳೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರೀಸನ್ ನಂಬರ್ 3, ಮೂರನೇ ಕಾರಣ ಏನಾಗಿತ್ತಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿ ರಿಲಿಜಿಯಸ್ ರೀಸನ್ಸ್. ಓಕೆ, ಧಾರ್ಮಿಕ ಕಾರಣಗಳಿಂದ ಉಂಟಾಗುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ನೋಡಿದ್ರಿ ಅವ್ರು ಮೇಜರ್ಲಿ ದೇ ಟ್ರೈ ಟು ಎಸ್ಟಾಬ್ಲಿಷ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಅರಬ್ಬರು ಅಂದರೆ ಮುಸ್ಲಿಮರು ಕೂಡ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಾದಮೇಲೆ ದೇ ಆಲ್ಸೋ ಸ್ಟಾರ್ಟೆಡ್ ಇಂಪೋಸಿಂಗ್ ದಿ ಸೇಮ್ ಆನ್ ಹಿಂದೂಸ್ ಆಲ್ಸೋ. ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಕೂಡ ಅದನ್ನು ಇಂಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕನ್ವರ್ಷನ್ ಆರ್ ಸ್ವೋರ್ಡ್ ಅನ್ನೋ ನೀತಿನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನೀವು ಕನ್ವರ್ಟ್ ಆಗಿ ಇಲ್ಲಾಂದರೆ ನಿಮ್ಮನ್ನ ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಬರುತ್ತೆ ಅದು. ಸೊ ಅವಾಗ ಏನಾಗುತ್ತೆ, ತುಂಬ ಅವರಿಗೆ ಅಪೋಸಿಷನ್ ಉಂಟಾಗುತ್ತೆ. ಸೊ ನೆಕ್ಸ್ಟ್ ರೀಸನ್ ಈಸ್ ಇಟ್ ಈಸ್ ಬಿಕಾಸ್ ಆಫ್ ದೇರ್ ರಿಲಿಜಿಯಸ್ ಪಾಲಿಸೀಸ್. ಓಕೆ, ಸೊ ಯಾರು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ ಅವರು ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲೇ ಏನಾಗುತ್ತೆ ಅಂದರೆ ಅವರು ಬ್ರೆಜಿಲ್ನ ಡಿಸ್ಕವರ್ ಮಾಡ್ತಾರೆ. ಓಕೆ, ಬ್ರೆಜಿಲ್ ದೇಶವನ್ನು ಡಿಸ್ಕವರ್ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತಂದರೆ ಅವರ ಫೋಕಸ್ ಪಾಯಿಂಟ್ ಇಂಡಿಯಾದಿಂದ ಬ್ರೆಜಿಲ್ ಕಡೆ ಸ್ವಲ್ಪ ಶಿಫ್ಟ್ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಜಾಸ್ತಿ ಹೋಗುತ್ತೆ. ಯಾಕಂದರೆ ಇವ್ರ ನಂತರ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಇಲ್ಲಿಗೆ ವ್ಯಾಪಾರದ ಕಾರಣದಿಂದ ಇಲ್ಲಿಗೆ ಬರ್ತಾರೆ. ಸೊ ಅದರಿಂದ ಏನಾಗುತ್ತಂದರೆ ಅವ್ರ ಫೋಕಸ್ ಪಾಯಿಂಟ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಬ್ರೆಜಿಲ್ಗೆ ಶಿಫ್ಟ್ ಆಗುತ್ತೆ. ಯಾಕಂದರೆ ಅವರೇ ಬ್ರೆಜಿಲ್ನ ಡಿಸ್ಕವರಿ ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ರೀಸನ್ಸ್ ಏನು ಅಂದರೆ ದಿ ಅರ್ಲಿಯರ್ ಮೊನೋಪಲಿ ಆಫ್ ನಾಲೆಜ್ ಆಫ್ ಶಿಪ್ ರೂಟ್ ಆ್ಯಂಡ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ಏನಿರುತ್ತೋ, ಅಂದರೆ ಪ್ರಪ್ರಥಮ ಬಾರಿಗೆ ಅತಿ ಹೆಚ್ಚು ಡಿಸ್ಕವರೀಸ್ ಶಿಪ್ ಬಿಲ್ಡಿಂಗ್ ಇರ್ಬೋದು ಅಥವಾ ನ್ಯಾವಿಗೇಷನ್ ಟೆಕ್ನಿಕ್ಸ್ ಇರ್ಬೋದು, ಪ್ರಪ್ರಥಮ ಬಾರಿಗೆ ತುಂಬ ಎಸ್ಟಾಬ್ಲಿಷ್ ಮಾಡಿದವರು ಪೋರ್ಚುಗೀಸ್ ಆಗಿರ್ತಾರೆ. ಬಟ್ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಎವ್ರಿಬಡಿ ಸ್ಟಾರ್ಟೆಡ್ ಲರ್ನಿಂಗ್ ದಿ ಶಿಪ್ ಬಿಲ್ಡಿಂಗ್ ಅಥವಾ ನ್ಯಾವಿಗೇಷನ್ ಟೆಕ್ನಿಕ್ಸ್ನ ಕಲ್ತ್ಕೊಳ್ತಾರೆ. ಅಂದರೆ ಇಟ್ ಈಸ್ ನೋ ಮೋರ್ ಸೀಕ್ರೆಟ್.
ಅದರಿಂದ ಅದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗುತ್ತೆ. ಅದಾದಮೇಲೆ ಎಸ್ಪೆಷಲಿ ಡಚ್ ಮತ್ತು ಇಂಗ್ಲೀಷ್ ಹೂ ಆರ್ ಲರ್ನಿಂಗ್ ದಿ ಸ್ಕಿಲ್ಸ್ ಆಫ್ ಓಷನ್ ನ್ಯಾವಿಗೇಷನ್ ಆಲ್ಸೋ ಲರ್ನ್ಡ್ ಆಫ್ ಇಟ್. ಓಕೆ, ಸೊ ಡಚ್ ಮತ್ತು ಇಂಗ್ಲೀಷ್ ಅವ್ರಿಗೆ ನೇವಿಗೇಷನ್ ಸಿಸ್ಟಮ್ ಮತ್ತು ರೂಟ್ಸ್ ಆಫ್ ಓಷನ್ ತುಂಬ ಸರಳವಾಗಿಬಿಡುತ್ತೆ. ಸೊ ಅದು ಕೂಡ ಇವರಿಗೆ ಕಷ್ಟವಾಗುತ್ತೆ. ಅದಾದಮೇಲೆ ಸ್ಪೈಸಸ್ ಟ್ರೇಡ್ ಕೇಮ್ ಅಂಡರ್ ದಿ ಕಂಟ್ರೋಲ್ ಆಫ್ ಡಚ್. ಅಂದರೆ ಮಸಾಲೆ ಪದಾರ್ಥಗಳ ಮಾರಾಟ ಡಚ್ಚರ ಅಧೀನಕ್ಕೆ ಬರುತ್ತೆ. ಯಾಕಂದರೆ ಡಚ್ ಆರ್ ದಿ ಒನ್ ಹೂ ಕಮ್ಸ್ ಆಫ್ಟರ್ ಪೋರ್ಚುಗೀಸ್. ನಂತರ ಬರ್ತಕ್ಕಂಥ ಇಮಿಡಿಯೇಟ್ ಯುರೋಪಿಯನ್ ಯಾರು ಅಂದರೆ ಡಚ್. ಸೊ ಅವರ ಪ್ರಾಬಲ್ಯದಿಂದ ಮಸಾಲೆ ಪದಾರ್ಥಗಳ ಮಾರಾಟ ಅವರ ಅಧೀನಕ್ಕೆ ಬರುತ್ತೆ. ಸೊ ಅದು ಕೂಡ ಅವರ ಡಿಕ್ಲೈನ್ಗೆ ಕಾರಣ ಆಗುತ್ತೆ. ನೆಕ್ಸ್ಟ್, ದಿ ರೀಸನ್ ನಂಬರ್ 6 is the new trading communities from Europe arrive in India and there began fierce rivalry among them. ಸೊ ಯುರೋಪಿನಿಂದ ಹೊಸ ವ್ಯಾಪಾರ ಸಮುದಾಯಗಳು ಭಾರತಕ್ಕೆ ಬರುತ್ತಿದ್ದಂತೆ ಅವರಲ್ಲಿ ತೀವ್ರ ಪೈಪೋಟಿ ಪ್ರಾರಂಭವಾಗುತ್ತೆ. ಸೊ ಇದರಿಂದ ಕೂಡ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಅವರ ಪ್ರಾಬಲ್ಯವನ್ನು ಅವರು ಕಳೆದುಕೊಳ್ತಾರೆ. ಓಕೆ, ಸೊ ನೆಕ್ಸ್ಟ್ ದ ಲಾಸ್ಟ್ ಕಾಂಪೊನೆಂಟ್ ವಿಚ್ ವಿ ನೀಡ್ ಟು ಸ್ಟಡಿ ಈಸ್ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಯುರೋಪಿಯನ್ಸ್ ಕಮಿಂಗ್ ಟು ಇಂಡಿಯಾ. ಅವರು ಭಾರತಕ್ಕೆ ಬಂದಿದ್ದರಿಂದ ಅವರಿಂದ ಭಾರತದ ವ್ಯವಸ್ಥೆ ಏನು ಚೇಂಜ್ ಆಯಿತು ಅಥವಾ ಅವರಿಂದ ಭಾರತದಲ್ಲಿ ಏನೇನು ಕಲಿತುಕೊಳ್ಳಲಾಯಿತು. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಪೋರ್ಚುಗೀಸ್. ಓಕೆ, ಸೊ ಪೋರ್ಚುಗೀಸರ ಸಿಗ್ನಿಫಿಕೆನ್ಸ್ ಏನಂದರೆ ಎಮರ್ಜೆನ್ಸ್ ಆಫ್ ಸ್ಟ್ರಾಂಗ್ ನೇವಲ್ ಪವರ್. ಓಕೆ, ಸೊ ಅವರು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ನೌಕಾಶಕ್ತಿಯನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರೇ ಫಸ್ಟ್ ಇಂಟ್ರಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಫಸ್ಟ್ ಸ್ಟೆಪ್ ಇನ್ ಗೇನಿಂಗ್ ಮೊನೊಪೊಲಿ ಓವರ್ ಟ್ರೇಡ್. ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನು ಕೂಡ ಅವರೇ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಸೊ ದಟ್ ಈಸ್ ದಿ ಫಸ್ಟ್ ಸಿಗ್ನಿಫಿಕೆನ್ಸ್. ಅದರ ಜೊತೆ ಅವರು ಕೆಲವಾರು ಮಿಲಿಟರಿ ಇನೋವೇಷನ್ಸ್ ಮಾಡ್ತಾರೆ. ಲೈಕ್ ಬಾಡಿ ಆರ್ಮರ್, ಮ್ಯಾಚ್ ಲಾಕ್ ಮೆನ್, ಗನ್ಸ್ ಲ್ಯಾಂಡೆಡ್ ಫ್ರಮ್ ದಿ ಶಿಪ್ಸ್. ಓಕೆ, ಸೊ ಈ ಥರ ದೇಹ ಕವಚಗಳು, ಗನ್ ಸಿಸ್ಟಮ್ ಮತ್ತು ಬೋಟ್ಸ್ನ ಅವ್ರು ಆ್ಯಕ್ಚುಲಿ ಮಲ್ಟಿ ಡೆಕ್ ಶಿಪ್ಸ್ ಅಂತ ಕರೀತಾರೆ. ಮಲ್ಟಿ ಡೆಕ್ ಅಂದರೆ ಅನೇಕ ಫ್ಲೋರ್ಸ್ ಇರುತ್ತೆ. ಬೋಟ್ ಅಂದರೆ ಒಂದೇ ಫ್ಲೋರ್ ಇರೋದಿಲ್ಲ, ಒಂದು ಫ್ಲೋರ್ ಆದಮೇಲೆ ಒಂದು ಫ್ಲೋರ್ ಇರುತ್ತೆ. ಸೊ ಈ ಥರ ಶಿಪ್ ಬಿಲ್ಡಿಂಗ್ನ ಕೂಡ ಅವರು ಎಲ್ಲರಿಗೂ ತಿಳಿಯುವಂತೆ ಮಾಡ್ತಾರೆ. ಅಂದರೆ ದೇ ಲರ್ನ್ ಫ್ರಮ್ ದೀಸ್ ಪರ್ಟಿಕ್ಯುಲರ್ ಡಚ್. ಅದಾದಮೇಲೆ ದಿ ಆರ್ಟ್ ಆಫ್ ಸಿಲ್ವರ್ ಸ್ಮಿತ್ ಆ್ಯಂಡ್ ಗೋಲ್ಡ್ ಸ್ಮಿತ್ ಫ್ಲರಿಸ್ಡ್ ಇನ್ ಗೋವಾ. ಓಕೆ, ಗೋವಾದಲ್ಲಿ ಬೆಳ್ಳಿ ಕೆಲಸಗಾರರು ಮತ್ತು ಅಕ್ಕಸಾಲಿಗರು ಪ್ರವರ್ಧಮಾನಕ್ಕೆ ಬರ್ತಾರೆ. ಯಾಕಂದರೆ ಈ ಎಲ್ಲ ಕಲೆಗಳನ್ನು ಅಲ್ಲಿರ್ತಕ್ಕಂಥವ್ರು ಪೋರ್ಚುಗೀಸರಿಂದ ಕಲಿತುಕೊಳ್ತಾರೆ. ಸೊ ಇದು ಅವರ ಮೇನ್ ಕಾಂಟ್ರಿಬ್ಯೂಷನ್ಸ್ ಟು ಇಂಡಿಯಾ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಕಮ್ ಟು ದಿ ಲಾಸ್ಟ್ ಕಾಂಪೊನೆಂಟ್. ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾನು ಪೋರ್ಚುಗೀಸರ ಬಗ್ಗೆ. ನಾವು ಇಟ್ ಈಸ್ ಟೈಮ್ ಟು ಸಮರೈಸ್ ಎವ್ರಿಥಿಂಗ್. ಸೊ ಅವರು ಏನೇನು ಈವೆಂಟ್ಸ್ ಆಯಿತು ಅನ್ನೋದನ್ನು ನಾವು ಸಮರೈಸ್ ಮಾಡೋಣ. ಸೊ ನಾನು ಹೇಳಿದ್ದನ್ನೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಅದ್ರ ಜೊತೆ ನಾನು ಎಲ್ಲ ಇವೆಂಟ್ಸ್ನ ಸಮರೈಸ್ ಮಾಡ್ತಾ ಬರ್ತೀನಿ. ಫಸ್ಟ್ 1498 ಏನಾಗುತ್ತೆ, ಅರೈವಲ್ ಆಫ್ ವಾಸ್ಕೋ ಡಿ ಗಾಮಾ ಅಟ್ ಕ್ಯಾಲಿಕಟ್. ಆ್ಯಂಡ್ ಅವ್ರಿಗೆ ಗ್ರ್ಯಾಂಡ್ ರಿಸೆಪ್ಷನ್ ಕೊಡ್ತಾರೆ. ಯಾರು ಅಲ್ಲಿರ್ತಕ್ಕಂಥ ರಾಜ ಜಾಮೊರಿನ್. ಅದಾದಮೇಲೆ 1503 ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಸ್ಟ್ ಪೋರ್ಚುಗೀಸ್ ಫೋರ್ಟ್ ಅಟ್ ಕೊಚಿನ್. ನೆಕ್ಸ್ಟ್ 1505 ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಕೆಂಡ್ ಪೋರ್ಚುಗೀಸ್ ಫೋರ್ಟ್ ಅಟ್ ಕೆನನೋರ್. ಅದಾದಮೇಲೆ 1509 ಡಿಫೀಟ್ ಆಫ್ ದಿ ಕಂಬೈನ್ಡ್ ಫ್ಲೀಟ್ ಆಫ್ ಗುಜರಾತ್, ಈಜಿಪ್ಟ್, ಜಾಮೊರಿನ್ ಬೈ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಅಲ್ಮೆಡಾ. ಅದಾದಮೇಲೆ 1510 ಆಲ್ಫೋನ್ಸೋ ಆಲ್ಬುಕ್ವೆರ್ಕ್ ದಿ ಪೋರ್ಚುಗೀಸ್ ಗವರ್ನರ್ ಕ್ಯಾಪ್ಚರ್ಸ್ ಗೋವಾ ಫ್ರಮ್ ಬಿಜಾಪುರ್. 1530 ಡಿಕ್ಲರೇಷನ್ ಆಫ್ ಗೋವಾ ಆಸ್ ಪೋರ್ಚುಗೀಸ್ ಕ್ಯಾಪಿಟಲ್, ಅಂದರೆ ಚೇಂಜ್ ಆಗುತ್ತೆ ಕೊಚ್ಚಿನಿಂದ. ನೆಕ್ಸ್ಟ್ 1535 subjugation of Diu. 1559 the Portuguese capture Daman. 1596 ouster of the Portuguese by Dutch from Southeast Asia. 1612 loss of Surat to English. 1663 the Dutch win all Portuguese forts on the Malabar coast to host the Portuguese. ಇಷ್ಟು ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ನಡೆಯುತ್ತೆ. ಸೊ ಟು ಟೆಲ್ ಆಲ್ ದೀಸ್ ಇನ್ಸಿಡೆಂಟ್ಸ್ ಇನ್ ಕನ್ನಡ, 1498 ವಾಸ್ಕೋ ಡಿ ಗಾಮಾ ಬರ್ತಾರೆ, ಅವರಿಗೆ ಜಾಮೊರಿನ್ ಅಕ್ಸೆಪ್ಟ್ ಮಾಡ್ತಾರೆ. 1503 ಕೊಚ್ಚಿನ್ನಲ್ಲಿ ಮೊದಲ ಪೋರ್ಚುಗೀಸ್ ಕೋಟೆ ಸ್ಥಾಪನೆ ಆಗುತ್ತೆ. 1505 ಕೆನನೂರ್ನಲ್ಲಿ ಎರಡನೇ ಪೋರ್ಚುಗೀಸ್ ಕೋಟೆ ಸ್ಥಾಪನೆ ಆಗುತ್ತೆ. 1509 ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಅಲ್ಮೆಡಾ ಅವರಿಂದ
ಗುಜರಾತ್, ಈಜಿಪ್ಟ್ ಮತ್ತು ಜಮೋರಿನ್ ಸಾಮೂಹಿಕ ನೌಕಾಪಡೆಗಳ ಸೋಲಾಗುತ್ತೆ. 1508 ರಿವರ್ಸ್ ಆಗಿರುತ್ತೆ, ಬಟ್ 1509 ಮತ್ತೆ ಅವನು ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಅದನ್ನ ಬ್ಯಾಟಲ್ ಆಫ್ ಡಿಯು ಅಂತ ಕರೆದಿದ್ವಿ. ದಟ್ ಹ್ಯಾಪನ್ಸ್ ಇನ್ 1508. ಅದಾದ್ಮೇಲೆ 1510 ಪೋರ್ಚುಗೀಸ್ ಗವರ್ನರ್ ಅಲ್ಫೋನ್ಸಾ ಅಲ್ಬುಕರ್ಕ್ ಗೋವಾವನ್ನು ಬಿಜಾಪುರದಿಂದ ವಶಪಡಿಸಿಕೊಳ್ತಾನೆ. ಅದಾದ್ಮೇಲೆ 1530 ಗೋವಾವನ್ನು ಪೋರ್ಚುಗೀಸ್ ರಾಜಧಾನಿಯಾಗಿ ಘೋಷಣೆ ಮಾಡಲಾಗುತ್ತೆ. 1535 ಡಿಯುನ ವಶಪಡಿಸಿಕೊಳ್ಳಲಾಗುತ್ತೆ. 1559 ಪೋರ್ಚುಗೀಸರು ದಮನ್ನನ್ನು ವಶಪಡಿಸಿಕೊಳ್ತಾರೆ. 1595 ಆಗ್ನೇಯ ಏಷ್ಯಾದಿಂದ ಡಚ್ಚರು ಪೋರ್ಚುಗೀಸರನ್ನು ಹೊರಹಾಕ್ತಾರೆ. 1612 ಆಂಗ್ಲರಿಂದ ಸೂರತ್ನ ವಶಪಡಿಸಿಕೊಳ್ಳಲಾಗುತ್ತದೆ. 1600 ಆಂಗ್ಲರು ಸೂರತ್ನ ವಶಪಡಿಸಿಕೊಳ್ತಾರೆ. ಯಾರ ಹತ್ರದಿಂದ? ಪೋರ್ಚುಗೀಸಿಂದ. 1666 ಪೋರ್ಚುಗೀಸರನ್ನು ಉಚ್ಚಾಟಿಸಲು ಡಚ್ಚರು ಮಲಬಾರ್ ಕರಾವಳಿಯ ಎಲ್ಲ ಪೋರ್ಚುಗೀಸ್ ಕೋಟೆಗಳನ್ನು ಗೆಲ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ದಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ಹ್ಯಾಪನ್ಸ್. ಓಕೆ, ನೌ ಟು ಅಂಡರ್ಸ್ಟ್ಯಾಂಡ್ whether you have learnt everything or not, I have given 3 model questions of Portuguese. Okay, so let's see who will answer. You can pause the video. ನೀವು ವಿಡಿಯೋನ ನೋಡ್ತಾ ಇದ್ರೆ ಅದನ್ನು ಪಾಸ್ ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ಸೊ ನಾನು ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇಟ್. ಓಕೆ, ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಮಾರ್ಕ್ ದಿ ಆಪ್ಷನ್ ವಿಚ್ ಈಸ್ ಕರೆಕ್ಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಮೊದಲನೇ ಸ್ಟೇಟ್ಮೆಂಟ್, ದ ಫಸ್ಟ್ ಪೋರ್ಚುಗೀಸ್ ಗವರ್ನರ್ ವಾಸ್ ಫ್ರಾನ್ಸಿಸ್ಕೋ ಅಲ್ಮೆಡಾ. ಡೆಫಿನೆಟ್ಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನಮಗೆ ಕೇಳಿರೋದು ಕೂಡ ಮಾರ್ಕ್ ವಿಚ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಮಾರ್ಕ್ ವಿಚ್ ಈಸ್ ಕರೆಕ್ಟ್, ಮಾರ್ಕ್ ವಿಚ್ ಈಸ್ ರಾಂಗ್, ಎರಡರಲ್ಲಿ ಒಂದು ಕೇಳ್ತಾರೆ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಮೊದಲ ಪೋರ್ಚುಗೀಸ್ ಗವರ್ನರ್ ಅಂದರೆ ಫಸ್ಟ್ ಒನ್ ಈಸ್ ಡೆಫಿನೆಟ್ಲಿ ಕರೆಕ್ಟ್. ಸೊ ನಿಮ್ಮ ಆನ್ಸರ್ ಆಯ್ಕೆಗಳನ್ನು ನೋಡಿದ್ರೆ ಅದು ಇದರ್ ಬಿ ಆಗಿರಬೇಕು ಅಥವಾ ಡಿ ಆಗಿರಬೇಕು. ಯಾಕಂದರೆ ಬಿ ಅಲ್ಲಿ ಮಾತ್ರ 1 ಇದೆ ಆ್ಯಂಡ್ ಡಿ ಅಲ್ಲಿ ಮಾತ್ರ 1 ಇದೆ. ನೆಕ್ಸ್ಟ್, ಪೋರ್ಚುಗೀಸ್ ಎಸ್ಟಾಬ್ಲಿಷ್ಡ್ ದೇರ್ ಫಸ್ಟ್ ಫ್ಯಾಕ್ಟರಿ ಅಟ್ ಕ್ಯಾಲಿಕಟ್. ಅವರು ತಮ್ಮ ಮೊದಲ ಕಾರ್ಖಾನೆಯನ್ನು ಕಲ್ಲಿಕೋಟೆಯಲ್ಲಿ ಸ್ಥಾಪಿಸ್ತಾರೆ. ಪೋರ್ಚುಗೀಸ್ ಎಸ್ಟಾಬ್ಲಿಷ್ಡ್ ದೇರ್ ಫಸ್ಟ್, ಅವರು ಪೋರ್ಚುಗೀಸರು ತಮ್ಮ ಮೊದಲ ಕಾರ್ಖಾನೆಯನ್ನು ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ನಲ್ಲಿ ಸ್ಥಾಪಿಸ್ತಾರೆ. ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ಇಫ್ ಯು ಲುಕ್ ಅಟ್ ಯುವರ್ ಆಪ್ಷನ್ಸ್, ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಗ್ಬಿಟ್ಟಿದೆ ವಿಚ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ 3 ಕೂಡ ಓದಿ ನೋಡೋಣ. ಅದೇನು ಅಂದರೆ, ಗೋವಾ ವಾಸ್ ದಿ ಅರ್ಲಿ ಪೋರ್ಚುಗೀಸ್ ಕ್ಯಾಪಿಟಲ್ ಇನ್ ಇಂಡಿಯಾ, ಲೇಟರ್ ಇಟ್ ವಾಸ್ ರೀಪ್ಲೇಸ್ಡ್ ಬೈ ಕೊಚ್ಚಿನ್. ಅಂದರೆ ಈ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಗೋವಾ ಭಾರತದಲ್ಲಿ ಪೋರ್ಚುಗೀಸರ ಆರಂಭಿಕ ರಾಜಧಾನಿಯಾಗಿತ್ತು, ನಂತರ ಅದನ್ನು ಕೊಚ್ಚಿನ್ಗೆ ಬದಲಾಯಿಸಲಾಯಿತು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇದಾಗಿದ್ದು ರಿವರ್ಸ್. ಕೊಚ್ಚಿನ್ ಅವರ ಮೊದಲ ರಾಜಧಾನಿ ಆಗಿರುತ್ತೆ, ಅದಾದಮೇಲೆ ಅದನ್ನು ಗೋವಾವಾಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಅಂದರೆ ಆರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಸೊ ನೀವು ಇದೇ ಉತ್ತರ ಕೊಟ್ಟಿದ್ದೀರಾ ಅಂದ್ಕೊಂಡಿರ್ತೀನಿ. ಸೊ ಮುಂದಿನ ಪ್ರಶ್ನೆ, ಹೂ ಅಕ್ವೈರ್ಡ್ ಡ್ಯೂ ಅಂಡ್ ಬಸೀನ್ ಫ್ರಮ್ ಬಹದ್ದೂರ್ ಶಾ ಆಫ್ ಗುಜರಾತ್. ಗುಜರಾತ್ನ ಬಹದ್ದೂರ್ ಶಾನಿಂದ ಡ್ಯೂ ಮತ್ತು ಬಸೀನ್ ಅನ್ನು ಪಡೆದ ಪೋರ್ಚುಗೀಸ್ ಗವರ್ನರ್ ಯಾರು? ಆಕ್ಚುಲಿ ಇಟ್ ಹ್ಯಾಪನ್ಸ್ ಇನ್ ದಿ ಎರಾ ಆಫ್ ನೀನಾ ಡ ಕುನ್ಹಾ ಅವರ ಎರಾದಲ್ಲಿ ನಡೆಯುತ್ತೆ. ಸೊ ಯುವರ್ ಸ್ಟ್ರೈಟ್ ಆನ್ಸರ್ ಇಸ್ ನೀನೋ ಡ ಕುನ್ಹಾ. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋಯಿಂಗ್ ಒಂದು ಕ್ವೆಶನ್ ಇದೆ. ಸೊ ಅದನ್ನು ಕೂಡ ನೋಡ್ಬಿಡೋಣ. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಸೊ 2 ಕಾಲಮ್ಸ್ ಇದೆ. ಫಸ್ಟ್ ಆಪ್ಷನ್ ವಾಸ್ಕೋ ಡ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂಡ್ ಫ್ರಾನ್ಸಿಸ್ಕೋ ಝೇವಿಯರ್. ಈ ಕಡೆ ಏನಿದೆ ಅಂದರೆ, ಫೇಮಸ್ ಜೆಸ್ಯೂಟ್ ಸೆಂಟ್ ಹೂ ಕೇಮ್ ಟು ಇಂಡಿಯಾ, ಡಿಸ್ಕವರ್ಡ್ ಸಿ ರೂಟ್ ಫ್ರಮ್ ಯುರೋಪ್ ಟು ಇಂಡಿಯಾ ಥ್ರೂ ಕೇಪ್ ಆಫ್ ಗುಡ್ ಹೋಪ್, ಫಸ್ಟ್ ಪೋರ್ಚುಗೀಸ್ ಗವರ್ನರ್ ಟು ರೀಚಿಂಗ್ ಇಂಡಿಯಾ ಅಂತ ಬರುತ್ತೆ. ಆಬ್ವಿಯಸ್ಲಿ 1ಗೇನು ವಾಸ್ಕೋ ಡಿ ಗಾಮಾ ಅವರು ಡಿಸ್ಕವರ್ ಮಾಡ್ತಾರೆ, ಅಂದರೆ 1ಗೆ ಏನಿರಬೇಕು? ಬಿ ಇರಬೇಕು. ಓಕೆ, ಸೊ ಇಮಿಡಿಯೇಟ್ಲಿ ಆಪ್ಷನ್ಸ್ ನೋಡಿ. ಸೊ ಬಿಗೆ 1 ಇರೋ ಆಪ್ಷನ್ ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅಂದರೆ ಇವನ್ ವಿತೌಟ್ ಸೀಯಿಂಗ್ ಎನಿಥಿಂಗ್ ಯು ಕ್ಯಾನ್ ಸೇ ಯುವರ್ ಆನ್ಸರ್ ಈಸ್ ಆಪ್ಷನ್ 1. ಯಾಕಂದರೆ ಬಿಗೆ 1 ಕಂಪಲ್ಸರಿ ಇರಬೇಕು. ಸೊ ನಿಮ್ಮ ಆನ್ಸರ್ 1 ಆಗುತ್ತೆ. ಸೊ ಆದರೂ ಒಂದು ಸತಿ ಚೆಕ್ ಮಾಡಿಬಿಡೋಣ. ಫ್ರಾನ್ಸಿಸ್ಕೋ ಅಲ್ಮೆಡಾ ಇವರು ಫಸ್ಟ್ ಪೋರ್ಚುಗೀಸ್ ಗವರ್ನರ್ ಟು ಇಂಡಿಯಾ ಆಗಿರುತ್ತೆ. ಅಂದರೆ 2ಗೆ ಏನಿರಬೇಕು? ಸಿ ಇರಬೇಕು. ಸೊ ಇಲ್ಲಿ 2ಗೆ ಸಿ ಇದೆ, 3ಗೆ ಎ ಇದೆ. ಅಂದರೆ ಫ್ರಾನ್ಸಿಸ್ಕೋ ಝೇವಿಯರ್ ಇಸ್ ದಿ ಫೇಮಸ್ ಜೆಸ್ಯೂಟ್ ಸೇಂಟ್ ಹೂ ಕೇಮ್ ಟು ಇಂಡಿಯಾ. ಓಕೆ, ಸೊ ಇಲ್ಲಿಗೆ ಮಾಡೆಲ್ ಕ್ವೆಶನ್ಸ್ನ ಮುಗಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಪೋರ್ಚುಗೀಸ್. ಓಕೆ,
ಸೊ ಪೋರ್ಚುಗೀಸರ ನಂತರ ಯಾರು ಬರ್ತಾರೆ ಅಂದರೆ ಡಚ್ಚರ್ ಬರ್ತಾರೆ. ಸೊ ಅದನ್ನು ಕೂಡ ಸೇಮ್ ಸ್ಟ್ರಾಟಜಿ ಮಾಡ್ಕೊಂಡು ನಾವು ಲೆಸನ್ ಪ್ಲಾನ್ ಮಾಡಿಕೊಂಡು ನಾವು ಓದಬೇಕಾಗುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು. ಸೊ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಟು ದಿಸ್ ಲೆಕ್ಚರ್. ಥ್ಯಾಂಕ್ ಯು ವೆರಿ ಮಚ್.